ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ನಾವು ಮಾತಾಡುತ್ತಿರುವಂತಹ ಒಂದು ವಿಷಯ ಬಹಳ ಒಂದು ಪ್ರತ್ಯೇಕವಾದಂತಹ ಒಂದು ವಿಷಯ, ಬಹಳ ಮುಖ್ಯವಾದಂತಹ ವಿಷಯ. ಅದೇನು ಅಂದರೆ, ಭಾರತ ದೇಶದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಕನ್ಯಾಕುಮಾರಿಯಲ್ಲಿ ಮೇ 30, 31 ಮತ್ತು ಜೂನ್ 1 ಈ 3 ದಿನಗಳ ಕಾಲ ಧ್ಯಾನವನ್ನು ಮಾಡಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತು, ಮೋದಿಜಿಯವರು ಆಧ್ಯಾತ್ಮಿಕ ವ್ಯಕ್ತಿ ಆದ್ರೇನು, ಈ ಒಂದು ಕನ್ಯಾಕುಮಾರಿ ಸ್ಥಳವನ್ನು ಅವರು ಯಾಕೆ ಚೂಸ್ ಮಾಡಿಕೊಂಡ್ರು ಧ್ಯಾನವನ್ನು ಮಾಡಲಿಕ್ಕೆ? ಮೋದಿಜಿಯವರು ಮಾಡ್ತಿರುವಂತಹ ಒಂದು ಧ್ಯಾನ ಯಾವುದು, ಯಾಕೆ ಅದೇ ಪ್ಲೇಸನ್ನು ಅವ್ರು ಚೂಸ್ ಮಾಡಿಕೊಂಡ್ರು? ಈ ಥರ ಹಲವಾರು ಒಂದು ವಿಷಯಗಳ ಬಗ್ಗೆ ತಮ್ಮ ಧ್ಯಾನಾನುಭವದ ಮೂಲಕ ಅವರು ಪಡ್ಕೊಂಡಿರುವಂತಹ ಜ್ಞಾನವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಮ್ಮ PMC ಕನ್ನಡ ಸ್ಟುಡಿಯೋಲ್ಲಿ ಧ್ಯಾನ ಮತ್ತು ಯೋಗ ಗುರು ಅಂತ ಕರೀಬೋದು ಅವ್ರನ್ನ, ಡಾಕ್ಟರ್ ಸುಬ್ರಹ್ಮಣ್ಯನ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ತುಂಬ ಖುಷಿ ಆಯಿತು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದು ನೀವು. ಫೀಲಿಂಗ್ ವೆರಿ ಹ್ಯಾಪಿ. ಆ್ಯಂಡ್ ಸರ್, ಇವತ್ತು ಮೋದಿಜಿಯವರ ಟಾಪಿಕ್ ಇದೆ. ನಾವು ಧ್ಯಾನ, ಯೋಗ, ಈ ಕನ್ಯಾಕುಮಾರಿನ ಯಾಕೆ ಚೂಸ್ ಮಾಡಿಕೊಂಡ್ರು, ಈ ಒಂದು ಟಾಪಿಕ್ ನಾವು ಮಾತಾಡಲಿಕ್ಕೆ ಮೊದಲು ನಮ್ಮ ವೀಕ್ಷಕರಿಗೋಸ್ಕರ ನಿಮ್ಮ ಒಂದು ಪರಿಚಯವನ್ನು ಮಾಡಿಕೊಡಿ ಸರ್. ನಾನು ಡಾಕ್ಟರ್ ಸುಬ್ರಹ್ಮಣ್ಯನ್, ಈಗ ಅಧ್ಯಾತ್ಮ ಯೋಗ ಅಕಾಡೆಮಿ ಎನ್ನುವಂತಹ ಸಂಸ್ಥೆಯ ಸಂಸ್ಥಾಪಕ ಹಾಗೂ ಈ ಯೋಗ ಕ್ಷೇತ್ರದಲ್ಲಿ ಕಳೆದ 2 ದಶಕಗಳಿಗೆ ಮೇಲಾಗಿ ನಾನು ನನ್ನ ಸೇವೆಯನ್ನು ಮಾಡ್ಕೊಂಡು ಬರ್ತಾಯಿದ್ದೀನಿ. ಮೂಲತಃ ಮಧುರೈ, ತಮಿಳುನಾಡಿನ ಮಧುರೈ. ಇನ್ಫ್ಯಾಕ್ಟ್ ನಾನು ಹುಟ್ಟಿದ್ದು ಕೇರಳದ ಕೊಚ್ಚಿ. ನಮ್ಮ ತಾಯಿ ಅಲ್ಲಿಂದ ಬಂದಿದ್ದವರು. ತಂದೆ ಮಧುರೈ ಆಗಿರೋದ್ರಿಂದ ನನ್ನ ಬೇಸಿಕ್ ಸ್ಕೂಲ್ ಎಜುಕೇಷನ್, ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ವರೆಗೂ ಅಲ್ಲಿ ನಾನು ಓದಿದ ನಂತರ ಯೋಗದಲ್ಲಿ ನನ್ನ ಮಾಸ್ಟರ್ಸ್ ಡಿಗ್ರಿಯಲ್ಲಿ ಇರುವಂತಹ ಸ್ವಾಮಿ ವಿವೇಕಾನಂದ ಯೋಗಾನುಸಂಧಾನ ಸಂಸ್ಥಾನ ಅನ್ನುವಂತಹ ವಿಶ್ವದ ಪ್ರಥಮವಾದಂತಹ ಒಂದು ಯೋಗ ವಿಶ್ವವಿದ್ಯಾಲಯ ನಮ್ಮ ಬೆಂಗಳೂರಿನಲ್ಲಿ ಇರುವಂಥದ್ದು. ಅಲ್ಲಿ ನಾನು ಯೋಗದಲ್ಲಿ ಮಾಸ್ಟರ್ಸ್ ಮಾಡಿ ಅನಂತರ ಆಲ್ಮೋಸ್ಟ್ 2004ರಲ್ಲಿ ನಾನು ಬೆಂಗಳೂರಿಗೆ ಬಂದಿದ್ದು ನನ್ನ ಯೋಗ ಕೋರ್ಸ್ಗೋಸ್ಕರ. ಅನಂತರ ನಾನು ಕಂಟಿನ್ಯೂಸ್ ಅಲ್ಲೇ ಯೂನಿವರ್ಸಿಟಿಯಲ್ಲೇ ನಾನು ಹಲವಾರು ಸೇವೆಗಳಲ್ಲಿ ಜೋಡಿಸ್ಕೊಂಡು, ಮೀನ್ವೈಲ್ ಹಿಂದೂ ಯೂನಿವರ್ಸಿಟಿ ಆಫ್ ಅಮೆರಿಕಾ ಫ್ಲಾರಿಡಾನಲ್ಲಿ ನಾನು ಯೋಗದಲ್ಲಿ ನಾನು ಡಾಕ್ಟ್ರೇಟ್ ಕೂಡ ಮಾಡಿ, ಯೋಗ ಧ್ಯಾನದ ಮೇಲೇ ಡಾಕ್ಟ್ರೇಟ್ ಕೂಡ ಆಗಿತ್ತು. ಅನೇಕ ರೀತಿಯಲ್ಲಿ ಸಂಸ್ಥೆ ಮುಖಾಂತರ ಇನ್ನೂ ಹಲವಾರು ಸಂಸ್ಥೆಗಳ ಜೊತೆಯಲ್ಲಿ ಜೋಡಿಸ್ಕೊಂಡು, ನಮ್ಮ ಪಿರಮಿಡ್ ವ್ಯಾಲಿ ಇರ್ಬೋದು, ಅನೇಕ ಸಂಸ್ಥೆಗಳ ಜೊತೆಯಲ್ಲಿ ಜೋಡಿಸ್ಕೊಂಡು ಯೋಗ ಧ್ಯಾನ ಸೇವೆಗಳನ್ನು, ಅಧ್ಯಾತ್ಮ ಸೇವೆಗಳನ್ನು ಮಾಡ್ಕೊಂಡು ಬಂದಿದೆ. ಕರೆಂಟ್ಲಿ ಇಂಡಿಯನ್ ಯೋಗ ಅಸೋಸಿಯೇಷನ್ ಅನ್ನುವಂತಹ ಈ ಎಲ್ಲ ಯೋಗ ಅಧ್ಯಾತ್ಮ ಸಂಸ್ಥೆಗಳ ಒಂದು ಒಕ್ಕೂಟ ಅಂತ ಹೇಳ್ಬೋದು. ಹೇಗೆ ಒಂದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇದೆ ಅಥವಾ ಇಂಜಿನಿಯರ್ಸ್ ಅಸೋಸಿಯೇಷನ್ ಇರುತ್ತೆ, ಆ ಥರ ಇದು ಒಂದು ಈ ಇಂಡಿಯನ್ ಯೋಗ ಅಸೋಸಿಯೇಷನ್. ಇದರಲ್ಲಿ ಪ್ರಮುಖವಾಗಿ ನಮ್ಮ ಎಸ್ ವ್ಯಾಸ ಯೋಗ ಯೂನಿವರ್ಸಿಟಿ ಇರ್ಬೋದು, BKS ಅಯ್ಯಂಗಾರ್ ಅವ್ರ ಸಂಸ್ಥೆ ಇರ್ಬೋದು, ಬಾಬಾ ರಾಮದೇವ್ ಅವರ ಪತಂಜಲಿ ಯೋಗ, ಶ್ರೀ ರವಿಶಂಕರ್ ಅವರ ಆರ್ಟ್ ಆಫ್ ಲಿವಿಂಗ್, ಬ್ರಹ್ಮಕುಮಾರಿ, ಶಿವಾನಂದ ಯೋಗ, ಯೋಗದಲ್ಲಿರುವಂಥ ಎಲ್ಲ ಯೋಗ ಪರಂಪರೆಗಳು, ಸಂಸ್ಥೆಗಳು ಒಟ್ಟಾಗಿ ಕಾಮನ್ ಪ್ಲ್ಯಾಟ್ಫಾರ್ಮ್, ಒಂದು ಆಲದ ವೃಕ್ಷ ಇದ್ದಾಗೆ ಇದು. ಅವರವ್ರದ್ದು ಸಪ್ರೇಟಾಗಿ ಆರ್ಗನೈಸೇಷನ್ ಸಂಸ್ಥೆ ಇದೆ, ಬಟ್ ಯೋಗಕ್ಕೆ ಅಂತ ಕಾಮನ್ ಆಗಿ ಎಲ್ಲರೂ ಬರುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಆಗಿದೆ. ಇದರಲ್ಲಿ ಎಲ್ಲ ಯೋಗ ಟೀಚರ್ಸು, 1 ತಿಂಗಳ ಕೋರ್ಸ್ ಮಾಡಿದವರಿಂದ PhD ಮಾಡಿದವರು, ದೊಡ್ಡ ಹಿರಿಯ ಯೋಗ ಪರಂಪರೆಯ ಆಚಾರ್ಯರು ಎಲ್ಲರೂ ಇರುವಂಥದ್ದು, ಎಲ್ಲ ಒಂದೇ ಕಡೆ ಬರುವಂತಹ ಒಂದು ಅದ್ಭುತವಾದಂತಹ ಒಂದು ಸಂಸ್ಥೆ. ಅದನ್ನು ಎಲ್ಲ ಯೋಗ ಗುರುಗಳು ಫಾರ್ಮ್ ಮಾಡಿದ್ದಾರೆ. ಈ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಮೋದಿಜಿಯವರು ಘೋಷಣೆ ಮಾಡಿದರು. ಈ ವರ್ಷ 10ನೇ ವರ್ಷ ನಾವು ಸೆಲೆಬ್ರೇಟ್ ಮಾಡೋಕ್ಕಿದ್ದೀವಿ. ಅದರ ಒಂದು ಘೋಷಣೆಯಲ್ಲಿ ಕೂಡ ಈ ಸಂಸ್ಥೆಯೇ ಮುಖ್ಯ ಪಾತ್ರ ವಹಿಸಿತು. ಪ್ರಧಾನಮಂತ್ರಿಗಳವರೆಗೂ ಹೋಗಿ ಈ ಒಂದು ಅಪೀಲ್ ಕೊಟ್ಟು ಅವ್ರ ಮುಖಾಂತರ ಅದನ್ನು ವಿಶ್ವಸಂಸ್ಥೆ ಮೇಲೆ ಇದನ್ನೆಲ್ಲ ಮಾಡಿದ್ದಕ್ಕೆ ಈ ಒಂದು ಎಲ್ಲ ಗುರುಗಳು ನಾನು ಯಾರು ಹೇಳಿದೆ, ಈ ಇಂಡಿಯನ್ ಯೋಗ ಅಸೋಸಿಯೇಷನ್ ಫೌಂಡರ್ಸ್, ಇವರು ಕಾರಣವಾಗಿದೆ. ಅದರದ್ದು ಕರ್ನಾಟಕ ರಾಜ್ಯದ ಜವಾಬ್ದಾರಿ ನನ್ನ ಕೈಲಿದೆ. ನಾನು ಅದರ ಸೆಕ್ರೆಟರಿ ಫಾರ್ ಕರ್ನಾಟಕ ಸ್ಟೇಟ್ ಆಗಿದ್ದೀನಿ. ಇದು ಜೊತೆಯಲ್ಲಿ ಈಗ ನಮ್ಮ ಕೇಂದ್ರವಾಗಿ ರಾಗಿಗುಡ್ಡ ಅಧ್ಯಾತ್ಮ ಯೋಗ ಸಂಸ್ಥೆ ಏನಿತ್ತು, ಅಲ್ಲೊಂದು 10 ವರ್ಷಗಳಿಂದ ಯೋಗ ಅಧ್ಯಾತ್ಮ ಸೇವೆಗಳಾಗ್ತಿತ್ತು. ಯೋಗ ಅಂತ ಹೇಳುವಾಗ ಕೇವಲ ಆಸನ ಅಷ್ಟೇ ಅಲ್ಲದೆ ಅದರಲ್ಲಿ ಪ್ರಾಣಾಯಾಮ, ಧ್ಯಾನ, ಕ್ರಿಯೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನಾವು ಮಾಡುವಂಥದ್ದು ಅಷ್ಟಾಂಗ ಯೋಗವನ್ನು, ಆ ಪ್ರಕ್ರಿಯೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಅಧ್ಯಾತ್ಮ ರೀತಿಯಲ್ಲಿ ಅಲ್ಲಿ ಭಗವದ್ಗೀತೆ, ಭಾಗವತ ಇತ್ಯಾದಿ ಎಲ್ಲ ಕೂಡ ನಡೀತಾ ಇತ್ತು. ಕಳೆದ 3 ವರ್ಷಗಳಿಂದ ಅದೇ ಕೇಂದ್ರದಲ್ಲಿ ನಮ್ಮ ಒಂದು ಪಿರಮಿಡ್ ಧ್ಯಾನ ಕೇಂದ್ರ ಕೂಡ, ಪಿರಮಿಡ್ ವ್ಯಾಲಿ ಏನಿದೆ ಸಂಸ್ಥೆ, ಅದರದ್ದೊಂದು ಅಫಿಷಿಯಲ್ ಸಿಟಿ ಸೆಂಟ್ರಾಗಿ ಮಾಡಬೇಕು ಅಂತ ಅದರ ಆಡಳಿತದವರು ನನ್ನನ್ನು ಕೇಳುವಾಗ ಅದೇ ಜಾಗದಲ್ಲಿ ಅದನ್ನು ಕೂಡ ಮಾಡಿಕೊಳ್ಳುವಂಥದ್ದು ಒಂದು ಕೊಲಾಬ್ರೇಷನ್ ಮಾಡಿಕೊಂಡು, ಸೊ ಪಿರಮಿಡ್ ಅಲ್ಲಿವರೆಗೂ ಆಧ್ಯಾತ್ಮ ಯೋಗವಾಗಿತ್ತು.
ಈಗ ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯ ಅನ್ನುವ ರೀತಿಯಲ್ಲಿ ಅಲ್ಲಿ ನಡೀತಾ ಇರುವಂಥದ್ದು. ಇನ್ನು ಕೆಲವೊಂದು ಯೋಗ ಮಿತ್ರ ಅಂತ ಒಂದು ತಂಡ ಮತ್ತು ಭಕ್ತಿ ಯೋಗ ಪೀಠಂ ಅಂತ ಜಿಗಣಿಯಲ್ಲಿ ಈ ರೀತಿಯ ಹಲವಾರು ಸಂಸ್ಥೆಗಳಲ್ಲಿ ನಾನು ಜವಾಬ್ದಾರಿ ವಹಿಸಿಕೊಂಡು ಬರ್ತಾ ಇದ್ದೀನಿ. ಬಹಳಷ್ಟು ಒಂದು ಆರ್ಗನೈಸೇಷನ್ಸ್ ಜೊತೆ ನಿಮಗೆ ಒಂದು ಸಂಪರ್ಕ ಇದೆ, ಆ ಒಂದು ಫ್ರೆಂಡ್ಶಿಪ್ ಅನ್ನೋದು ಬಹಳಷ್ಟು ಒಂದು ಸಂಸ್ಥೆಗಳ ಜೊತೆ ನಿಮಗಿದೆ. ಅಂಡ್ ಮುಖ್ಯವಾಗಿ ನಾನು ಹತ್ತಿರದಿಂದ ನಿಮ್ಮನ್ನು ನೋಡಿರೋದು ಈ ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯ ನಮ್ಮ ಬ್ಯಾಂಗ್ಳೂರಲ್ಲಿ JP ನಗರಲ್ಲಿ ರಾಗಿಗುಡ್ಡ ಟೆಂಪಲ್ ಹತ್ರ ಯಾವಾಗ ಸ್ಟಾರ್ಟ್ ಆಯಿತು. ಸೊ ಕ್ಲೋಸ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನೀವೆಷ್ಟು ಆಕ್ಟಿವ್ ಆಗಿ ಎಲ್ಲ ಒಂದು ಸೋಷಿಯಲ್ ಸರ್ವಿಸಸ್ ಅಲ್ಲಿ ನೀವೆಲ್ಲ ಕಂಪ್ಲೀಟ್ ಆಕ್ಟಿವ್ ಆಗಿ ನಿಮ್ಮನ್ನು ನೀವು ತೋರಿಸ್ಕೊಂತಿದ್ದೀರ ಅಂದರೆ ರಿಯಲ್ ಐ ಫೀಲ್ ವೆರಿ ಹ್ಯಾಪಿ ಟು ಸಿ ಅಬೌಟ್ ಯುವರ್ ಆಕ್ಟಿವಿಟೀಸ್ ಸರ್. ಆ್ಯಂಡ್ ಯೋಗದಲ್ಲಿ ನೀವು ಬಹಳಷ್ಟು ಒಂದು ಅನುಭವವನ್ನು ಪಡೆದಿದ್ದೀರಾ, ಎಷ್ಟೋ ಒಂದು ಸಾಧನೆಯನ್ನು ಮಾಡಿದ್ದೀರಾ. ನಿಮ್ಮ ಕೆಳಗಡೆ ಎಷ್ಟೋ ಒಂದು ಸ್ಟೂಡೆಂಟ್ಸ್ ಎಲ್ಲ ಆ ಒಂದು ಟ್ರೈನಿಂಗ್ನ ತಗೊಂಡು ಅವರು ಒಂದು ಉನ್ನತ ಮಟ್ಟದಲ್ಲಿದ್ದಾರೆ. ಇವತ್ತು ಸುಮಾರು ಒಂದು 5,000 ಯೋಗ ಶಿಕ್ಷಕರು ಇಡೀ ಜಗತ್ತಿನಲ್ಲಿದ್ದಾರೆ. ಸೊ ನಮ್ಮ ಮುಖಾಂತರ ಹೊರಗೆ ಬಂದಿದ್ದವರು ಎಷ್ಟೋ ಜನ ನಿಮ್ಮಿಂದ ಯೋಗವನ್ನು ಕಲಿತು ಅವರು ಇನ್ನೊಬ್ಬರಿಗೆಲ್ಲ ಕಲಿಸ್ತಾ ಇದ್ದಾರೆ. ಈ ಯೋಗದ ಒಂದು ಪ್ರಾಮುಖ್ಯತೆಯ ಬಗ್ಗೆ ಎಲ್ಲರಿಗೂ ತಿಳಿಸ್ತಾ ಇದ್ದಾರೆ. ಸೊ ಅಂಥ ಒಂದು ಟ್ರೈನರ್ಸ್ನ ನೀವು ಎಲ್ಲ ರೆಡಿ ಮಾಡಿದ್ದೀರಾ. ನೆಕ್ಸ್ಟ್ ಮತ್ತು ಅದರ ಜೊತೆಗೆ ಧ್ಯಾನ. ಅಫ್ಕೋರ್ಸ್ ಯೋಗದಲ್ಲಿ ನೀವು ಬಹಳಷ್ಟು ಒಂದು ಪರಿಣಿತಿಯನ್ನು ಪಡೆದಿದ್ದೀರಾ, ಅದರಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಹೋಗಿ ನೆಕ್ಸ್ಟ್ ಮತ್ತು ಎಸ್ ವ್ಯಾಸದಿಂದ ನೀವು ನಿವೃತ್ತಿಯನ್ನು ಪಡೆದು ರಿಟೈರ್ಡ್ ಆಗಿ ಬಂದಿದ್ದೀರಾ. ಸೊ ಧ್ಯಾನಕ್ಕೆ ವಿಷಯಕ್ಕೆ ಬಂದರೆ ಸರ್, ಸೊ ಈ ಧ್ಯಾನ ಅನ್ನೋದು ನಿಮಗೆ ಹೆಂಗೆ ಪರಿಚಯ ಆಯಿತು? ಈ ಯೋಗದಲ್ಲೇ ಧ್ಯಾನ ಅನ್ನೋದು ಇತ್ತಾ ಅಥವಾ ಯಾವಾಗ ನೀವು ಒಂದು PSSM ಮೂವ್ಮೆಂಟ್ ಅನ್ನೋದು ಹೆಂಗೆ ಪರಿಚಯ ಆಯಿತು ಸರ್? ನಿವೃತ್ತಿ ಆಗಿಲ್ಲ, ರಿಟೈರ್ ಆಗಿಲ್ಲ. ಓಕೆ. ಸೊ ಈಗಲೂ ಎಸ್ ವ್ಯಾಸ ಜೊತೆಯಲ್ಲಿ ನಮ್ಮ ಸೇವೆ ನಡೀತಾ ಇದೆ. ಇನ್ಫ್ಯಾಕ್ಟ್ ನಮ್ಮ ಗುರುಗಳು ಡಾಕ್ಟರ್ ನಾಗೇಂದ್ರ ಯಾವಾಗಲೂ ಹೇಳ್ತಿರ್ತಾರೆ, ರಿಟೈರ್ಡ್ ಬಟ್ ನಾಟ್ ಟೈರ್ಡ್ ಅಂತ. ಈವನ್ ಅಫಿಷಿಯಲ್ ರಿಟೈರ್ ಆದವರು ಕೂಡ ರಿಟೈರ್ಡ್ ಬಟ್ ನಾಟ್ ಟೈರ್ಡ್ ಅಂತಿರ್ತಾರೆ. ನಾವು ಇನ್ನೊಂದಷ್ಟು ಗುರುಗಳ ಆದೇಶದ ಮೇಲೆ ಯೋಗ ಅಧ್ಯಾತ್ಮ ಪ್ರಚಾರವನ್ನು ಇಡೀ ಜಗತ್ತಿನಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಅದನ್ನು ಮಾಡ್ಕೊಂಡು ಬರ್ತಿದ್ದೀವಿ. ಅಫ್ಕೋರ್ಸ್ ನೀವು ಹೇಳಿದಾಗೆ ಧ್ಯಾನ ಅನ್ನೋದು ಯೋಗದ ಮುಖ್ಯವಾದಂತಹ ಒಂದು, ಇನ್ಫ್ಯಾಕ್ಟ್ ಧ್ಯಾನವೆಂಬ ಒಂದು ವೃಕ್ಷವಾಗಿ ನಾವು ನೋಡಿದ್ರೆ ಅದರಲ್ಲಿ ಹೂವು ಅಂತ ಧ್ಯಾನ, ಆ ಹೂವಿಂದ ಬರುವಂತಹ ಒಂದು ಹಣ್ಣು ಸಮಾಧಿ ಅಂತ ಹೇಳ್ಬೋದು. ಧ್ಯಾನದ ಅನುಭವಕ್ಕೆ ಸಮಾಧಿ ಅಂತ ಮಾಡುವಂತಹ ಪ್ರಕ್ರಿಯೆ ಧ್ಯಾನ. ಆ ಧ್ಯಾನದ ಒಂದು ರಿಸಲ್ಟ್ ಏನಾಗಿರುತ್ತೆ ಅದು ಸಮಾಧಿ ಅಂತ ಹೇಳೋದು. ಸೊ ಆ ರೀತಿಯಲ್ಲಿ ಯೋಗವನ್ನೇ ಒಂದು ವೃಕ್ಷವಾಗಿ ನೋಡಿದ್ರೆ ವೃಕ್ಷದ ಮುಖ್ಯವಾದಂಥ ಅಂಶ ಹೂವು, ಅದು ಧ್ಯಾನವಾಗುತ್ತೆ. ಸೊ ವಿತೌಟ್ ಧ್ಯಾನ ಯೋಗ ನಾವು ಸಂಪೂರ್ಣ ಪಡೆಯೋದಿಲ್ಲ. ನಾವು ಮಾಡುವಂತಹ ಆಸನಗಳೆಲ್ಲ ಕೂಡ ಇವತ್ತಿಗೆ ಫಿಟ್ನೆಸ್ ರೀತಿಗೆ ತೊಗೊಂಡ್ಬಿಟ್ಟಿದ್ದಾರೆ. ಋಷಿಮುನಿಗಳು ಒಂದೊಂದು ಆಸನ, ಅವರು ಶೀರ್ಷಾಸನ ಮಾಡಿರ್ಬೋದು, ವೃಕ್ಷಾಸನ, ಎಲ್ಲವೂ ಧ್ಯಾನಕ್ಕೋಸ್ಕರ ಇದ್ದಿದ್ದು. ಸೊ ವಿತೌಟ್ ಮೆಡಿಟೇಷನ್ ಯೋಗ ಇಸ್ ಯೂಶ್ವಲಿ ಸೇರ್ ಈಟಿಂಗ್ ಅ ವೈಟ್ ರೈಸ್ ವಿತೌಟ್ ಸಾಂಬಾರ್ ಆರ್ ಒಂದು ಯಾವುದು ಡೆಲಿಕಸಿ ಇಲ್ಲದೆ ಇರುವಂಥ ರೀತಿಯಲ್ಲಿ ಅದು ಅಪೂರ್ಣತೆ ಆಗುತ್ತೆ. ಹಾಗಾಗಿ ನಾನು ಚಿಕ್ಕ ವಯಸ್ಸಿಂದ ಕಲಿತು ಬಂದಿರೋದು, ಇನ್ಫ್ಯಾಕ್ಟ್ ಧ್ಯಾನ ಅನ್ನೋದು ಸ್ವಾಭಾವಿಕವಾಗಿ ಚಿಕ್ಕ ವಯಸ್ಸಿಂದನೇ ಬರ್ತಿತ್ತು, ತುಂಬ ಬಾಲ್ಯದಿಂದನೇ ಮನೆತನದಿಂದ ಬರ್ತಿತ್ತು. ಅನಂತರ ನಾನು ನೋಡಿ ಈಗ ಏನು ನಾವು ಧ್ಯಾನದಲ್ಲಿ ಕೂತಿರ್ತೀವಿ, ಹೀಗೆ ನಮ್ಮ ಮನೆಯಲ್ಲಿ ರಾಮಕೃಷ್ಣ ಪರಮಹಂಸರ ಒಂದು ಚಿತ್ರ, ಅವರು ಒಂದು ಆಸನದಲ್ಲಿ ಕೂತು ಅವ್ರ ಕೈ ನೋಡಿದ್ರೆ ಕೂಡ ಹೀಗೆ ಕೂತಿರೋದು, ಅದು ನೋಡುವಾಗೆಲ್ಲ ಹಾಗೆ ಕೂತ್ಕೊಳ್ಳುವಂಥದ್ದು ಸ್ವಾಭಾವಿಕವಾಗಿ ಬರ್ತಿತ್ತು. ಕೂತು ಏನು ಮಾಡ್ತಿದ್ವಿ ಅಂದರೆ ಆ್ಯಕ್ಚುಲಿ ಏನು ಆಗ್ತಿರಲಿಲ್ಲ, ಕಂಪ್ಲೀಟ್ ಒಂಥರ ಒಂದು ಸೈಲೆನ್ಸ್ ಅದು ಸ್ವಾಭಾವಿಕವಾಗಿ ಬರ್ತಿತ್ತು. ಅನಂತರ ರಾಮಕೃಷ್ಣ ಆಶ್ರಮದ ಸಂಪರ್ಕ, ವಿವೇಕಾನಂದ ಕೇಂದ್ರದ ಸಂಪರ್ಕ ಇತ್ಯಾದಿ ಹೋಗುವಾಗ ಕ್ರಮೇಣ ಕೆಲವೊಂದು ಆವಾಗ ಮಂತ್ರದ ಜಪದ ಹೊತ್ತಿಗೆ ಓಂಕಾರದ ಧ್ಯಾನ ಇರ್ಬೋದು, ಅನಂತರ ರಾಮನಾಮದ ಮೇಲೆ ಜಪ ಮಾಡಿಕೊಂಡು ಧ್ಯಾನ ಮಾಡೋದಿರ್ಬೋದು, ಈ ಥರ ಅನೇಕ ಧ್ಯಾನದಲ್ಲಿ ಅನೇಕ ವಿಧಾನಗಳಿದೆ. ಅದೆಲ್ಲ ಒಂದೊಂದಾಗಿ ಮಾಡಿಕೊಂಡು ಬರ್ತಾ ಇದ್ದಿದ್ದು. ಅನಂತರ ಎಸ್ ವ್ಯಾಸಕ್ಕೆ ನಾನು ಯಾವಾಗ ಬಂದಿದೆ, ನಮ್ಮ ಗುರುಜಿ ಡಾಕ್ಟರ್ ನಾಗೇಂದ್ರ ಅವ್ರ ಮುಖಾಂತರ ಆವರ್ತನ ಧ್ಯಾನ ಅನ್ನುವಂತಹ ಒಂದು ಸೈಕ್ಲಿಕ್ ಮೆಡಿಟೇಷನ್ ಅಂತಾರೆ, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದೆ. ಆ ಸಮಯದಲ್ಲಿ ನಾನು ಎಸ್ ವ್ಯಾಸಕ್ಕೆ ಬಂದಾದ ಮೇಲೆ ನನಗೆ ಪತ್ರಿಜಿ ಅವರ ಒಂದು ಪರಿಚಯ. 2006ನಲ್ಲಿ ನಮ್ಮ ಗುರುಗಳು ಪತ್ರಿಜಿ ಎಲ್ಲರೂ ಕೂಡ ಅಲ್ಲಿ ವಾರ್ಧಾನಲ್ಲಿ ವಾರ್ಧಾ ಸೇವಾಶ್ರಮದಲ್ಲಿ ಅವ್ರಿಗೊಂದು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂತ ಮೋಸ್ಟ್ಲಿ ಶ್ರೀ ರವಿಶಂಕರ್ ಗುರುಜಿ, ಡಾಕ್ಟರ್ ನಾಗೇಂದ್ರ ಅವರು ಮತ್ತು ಪತ್ರಿಜಿ ಅವರಿಗೆ 3 ಜನಕ್ಕಾಗಿತ್ತು. ಅಲ್ಲಿಂದ ಪತ್ರಿಜಿಯವರ ಸಂಪರ್ಕ ಸಂಬಂಧ ನಮ್ಮ ಸಂಸ್ಥೆಗೂ ಮತ್ತು ನನಗೂ ವೈಯಕ್ತಿಕವಾಗಿ ಅಲ್ಲಿಂದ ಬರ್ತಾಯಿತ್ತು. ಸೊ ಪಿರಮಿಡ್ ವ್ಯಾಲಿಯಲ್ಲಿ ನಡೆಯುವಂತಹ ಬುದ್ಧ ಪೂರ್ಣಿಮಾ ಫಂಕ್ಷನ್ ಇರ್ಬೋದು, ನಮ್ಮ ಎಸ್ ವ್ಯಾಸದಲ್ಲಿ ನಡೆಯುವಂತಹ ಯೋಗ ಸಂಗೋಷ್ಠಿಗಳು, ಅಂತಾರಾಷ್ಟ್ರೀಯ ಯೋಗ ಕಾನ್ಫರೆನ್ಸಸ್ ನಡೀತಾ ಇರುತ್ತೆ, ಅದರಲ್ಲಿ ಪತ್ರಿಜಿಯವರ ಶಿಷ್ಯರು ಎಲ್ಲರ ಜೊತೆಯಲ್ಲಿ ಬರುವಂಥದ್ದು, ಈ ಥರ ಅನೇಕ. ಸೊ ಬರೋದು ಹೋಗೋದು ತುಂಬ ಫ್ರೀಕ್ವೆಂಟಾಗಿ ಆಗ್ತಿರುವಾಗ ಆನಾಪಾನಸತಿ ಧ್ಯಾನ ಅನ್ನೋದು ನನ್ನ ಮನೆತನದಿಂದನೇ ಒಂಥರ ಬುದ್ಧನ ಪರಿಚಯ. ತುಂಬ ನಮ್ಮ ಮನೆಯಲ್ಲಿ ಬುದ್ಧನಿಗೆ ಒಂದು ಗಣಪತಿ ಸ್ಥಾನ. ನಮ್ಮ ತಾತ ಎಲ್ಲ ಮಿಯಾನ್ಮರಲ್ಲಿ ಬರ್ಮಾನಲ್ಲಿ ಕೆಲಸ ಮಾಡಿದವರು. ಅಲ್ಲಿಂದ ಬರುವಾಗ ಅವರು ಯುದ್ಧ ಕಾಲದಲ್ಲಿ ಬರುವಾಗ ಎಲ್ಲ ಆಸ್ತಿಗಳೆಲ್ಲ ಬಿಟ್ಟು ಬರುವ ಪರಿಸ್ಥಿತಿಯಲ್ಲೂ ಬುದ್ಧನ ವಿಗ್ರಹವನ್ನು ತೊಗೊಂಬಂದಿದ್ದರು ಮನೆಯಲ್ಲಿ. ಚಿಕ್ಕ ವಯಸ್ಸು ಅದೇ ನೋಡಿದ್ರು, ಅದನ್ನು ನೋಡುವಾಗ ಬುದ್ಧ ವಿಗ್ರಹ, ರಾಮಕೃಷ್ಣರ ಒಂದು ಚಿತ್ರ, ಇದೆಲ್ಲ ಸ್ವಾಭಾವಿಕವಾಗಿ ಧ್ಯಾನಕ್ಕೆ ಬರುವಂಥ ಒಂದು ಪರಿಚಯ ಇತ್ತು.
ಈಗ ಇವರು ಇನ್ನೂ ಬುದ್ಧಮಗೆ ಒಂದಷ್ಟು ವಿಶೇಷವಾಗಿ ಹೇಳುವಂಥದ್ದು, ಧ್ಯಾನವನ್ನು ತುಂಬ ಸುಲಭವಾಗಿ ಹೇಳ್ಕೊಡುವಂಥದ್ದು ಆನಾಪಾನಸತಿ. ಅದರ ಪರಿಚಯ ಆದಮೇಲೆ ಅದನ್ನು ನಾನು ಶುರು ಮಾಡಿಕೊಂಡು ಆಲ್ಮೋಸ್ಟ್ 2006ಇಂದನೇ ನಾನು ಅದನ್ನು ಮಾಡ್ತಾ ನನ್ನ ಕಡೆ ಆದಷ್ಟು ಜನಕ್ಕೆ ಪರಿಚಯ ಮಾಡೋದು. ಆವಾಗ ನಾನು ಅದನ್ನು ಸೈಲೆಂಟಾಗಿ, ಯಾಕಂದರೆ ನನ್ನ ಕಡೆ ತುಂಬ ಸ್ಟೂಡೆಂಟ್ಸ್ ಬರೋರು, ಯೋಗ ಕಲಿಯೋಕ್ಕೆ ಬರೋ ಸ್ಟೂಡೆಂಟ್ಸ್ಗೆಲ್ಲ ಯೋಗ ಜೊತೆಯಲ್ಲಿ ಧ್ಯಾನವನ್ನು ಹೇಳೋದು. ಆಮೇಲೆ ಪ್ರತಿ ತಿಂಗಳು ಕೂಡ ಅವರೆಲ್ಲರನ್ನೂ ಪಿರಮಿಡ್ ವ್ಯಾಲಿ ಕರ್ಕೊಂಡು ಹೋಗಿ ಅಲ್ಲಿ ಪರಿಚಯ ಮಾಡಿಸೋದು, ಈ ರೀತಿಯ ಮಾಡ್ಕೊಂಡು ಬಂದಿರುವಂಥದ್ದು. ಅದೆಲ್ಲ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು 3-4 ವರ್ಷದಲ್ಲಿ ಇನ್ನೂ ಅಧಿಕವಾದಂತಹ ಸಂಬಂಧ ಸಂಪರ್ಕ, ಪತ್ರಿಜಿಯವರ ಕೊನೆಯ ದಿನಗಳಲ್ಲಿ ತುಂಬ ಆತ್ಮೀಯತೆ, ಮತ್ತು ಅಲ್ಲಿರುವಂತಹ ಯೋಗ ಕಾಲೇಜಲ್ಲಿ ಕೂಡ ನಾನು ಸಂಬಂಧಪಟ್ಟು ಅದನ್ನು ವಿಸ್ತಾರಕ್ಕೆ ಸ್ವಲ್ಪ ಸೇವೆ ಮಾಡಿದೆ. ಸೊ ನೀವು ಹೇಳಿದ್ರಿ ಮನೇಲಿ ನೀವು ಚಿಕ್ಕವರಿದ್ದಾಗಿಂದನೇ ಒಂದು ಧ್ಯಾನ ಭಂಗಿ ಮೇಲೆ ನೀವು ಕೂಡ್ತಾ ಇದ್ರಿ, ಒಂದು ಸೈಲೆನ್ಸನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ರಿ, ಒಂದು ಅನುಭವವನ್ನು ಪಡ್ತಾ ಇದ್ರಿ ಅಂತ. ಯಾವಾಗ ನೀವು ಪತ್ರಿಜಿಯವರ ಸಂಪರ್ಕದಲ್ಲಿ ಬಂದ್ರಿ, ಯಾವಾಗ ಈ ಧ್ಯಾನ ಪದ್ಧತಿಯನ್ನು ಉಸಿರಾಟದ ಮೂಲಕ, ಅಂದರೆ ಉಸಿರಿನ ಮೇಲೆ ಗಮನ, ಆನಾಪಾನಸತಿಯನ್ನು ನೀವು ಇಂಪ್ಲಿಮೆಂಟ್ ಮಾಡಿದಾಗ ಯಾವ ಥರ ಒಂದು ಚೇಂಜಸ್ ನಿಮ್ಮಲ್ಲಿ ಬದಲಾವಣೆಗಳಾಯಿತು ಸರ್ ಆನಾಪಾನಸತಿಯನ್ನು ನೀವು ಮಾಡಿದಾಗ? ಅದೇ ನಾನು ಕಂಡಿದ್ದು ಏನಂದರೆ, ಐ ವಾಸ್ ಆಲ್ರೆಡಿ ಡೂಯಿಂಗ್ ಇಟ್, ಐ ವಾಸ್ ನಾಟ್ ಅವೇರ್ ವಾಟ್ ಐ ವಾಸ್ ಡೂಯಿಂಗ್. ಇದಕ್ಕೆ ಈ ಥರ ಒಂದು ಹೆಸರಿತ್ತು ಅನ್ನೋದು. ಈಗ ಫಾರ್ ಎಕ್ಸಾಂಪಲ್ ನಾವೊಂದು ಯಾವುದೋ ಒಂದು ಮಗುವನ್ನು ಡೈಲಿ ನೋಡ್ತಿರ್ತೀವಿ ಅಂದ್ಕೊಳ್ಳಿ, ಅದ್ರ ಪರಿಚಯ ಇದೆ, ಈ ಮಗು ನೋಡಿದ್ವಿ, ಫೇಸ್ ಗೊತ್ತಾಗ್ತದೆ, ಏನು ಹೆಸರು ಒಂದು ಸತಿ ಹೋಗಿ ನಾವು ಪರಿಚಯ ಮಾಡಿಸ್ಕೊಂಡು ಗೊತ್ತಾಗುವಾಗ ಇದರ ಹೆಸರು ರಾಮು ಅಥವಾ ಸುಬ್ಬು ಅಂತ ಗೊತ್ತಾಗುತ್ತೆ. ಆಮೇಲೆ ಆ ಹೆಸರಿಂದ ಕರೆಯೋಕ್ಕೆ ಶುರು ಮಾಡ್ತೀವಿ, ಆಗ ಇನ್ನೊಂದಷ್ಟು ಕ್ಲೋಸ್ನೆಸ್, ಆತ್ಮೀಯತೆ ಬೆಳೆಯುತ್ತೆ. ಅದು ನನ್ನ ಅನುಭವ ಆಗಿತ್ತು. ಇದೇ ಅಂತ ಗೊತ್ತಿಲ್ಲದೆ ನನಗೆ ಅದು ಸ್ವಾಭಾವಿಕವಾಗಿ ಬರ್ತಿರುವಂಥದ್ದು. ಅದನ್ನು ಇನ್ನು ನಾನು ಇನ್ಫ್ಯಾಕ್ಟ್ ನಾನು ನಾಗೇಂದ್ರಜಿ ಅವ್ರ ಹತ್ರ ಹೋದ್ಮೇಲೂ ಅವರು ಉಸಿರಾಟದ ಮೇಲೆ ಗಮನ ಇತ್ತದೇ ಹೇಳ್ಕೊಟ್ಟಿದ್ದು. ಬಟ್ ಇದಕ್ಕೆ ಈ ಒಂದು ಹೆಸರು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆನಾಪಾನಸತಿ ಅನ್ನುವಂಥದ್ದು ಅದನ್ನು ಹೆಸರು ಕೇಳಿದೆ, ನಾಟ್ ದಟ್ ನೇಮ್ ಇಸ್ ಆಲ್ಸೋ ನಾಟ್ ಫೆಮಿಲಿಯರ್. ದಿಸ್ ಇಸ್ ವಾಟ್ ಇಸ್ ದಟ್. ಓಕೆ ಸರ್, ನಾನು ಮಾಡ್ತಿರೋದು ಇದಕ್ಕೆ ಆ ಹೆಸರು ಅನ್ನುವಂತಹ ಒಂದು ಮ್ಯಾಚಿಂಗ್ ಅದು ಪತ್ರಿಜಿಯಿಂದ ನನಗೆ ಗೊತ್ತಾಗಿದ್ದ ಮೇಲೆ ಆವಾಗ ಇನ್ನೊಂದಷ್ಟು ನಮಗೊಂದು ಕ್ಲಾರಿಟಿ ಇಲ್ಲದೇ ಇರುತ್ತೆ. ಈಗ ವಿತ್ ಮೋರ್ ಕ್ಲಾರಿಟಿ. ಸೊ ನೀವು ಎಷ್ಟೋ ಒಂದು ಯೋಗ ಸಂಸ್ಥೆಗಳನ್ನು ನೋಡಿದ್ದೀರಾ, ಬಹಳಷ್ಟೊಂದು ಗುರುಗಳನ್ನು ಮೀಟ್ ಆಗಿದ್ದೀರಾ. ನಾನು ಈ ಕ್ವೆಶನ್ ಪದೇ ಯಾಕೆ ಕೇಳ್ತೀನಿ ಅಂದರೆ ಸರ್, ಭಾಳಷ್ಟು ಒಂದು ಮಾಸ್ಟರ್ಸ್ನ ಕೇಳ್ತಾ ಇದ್ದೀನಿ. ದಿ ಸೇಮ್ ಕ್ವೆಶನ್ ಐ ಆಸ್ಕ್, ಬಿಕಾಸ್ ಒಬ್ಬೊಬ್ಬ ಮಾಸ್ಟರ್ ಒಂದೊಂದು ವ್ಯೂ ಪಾಯಿಂಟಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ. ಸೊ ಸೇಮ್ ಕ್ವೆಶನ್ ಐ ವಾಂಟ್ ಟು ಆಸ್ಕ್ ಯು. ಬಹಳಷ್ಟು ಒಂದು ಯೋಗ ಸೆಂಟರ್ಸ್ ನೀವು ನೋಡಿದಾಗ, ಬಹಳಷ್ಟು ಒಂದು ಗುರುಗಳನ್ನು ಮೀಟ್ ಆದಾಗ, ಪ್ರತಿಯೊಂದು ಗುರುವಿನಿಂದ ಎಷ್ಟೋ ಒಂದು ಜ್ಞಾನವನ್ನು ಪಡ್ಕೊತಾ ಇರ್ತೀರಿ, ಎಷ್ಟೋ ಒಂದು ಕಲಿತಾ ಇರ್ತೀರಿ. ವೆನ್ ಯು ಮೆಟ್ ಪತ್ರಿಜಿ, ಸೊ ವಾಟ್ ಯು ಲರ್ನ್ ಫ್ರಮ್ ಹಿಮ್ ಆ್ಯಂಡ್ ವಾಟ್ ಯು ಲೈಕ್? ಪತ್ರಿಜಿ ಅವ್ರು ನೋಡಿದಾಗ ನಿಮ್ಗೇನು ಅನಿಸ್ತು, ಅವರಿಂದ ನೀವು ಏನು ಕಲ್ತಿದ್ದೀರಿ? ಸೊ ವಾಟ್ ಯು ವಾಂಟ್ ಟು ಶೇರ್ ಅಬೌಟ್ ಹಿಮ್ ಸರ್? ಒಂದು ಮೇಯ್ನಾಗಿ ಅವರಲ್ಲಿರುವಂಥ ಕನ್ವಿಕ್ಷನ್, ನಾವು ಆರ್ಜವ ಅಂತ ಹೇಳ್ತೀವಿ. ಕನ್ವಿಕ್ಷನ್, ಕ್ಲಾರಿಟಿ, ದಿಸ್ ಇಸ್ ವಾಟ್ ಇಟ್ ಇಸ್. ಅದರಲ್ಲಿ ಅನ್ಕಾಂಪ್ರಮೈಸಿಂಗ್ ಆಟಿಟ್ಯೂಡ್. ಅವರಿಗೆ ಒಂದು ವಿಷಯ ಅವರು ಒಂದು ತೊಗೊಂಡಿದ್ದಾರೆ ಅಂದರೆ ಅದರಲ್ಲಿ ಅನ್ಕಾಂಪ್ರಮೈಸಿಂಗ್, ಒಂದು ಹಠ ಅಂತ ಹೇಳ್ಬೋದು. ಹಠ ಅಂತ ಹೇಳ್ತಾರೆ. ಆ ಹಠ ಅವರಿಗೆ ಏನು ಇತ್ತು, ಕೆಲವೊಂದರಲ್ಲಿ ಬೇಕು. ನಾವು ಸಾಮಾನ್ಯ ಯೋಗ ಪ್ರಾಕ್ಟೀಸ್ ಎಲ್ಲ ಮಾಡುವಾಗ ನಾವು ಹಠ ಅಥವಾ ಬಲಾತ್ ಅಂತ ಹೇಳ್ತೀವಿ. ಬಟ್ ಅವರ ವಿಷಯದಲ್ಲಿ ನೋಡುವಾಗ ಅವರನ್ನು ತೊಗೊಂಡ್ರೆ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ರೀಚ್ಡ್. ಅದು ಅವರಲ್ಲಿ ತುಂಬ ಇತ್ತು. ಇದು ಚಲ್ತೇನ ಏನಂತ ನನಗೆ ಹಿಂದಿ ಸರಿಗೆ ಬರಲ್ಲ, ಚಲ್ತಾ ಹೇ ಅಂತ ಕೆಲವರು ಹೇಳ್ತಾರೆ. ಆ ಥರ ಇಲ್ಲ, ಇದು ಆಗಬೇಕು ಅಂದರೆ ಆಗಬೇಕು. ನನಗೆ ತುಂಬ ಅದು ಒಂದು ಅವರಲ್ಲಿ ಒಂದು ನನಗೆ ಒಂದು ಇಷ್ಟವಾಗಿದ್ದಂತು. ಅವ್ರು ಏನು ತೊಗೊಂಡಿದ್ದಾರೆ ಕಾನ್ಸೆಪ್ಟ್ಸು, ಅದರಲ್ಲಿ ಅನ್ಕಾಂಪ್ರಮೈಸ್ಡ್. ಅದು ಸಜ್ಜನ ಸಾಂಗತ್ಯ, ಈಗ ಶಾಕಾಹಾರಿ ಜಗತ್ತು, ಪಿರಮಿಡ್ಡು ಮತ್ತು ಮೆಡಿಟೇಷನ್ ಇತ್ಯಾದಿ ಏನು ಅವರು ತೊಗೊಂಡಿದ್ದಾರೆ, ಅದರಲ್ಲಿ ಯಾವುದೇ ಕಾರಣಕ್ಕೂ ಅನ್ಕಾಂಪ್ರಮೈಸ್ಡ್ ಆಗಿದ್ದರು. ಇದಕ್ಕೆ ಯಾರು ಅನುಕೂಲವಾಗಿದ್ದೀರೋ ನೀವು ಬನ್ನಿ. ಕೆಲವರು ಬಂದು ತಮ್ಮ ಇದಕ್ಕೆ ರೀತಿಯಾದಂತಹ ಅದಕ್ಕೆ ಇವ್ರನ್ನ ಇದು ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ, ಮಾತಾಡ್ತಾರೆ. ಅದನ್ನು ಅವರು ಒಪ್ಕೊಳ್ಳೋದಿಲ್ಲ. ಅವ್ರನ್ನ ಕಟ್ ಮಾಡಿ ಅಲ್ಲೇ ಅದನ್ನು ಕಳಿಸ್ತಾರೆ. ವೆರಿ ಸ್ಟ್ರಾಂಗ್ನೆಸ್. ನಾವು ಪರವಾಗಿಲ್ಲ ಅಂತೆಲ್ಲ ಅಕಾಮಿಡೇಟ್ ಮಾಡೋಣ ಅಂತ ಅಂದ್ಕೊಳ್ತೀವಿ. ನಮ್ಮ ಕೆಲವೊಮ್ಮೆ ಅದು ನೋಡಿದ್ರೆ ಒಂದು ಆಧ್ಯಾತ್ಮಿಕ ಗುರುಕ್ಕೆ ಇದು ಸರಿನಾ ಅಂತ ಅನಿಸುತ್ತೆ. ಈಗ ಅವ್ರು ಸ್ಟ್ರಿಕ್ಟಾಗಿರೋದು, ಕೆಲವೊಮ್ಮೆ ಜೋರಾಗಿ ಮಾತಾಡ್ಬಿಡ್ತಾರೆ, ಅದನ್ನು ನಮ್ಗೆ ಅನಿಸುತ್ತೆ. ಬಟ್ ನನಗೆ ತುಂಬ ಸ್ವಭಾವ ಇದೆ. ಕೆಲವೊಂದ್ರಲ್ಲಿ ನೋಡುವಾಗ ಅದು ನನಗೆ ಮ್ಯಾಚ್ ಆಗ್ತಿತ್ತು. ಈಗ ನನ್ನ ಬೇರೆ ಗುರುಗಳು, ನಮ್ಮ ಗುರುಗಳೆಲ್ಲ ತುಂಬ ಶಾಂತವಾಗಿ ಇರುವಂಥವ್ರು, ಐ ಅಕ್ಸೆಪ್ಟ್ ಅದು. ಬಟ್ ನನ್ನ ಸ್ವಾಭಾವಿಕದಲ್ಲಿ ಈ ಒಂಥರ ಕೆಲವೊಂದರಲ್ಲಿ ಇರುವಂತಹ ರಾಜಸೀಕತೆ, ಅದು ಎಲ್ಲ ಗುರುಗಳಿಗೂ ನೋಡಿ. ವಿವೇಕಾನಂದ್ರ ಅಂತ ನೋಡುವಾಗ ನಾವು ಅಂದ್ಕೊಳ್ಳೋದೇನೋ ಯಾವಾಗಲೂ ಶಾಂತವಾಗಿ ಇದ್ದಿರ್ತಾರೆ ಅಂತ. ಯಾವಾಗ ಬೇಕಿದ್ದೋ ಆವಾಗ ಅವರು ಆ ಒಂದು ರಜಸ್ಸನ್ನು ಹೊರಪಡಿಸಿದರು. ಅದು ತುಂಬ ಪತ್ರಿಜಿಯಲ್ಲಿ ನನಗಿರುವಂತಹ ಒಂದು ಕೈಂಡ್ ಆಫ್ ಅವ್ರ ಪರ್ಸ್ನಾಲಿಟಿಯಲ್ಲಿ ನನಗೆ. ಅದೇ ಸೇಮ್ ಟೈಮ್ ದರ್ ಆರ್ ಸರ್ಟನ್ ಥಿಂಗ್ಸ್ ವಿಚ್ ಐ ಡಿಂಟ್ ಅಕ್ಸೆಪ್ಟ್. ಅವರಲ್ಲಿ ಇರುವಂತಹ ವಿಶೇಷತೆ ಪತ್ರಿಜಿಯಲ್ಲಿ. ಇದಕ್ಕೋಸ್ಕರ ಇನ್ನೊಂದಷ್ಟು ನನಗೆ ಅರ್ಥ ಇಷ್ಟ ಬಂದಿದೆ. ಯಾಕಂದರೆ ಇಫ್ ಯು ಹ್ಯಾವ್ ಟು ಟೆಲ್
ದಟ್ ದಿಸ್ ಇಸ್ ವಾಟ್ ಐ ಡಿಡ್ ಲೈಕ್ ವಿತ್ ಯು, ಹಿ ವಾಸ್ ಓಪನ್ ಟು ಹಿಯರ್ ದಟ್. ಆ್ಯಂಡ್ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋದು ಅಥವಾ ಡಿಬೇಟ್ ಮಾಡೋದಷ್ಟು ಆಗಿದೆ. ಇದು ಭಾಳಷ್ಟು ಹೊರಗಡೆ ಗೊತ್ತಿರಲ್ಲ. ನಾನು ಆಗಿನ ಕಾಲದಲ್ಲಿ ಸೈಲೆಂಟಾಗಿ ಈವನ್ ಈ PSS ಮೂಮೆಂಟಲ್ಲಾಗಲಿ ಅಥವಾ ವ್ಯಾಲಿನೆಲ್ಲ ಸೈಲೆಂಟಾಗಿ ನಾನು ಬಂದು ಹೋಗೋನು. ತುಂಬ ಜನ ಕೆಲವರು ತುಂಬ ಸೀನಿಯರ್ಸ್ಗೆ ಗೊತ್ತಿದೆ. ಈ ವಿಷಯಗಳು ನನಗೆ ತುಂಬ ಅವರಲ್ಲಿ ಇಷ್ಟ ಆಗಿರುವಂಥದ್ದು. ಆ್ಯಂಡ್ ಈ ಧ್ಯಾನವನ್ನು ಇಷ್ಟು ಜನಕ್ಕೆ ಅವರು ತಗೊಂಡು ಹೋಗಿರುವಂಥದ್ದು, ವಿಶೇಷವಾಗಿ ಈ ಶಾಕಾಹಾರಿ, ಈವನ್ ನಮ್ಮಲ್ಲಿ ದೊಡ್ಡ ದೊಡ್ಡ ಗುರುಗಳಿದ್ದರೂ ಕೆಲವರು ಈ ವಿಷಯದಲ್ಲಿ ಅವರವರು ಊಟ ಮಾಡೋದು. ಯಾಕೆಂದ್ರೆ ನಮ್ಮಲ್ಲಿ ನಮ್ಮ ಸನಾತನ ಧರ್ಮ ಅಂತ ಹೇಳುವಾಗ ವಿ ಕಾಂಟ್ ಇನ್ಸಿಸ್ಟ್ ವೆಜಿಟೇರಿಯನ್ ಫುಡ್ ಫಾರ್ ಎವ್ರಿಬಡಿ. ಅವರವರ ಕರ್ಮಕ್ಕೆ ತಕ್ಕಂತಹ ಇದೆ, ಅದು ನಮ್ಮ ಶಾಸ್ತ್ರದಲ್ಲಿ ಅದಕ್ಕೊಂದು ಫ್ರೀಡಮ್ ಕೊಟ್ಟಿದ್ದಾರೆ. ಬಟ್ ವೈಯಕ್ತಿಕವಾಗಿ ನನಗದ್ರ ಒಪ್ಪಿಗೆ ಇರಲಿಲ್ಲ. ದೋ ಅದನ್ನು ನಾವು ಒಪ್ಪಿದ್ರೂ ಕೂಡ ವೈಯಕ್ತಿಕವಾಗಿ ನನಗೆ ಅದು ಒಪ್ಪಿದ್ರಿಲ್ಲ. ಎಲ್ಲ ಕಡೆ ಶಾಕಾಹಾರಿ ಇರಬೇಕು, ಆ ಥರದ ಒಂದು ಮೈಂಡ್ಸೆಟ್ ನನಗಿರುವಂಥದ್ದು. ಅದನ್ನು ಇಷ್ಟು ಸ್ಟ್ರಾಂಗ್ ಆಗಿ ಅವ್ರು ಮಾಡಿದ್ರಲ್ಲ, ತುಂಬ ಅದರಲ್ಲಿ ನನಗಂತೂ ಮತ್ತೊಂದು ಅವ್ರ ಜೊತೆ ಒಂದು ಲೈಕ್ನೆಸ್. ಇನ್ನು ಮೂರನೇದು ವಿಶೇಷ ಮ್ಯೂಸಿಕ್ಕನ್ನು ಅವ್ರು ತಂದಿದ್ದು. ನಾವು ಬಾಲ್ಯದಿಂದ ಒಂಥರ ಸಂಗೀತದ ಒಂದು ಹಿನ್ನೆಲೆ ಇರುವಂತಹ ಫ್ಯಾಮಿಲಿ, ಎಲ್ಲೋ ಸಂಗೀತ ಆ ಥರದ ಒಂದು ಇದಿರುವಂಥದ್ದು. ಸೊ ಅದು ಇರೋದ್ರಿಂದ ಅದನ್ನು ಒಂದು ಅದು ಈವನ್ ಟು ಮೀ ಈವನ್ ಮ್ಯೂಸಿಕ್ ಇಟ್ ಸೆಲ್ಫ್ ಇಸ್ ಸ್ಪಿರಿಚುವಾಲಿಟಿ, ಇಟ್ ಸೆಲ್ಫ್ ಇಸ್ ಮೆಡಿಟೇಷನ್. ನೀವು ಧ್ಯಾನದಲ್ಲಿ ಕೂತ್ಕೊಂಡು ಮ್ಯೂಸಿಕ್ ಕೇಳ್ತಾನೆ ಇರಬೇಕು ಅಂತ ಅಲ್ಲ, ಅಥವಾ ಧ್ಯಾನ ಮಾಡಲಿಕ್ಕೆ ಮ್ಯೂಸಿಕ್ ಬೇಕು ಅಂತಲೂ ಇಲ್ಲ. ನಾನು ಹೇಳೋದು ಧ್ಯಾನ ಮಾಡಲಿಕ್ಕೆ ಮ್ಯೂಸಿಕ್ ಬೇಕು ಅಂತಲೇ ಇಲ್ಲ. ಧ್ಯಾನ ಅದೇ ಸ್ವಾಭಾವಿಕವಾಗಿ ಮಾಡುವಂತಹ ಸಾಮರ್ಥ್ಯ ಇರೋರಿಗೆ ಅದಾಗುತ್ತೆ. ಈವನ್ ಯು ಡೋಂಟ್ ಹ್ಯಾವ್ ಟು ಡೂ ಮೆಡಿಟೇಷನ್, ಜಸ್ಟ್ ಲಿಸನ್ ಟು ಅ ಗುಡ್ ಮ್ಯೂಸಿಕ್. ನೀವು ಕಣ್ಮುಚ್ಕೊಂಡು ಉಸಿರಾಟ ಗಮನಿಸೋದು ಬೇಕಿಲ್ಲ. ಒಳ್ಳೆ ಹಾಡು ಅದನ್ನು ಗಮನಿಸ್ತಾ ಇರಿ, ಮನಸ್ಸೋದು ಲಯ ಆಗುವಾಗ ಅದೇ ಧ್ಯಾನ. ಇದೆರಡೂ ಸರಿಯೇ, ಬಟ್ ಆ ಕಂಡೀಷನ್ಗೆ ಯಾರು ಅದಕ್ಕೆ ಪ್ರಿಪೇರ್ ಆಗಿದ್ದಾರೆ ಅವ್ರಿಗೆ ಸರಿಗಿರುತ್ತೆ. ಸಾಮಾನ್ಯ ಜನಕ್ಕೆ ಇದು ಎರಡನ್ನೂ ಕೋಂಬೋ ತರುವಾಗ ನೀವು ಧ್ಯಾನ ಮಾಡ್ತೀರಿ, ಧ್ಯಾನ ಮಾಡುವಾಗ ಮನಸ್ಸು ಅಲ್ಲಲ್ಲಿ ಚಂಚಲಕ್ಕೆ ಹೋಗುತ್ತೆ, ಅದನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕೆ ಸಂಗೀತವನ್ನು ಉಪಯೋಗಿಸ್ಕೊಳ್ಳಿ ಅನ್ನುವಂತಹ ಒಂದು ಪ್ರಕ್ರಿಯೆನ ಅದನ್ನು ಜೋಡಿಸಿ ತಂದರು. ಇಂಡಿಪೆಂಡೆಂಟ್ಲಿ ಮ್ಯೂಸಿಕ್ ಇಟ್ ಸೆಲ್ಫ್ ಇಸ್ ವೆರಿ ಹೈ ಲೆವೆಲ್ ಆಫ್ ಸ್ಪಿರಿಚುವಾಲಿಟಿ, ಮೆಡಿಟೇಷನ್ ಇಸ್ ಆಲ್ಸೋ ದೇರ್. ಆ್ಯಂಡ್ ಒಂದಕ್ಕೊಂದು ತುಂಬ ಹೊಂದಾಣಿಕೆ ಇರುವಂಥದ್ದು. ಬಟ್ ಅದನ್ನು ಎರಡು ಸರಿಗೆ ತಂದು ಒಂದು ಮಾಡಿ ಅದನ್ನು ತುಂಬ ಮಾಸ್ ಲೆವೆಲಲ್ಲಿ ತರುವಂಥದ್ದು. ಇವತ್ತು ಎಷ್ಟೋ ಜನ, ಸಾವಿರಾರು ಜನ ಅದನ್ನು ನಮ್ಮ ಕೇಂದ್ರದಲ್ಲೂ ದಿನ ಬರ್ತಿರ್ತಾರೆ, ಸಂಗೀತವನ್ನು ಹಾಕ್ಕೊಂಡು ಅವರು ಧ್ಯಾನವನ್ನು ಮಾಡುವಾಗ ಅವರಿಗೆ ಇನ್ನೊಂದಷ್ಟು ಫೋಕಸ್ ಬರುತ್ತೆ. ಧ್ಯಾನ ಮಾಡಬೇಕಾದ್ರೆ ಅಥವಾ ಯೋಗದಲ್ಲಿ ಅಂದ್ಕೊಡಿ, ಬಹಳಷ್ಟು ಒಂದು ಅನುಭವಗಳು ಬರ್ತಾ ಇರುತ್ತೆ ಸರ್. ಸೊ ಮುಖ್ಯವಾಗಿ ಇವತ್ತಿನ ಒಂದು ಟಾಪಿಕ್ಗೆ ನಾನು ಬರ್ತೀನಿ. ಇವತ್ತು ಟಾಪಿಕ್ ಬಗ್ಗೆ ಮಾತಾಡಬೇಕಂದ್ರೆ ಒಂದು ಅನುಭವ ನಿಮಗೆ ವೆರಿ ಪೆಕ್ಯುಲಿಯರ್ ಆಗಿ ಬಂದಿದೆ ಅಂತ ನನಗೆ ಗೊತ್ತಾಯಿತು. ಮೋದಿಜಿಯವರು, ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು May 30, 31, June 1 ಈ ಧ್ಯಾನವನ್ನು ಕನ್ಯಾಕುಮಾರಿಲಿ ಮಾಡಿದ್ದಾರೆ. ಈ ಒಂದು ವಿಷನ್ ನಿಮಗೆ ಮಾರ್ಚಲ್ಲೇ ಬಂದಿತ್ತು ಅಂತ ಗೊತ್ತಾಯಿತು. ಸೊ ಆ ಒಂದು ಅನುಭವ ಬಗ್ಗೆ ನಮ್ಮ ಜೊತೆಗೆ ಹಂಚ್ಕೊಳ್ಳಿ ಸರ್. ಹೆಂಗೆ ಬಂತು ಅದು ಅನುಭವ? ನಾನು ಸಾಮಾನ್ಯ ಯಾರಿಗೂ ಹೇಳ್ತಿರಲ್ಲ ಧ್ಯಾನದಲ್ಲಿ ಬರ್ತಿರೋದನ್ನು. ಆ್ಯಕ್ಚುಲಿ ನಾನು ಅದನ್ನು ಕೂಡ ಹೇಳ್ತೀನಿ. ತುಂಬ ಜನ ನಮ್ಮ ಆಧ್ಯಾತ್ಮಿಕ ಗುರುಗಳು ಅದಕ್ಕೆ ನಿಮಗಾಗಿರುವಂಥ ಸ್ವಾನುಭವ ನಿಮ್ಮಲ್ಲಿ ಇಟ್ಕೋಬೇಕು ಅಥವಾ ಗುರುಗಳಲ್ಲಿ ಹೇಳಬೇಕು, ಎಲ್ಲರಿಗೂ ಅದನ್ನು ಪ್ರಚಾರ ಮಾಡಬಾರ್ದು ಅಂತ ಇದ್ದಿದ್ದು. ಪತ್ರಿಜಿ ಎಲ್ಲರಿಗೂ ಅದನ್ನು ಹೇಳಬೇಕು, ಸಜ್ಜನ ಸಾಂಗತ್ಯ ಬೇಕು, ನೀವು ನಿಮ್ಮ ಅನುಭವವನ್ನು ಹೇಳಿದ್ರಿಂದ ಇನ್ನೊಂದಷ್ಟು ಜನಕ್ಕೆ ಇದಾಗುತ್ತೆ ಅಂತ ಹೇಳಿತ್ತು. ಸೊ ಇದ್ರ ಬಗ್ಗೆ ನನಗೆ ಪ್ಲಸ್ ಆರ್ ಮೈನಸ್ ಎರಡೂ ಇತ್ತು. ನಾನು ಅವ್ರ ಹತ್ರ ಅದರ ಬಗ್ಗೆಯೂ ಕೂಡ ವಿವಾದ ಮಾಡಿದ್ದೀನಿ. ಸೊ ಅದರಿಂದ ನನ್ನ ಅನುಭವಗಳನ್ನು ನಾನು ಇಲ್ಲಿವರೆಗೂ ತುಂಬ ನಾನು ಹೇಳ್ಕೊಂಡೇ ಇರಲಿಲ್ಲ. ಅದು ನನ್ನಲ್ಲೇ ನಾನು ಇಟ್ಕೊಂಡಿದ್ದೀನಿ, ಅಥವಾ ಆತ್ಮೀಯವಾಗಿ ನನ್ನ ಜೊತೆ ಇರುವಂತಹ ಮಾಸ್ಟರ್ಸ್ಗೆ ನಾನು ಹೇಳ್ತಿರ್ತೀನಿ. ಇದನ್ನು ನಾನು ಕೆಲವೊಂದು ಕಾರಣಗಳಿಂದ ನಾನು March 8 ಶಿವರಾತ್ರಿ ಅವತ್ತು ನನಗಾಗಿರುವಂಥ ಒಂದು ಅನುಭವ. ಮಾರ್ಚ್ ಕೊನೆಗೆ ನಾನು 31ಗೆ ಕೆಲವ್ರ ಜೊತೆ ನಾನು 30-31 ಆ ಸಂದರ್ಭದಲ್ಲಿ ಹಂಚ್ಕೊಂಡಿದ್ದೆ. ಅದನಂತರ ಇನ್ಫ್ಯಾಕ್ಟ್ ಅದರ ಬಗ್ಗೆ ಕೆಲವೊಂದು ಕೆಲಸಗಳು ಶುರು ಮಾಡಿದೆ, ನಾನು ಹೇಳ್ತೀನಿ ಅದರ ಬಗ್ಗೆ ಕ್ರಮೇಣ. March 8 ಶಿವರಾತ್ರಿ ಅವತ್ತು ಮಹಿಳಾ ದಿನಾಚರಣೆ ಕೂಡ ಬಂದಿತ್ತು. March 8 ಪ್ರತಿ ವರ್ಷ ಮಹಿಳಾ ದಿನಾಚರಣೆ. ಈ ವರ್ಷ ಕೊಇನ್ಸಿಡೆಂಟಲಿ ಶಿವರಾತ್ರಿ ಅವತ್ತು ಬಂದಿತ್ತು. ಅವತ್ತಿನ ಮಹಿಳಾ ದಿನಾಚರಣೆ ಸಲುವಾಗಿ ಕೆಲವೊಂದು ಕಾರ್ಯಕ್ರಮಗಳಿತ್ತು. ನಾನು ಅದರಲ್ಲಿ ಮಹಿಳೆಯರ ಹತ್ರ ಅಷ್ಟೇ ಅಂತ ಅಲ್ಲ, ಮಹಿಳೆಯರನ್ನ ಯಾರೆಲ್ಲ ಪೂಜಿಸ್ತಾರೋ ಅಂಥವ್ರು ಕೂಡ ಹೋಗಬೇಕು. ನನ್ನನ್ನು ಕೆಲವೊಂದು ಕಡೆ ಕರೆದಿದ್ದರು, ಕಾರ್ಯಕ್ರಮಗಳಿಗೆ ಹೋಗಿದ್ದೆ, ಶಿವರಾತ್ರಿ ಕಾರ್ಯಕ್ರಮ. ಸೊ ಎರಡನ್ನೂ ಕಂಬೈನ್ ಮಾಡಿ ಶಿವಶಕ್ತಿ ತತ್ವದ ಬಗ್ಗೆ ನಾನು ಸಾಮಾನ್ಯ ಅವತ್ತೆಲ್ಲ ಮಾತಾಡ್ತಿದ್ದೆ. ಇನ್ಫ್ಯಾಕ್ಟ್ ನಾನು ಒಂದು ಶಾರ್ಟ್ ಟಾಕ್ ನಮ್ಮ ರಾಗಿಗುಡ್ಡ ಪಿರಮಿಡ್ ಅಧ್ಯಾತ್ಮ ಧ್ಯಾನದಲ್ಲಿ ಮಾತಾಡಿರುವಂಥದ್ದು PMCಯಲ್ಲಿ ಕೂಡ ಬಂದಿದೆ. ಅದರೊಳಗೆ ಈ ಶಿವಶಕ್ತಿ ತತ್ವ ಬಗ್ಗೆ ಮಾತಾಡಿದೆ. ಅವತ್ತು ರಾತ್ರಿ ನಾನು ಧ್ಯಾನ ಮಾಡ್ತಿದ್ದಾಗ ಹಲವಾರು ಕಡೆ ದೇವಸ್ಥಾನಗಳೆಲ್ಲ ಹೋಗಿದ್ದೆ, ಬೇರೆ ಬೇರೆ ಕಾರ್ಯಕ್ರಮಗಳಿತ್ತು, ರಾತ್ರಿ ಎಲ್ಲ ನಡೀತಿತ್ತು. ಒಂದು ಮಧ್ಯರಾತ್ರಿ ನಾನು ವಾಪಸ್ ನಮ್ಮ ಕೇಂದ್ರಕ್ಕೆ ಬಂದು ರಾತ್ರಿ ನಾನು ಧ್ಯಾನ ಮಾಡ್ತಿರುವಾಗ ಆಲ್ಮೋಸ್ಟ್ ಎರ್ಲಿ ಮಾರ್ನಿಂಗ್ ಮೇ ಬಿ ಅರೌಂಡ್ 3:30-4 o'clock ಅಷ್ಟೇ ನಾನು ಮಾಡ್ತಿರುವಾಗ ಒಂದು ಕೈಂಡ್ ಆಫ್ ಅ ವಿಷನ್ ವಿಚ್ ಐ ಹ್ಯಾಡ್. ಕನ್ಯಾಕುಮಾರಿಯಲ್ಲಿರುವಂತಹ ಸಮುದ್ರದ ತೀರ,
ಅಲ್ಲಿರುವಂತಹ ಒಂದು ಸೆಂಟ್ರಲ್ ಇರುವಂತಹ ವಿವೇಕಾನಂದ ರಾಕ್ ಮೆಮೋರಿಯಲ್ ತುಂಬ ನನಗೆ ಚಿಕ್ಕ ವಯಸ್ಸಿಂದನೂ ನನ್ನ ಒಂದು ತವರ ಮನೆ ಥರ ಅಂತ ಹೇಳ್ಬೋದು. ಹೌದಾ? ನಾನು ಪದೇ ಪದೇ ಅಲ್ಲಿ ಹೋಗಿರುವಂಥದ್ದು ನಮಗೆ ಆದರ್ಶವಾದಂತಹ ಒಂದು ಸ್ಥಳ. ನಾನು ನನ್ನ ಇಷ್ಟೊಂದು ವರ್ಷಗಳಲ್ಲಿ ನಾನು ಎಷ್ಟು ಸತಿ ಹೋಗಿದ್ದೀನಿ ಅಂತ ಸಂಖ್ಯೆ ಲೆಕ್ಕ ಇಲ್ಲ. ವರ್ಷಕ್ಕೆ ಒಂದು 5-6 ಸತಿ ಮಿನಿಮಮ್ ಹೋಗ್ತಿರ್ತೀನಿ. ಹಾಗಾಗಿ ಇಟ್ಸ್ ಕ್ವೈಟ್ ನ್ಯಾಚುರಲ್ ಟು ಸಿ ದ ವಿವೇಕಾನಂದ ರಾಕ್ ಮೆಮೋರಿಯಲ್, ಅದನ್ನು ನೋಡೋದು. ಸ್ವಾಮಿ ವಿವೇಕಾನಂದ ನಮ್ಮ ಆದರ್ಶ, ಆ ಪರಂಪರೆಯ ದೀಕ್ಷೆ ತೊಗೊಂಡಿದ್ದೀವಿ, ಅದರಿಂದ ಇದೆಲ್ಲ ಸಹಜ. ಬಟ್ ಅಲ್ಲಿ ನಾನು ಮೋದಿಜಿ ನೋಡಿದೆ. ಮೋದಿಜಿ ವಾಸ್ ಸಿಟ್ಟಿಂಗ್ ಇನ್ ಮೆಡಿಟೇಷನ್. ಒಂಥರ ಮೋದಿಜಿ ನಾನು ಕೆಲವೊಮ್ಮೆ ಧ್ಯಾನಗಳಲ್ಲಿ ಕೂಡ ನೋಡಿದ್ದೀನಿ. ಆದರೆ ಇದು ಎರಡು ಕಾಂಬಿನೇಷನ್, ಅಂದರೆ ರಾಕ್ ಮೆಮೋರಿಯಲ್ ಕನ್ಯಾಕುಮಾರಿಯಲ್ಲಿ ಮತ್ತು ಮೋದಿಜಿ. ನೆಕ್ಸ್ಟು ಆ ವಿಷನ್ ಎಕ್ಸ್ಪ್ಯಾಂಡ್ ಆಗ್ತಾ ಅಲ್ಲಿ ಸಮುದ್ರದ ತೀರದಲ್ಲಿ ಈ ಕಡೆ ಇದೆಲ್ಲ ಇರ್ತಾರೆ, ಸಿ ಬೀಚ್, ಅಲ್ಲಿ ಸಂಪೂರ್ಣವಾಗಿ ದೊಡ್ಡ ಕ್ರೌಡ್, ವೆರಿ ಆರ್ಗನೈಸ್ಡ್ ಕ್ರೌಡ್, ವೇರ್ ಐ ಸಿ ಥೌಸಂಡ್ಸ್ ಆಫ್ ವುಮೆನ್ ಸ್ಟ್ಯಾಂಡಿಂಗ್ ಇನ್ ವೃಕ್ಷಾಸನ. ಯೋಗದಲ್ಲಿ ವೃಕ್ಷಾಸನದ ಒಂದು ಕಾಲಲ್ಲಿ ನಿಂತುಕೊಳ್ಳುವಂತಹ ಆಸನ ಏನಿದೆ. ವೃಕ್ಷಾಸನದಲ್ಲಿ ಸಾವಿರಾರು ಮಹಿಳೆಯರು, ಇನ್ಫ್ಯಾಕ್ಟ್ ಐ ಕುಡ್, ಸಾವಿರಾರು ಅಂತಲ್ಲ, 1000 ಬಿಕಾಸ್ ಐ ಕುಡ್ ಲಿಟ್ರಲಿ ಸಿ ಎವ್ರಿ ಫೇಸ್. ನಾನು ಪ್ರತಿಯೊಂದು ಯಾರ್ಯಾರಲ್ಲಿ ಇದ್ದರು ಅಂತ ನನಗೆ ನನಗೆ ಅದಾದಮೇಲೆ ಕೆಲವ್ರನ್ನ ಹೇಳಿದೆ, ನಾನು ನಿಮ್ಮನ್ನು ನೋಡಿದೆ ಅಂತ. ನಾನು ಕೆಲವ್ರ ಬಗ್ಗೆ ನನಗೆ ಒಂಥರ ಹಾಸ್ಯ ಇವರು ಒಂದು ಕಾಲಲ್ಲಿ ನಿಂತ್ಕೊಂಡು ಒದ್ದಾಡೋದ ಥರ ಇತ್ತು, ಬಟ್ ಎಲ್ಲರೂ ಅಲ್ಲಿ ನಿಂತ್ಕೊಂಡಿದ್ರು. ನನಗೆ ಆಶ್ಚರ್ಯ, ಇದು ಏನಪ್ಪ ಅಂತ. ದಿಸ್ ಇಸ್ ವಾಟ್ ಐ ಸಾ. ಆಮೇಲೆ ಒಂದು ನಿಶಬ್ದ, ಎಲ್ಲರ ಧ್ಯಾನ ಒಂದು ಕಾಲು ನಿಂತಿದ್ದಾರೆ, ಆಮೇಲೆ ಧ್ಯಾನ ಕೂತಿದ್ದಾರೆ. ಅಲ್ಲಿಗೆ ಓಂಕಾರದ ಶಬ್ದ ಬರುತ್ತೆ. ಅದು ವಿಷನ್ ಗೆಟ್ಸ್ ಮರ್ಜ್, ಒಂಥರ ಬ್ಲ್ಯಾಂಕ್ ಆಯಿತು. ಇದು ನೋಡಿದೆ. ಆದ ಕೂಡಲೇ ಐ ಸ್ಟಾರ್ಟೆಡ್ ಥಿಂಕಿಂಗ್, ಇವತ್ತು ನನಗೇನು ಒಂದು ಅವತ್ತು ನಾನು ಅಂದ್ಕೊಂಡಿದ್ದು, ವಿ ಕ್ಯಾನ್ ಇಂಟರ್ಪ್ರೆಟ್ ಅವರ್ ಮೆಡಿಟೇಷನ್ ಇನ್ ಡಿಫ್ರೆಂಟ್ ವೇಸ್, ವಾಟ್ ಅವರ್ ವಿಷನ್ ವಿ ಸಿ. ಅವತ್ತು ಮಹಿಳಾ ದಿನಾಚರಣೆ ಇತ್ತು. ನಾವು ನಮ್ಮ ಅಧ್ಯಾತ್ಮಿಕ ಸಂಸ್ಥೆಯಿಂದ ಸುಮಾರು ವರ್ಷಗಳಿಂದ ಪ್ರತಿ ವರ್ಷ ಮಹಿಳಾ ದಿನಾಚರಣೆಗೆ ಮಹಿಳಾ ಯೋಗ ಮೇಳ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೀವಿ. ಯೋಗದಲ್ಲಿ ಕಾಂಟ್ರಿಬ್ಯೂಟ್ ಮಾಡಿರುವಂಥ ಮಹಿಳೆಯರು ಅವ್ರನ್ನ ಒಂದು ಗುರುತಿಸುವ ರೀತಿಯಲ್ಲಿ ಯೋಗಲಕ್ಷ್ಮಿ ಪುರಸ್ಕಾರ ಅಂತ ಸನ್ಮಾನಿಸೋದು, ಈ ಥರ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಎಕ್ಸ್ಪರ್ಟ್ಸನ್ನು ಕರೆದು ಒಂದು ಇಡೀ ದಿನದ ಒಂದು ಕಾರ್ಯಕ್ರಮ ನಡೆಯುತ್ತೆ. ಲಾಸ್ಟ್ ವಿ ಡಿಡ್ ವಾಸ್ 2020 ಮಾರ್ಚ್ 20. ಇನ್ಫ್ಯಾಕ್ಟ್ ಅದು ಕೂಡ ಮಾರ್ಚ್ 8 ಯಾವತ್ತು ಮಹಿಳಾ ದಿನಾಚರಣೆ ಇತ್ತು ಅವತ್ತು ನಾನು ಕನ್ಯಾಕುಮಾರಿಲಿ ಇದ್ದಿದ್ದು ಆ ವರ್ಷ. ಓಕೆ ಸರ್, ಓಕೆ. ಇಲ್ಲಿಂದ 100 ಜನ ನಮ್ಮ ಯೋಗ ಶಿಕ್ಷಕರನ್ನ ಕರ್ಕೊಂಡು ಒಂದು ಯಾತ್ರೆ, ಯೋಗ ಯಾತ್ರೆ ಅಂತ ಹೋಗಿದ್ದೀನಿ. ನಮ್ಮ ಪಿರಮಿಡ್ ಮಾಸ್ಟರ್ ಸುಬ್ರಹ್ಮಣ್ಯ ಸರ್ ಇವರೆಲ್ಲ ಕೂಡ ಅದರಲ್ಲಿ ಬಂದಿದ್ದರು. ಸೊ ಅವತ್ತಿಗೆ ಅಲ್ಲಿ ಇದ್ದಿದ್ದು. ಸೊ ಅದಕ್ಕೆ ಬಂದಾದಮೇಲೆ ನೆಕ್ಸ್ಟ್ ವೀಕೆಂಡ್, ಐ ಥಿಂಕ್ ಇಟ್ ವಾಸ್ ಮಾರ್ಚ್ 20th ಇಫ್ ಐ ಆಮ್ ರೈಟ್. ಸೊ ಅವತ್ತಿಗೆ ನಾವು ಬೆಂಗಳೂರಿನಲ್ಲಿ ಕಾಶ್ಮೀರ್ ಭವನಲ್ಲಿ ಮಹಿಳಾ ದಿನಾಚರಣೆ ಕೊನೆಗಾಗಿ ಮಾಡಿದ್ದು. ಲಾಕ್ಡೌನ್, ನೆಕ್ಸ್ಟ್ ವೀಕಲ್ಲೇ ಲಾಕ್ಡೌನ್ ಘೋಷಣೆ ಆಯಿತು. ಆಮೇಲಿಂದ ಈ 3 ವರ್ಷಗಳು 21, 22, 23 ಮಾಡಿಲ್ಲ ಈ ಕಾರ್ಯಕ್ರಮವನ್ನು. ನಾನು ಆಲ್ಮೋಸ್ಟ್ ಅದರ ಬಗ್ಗೆ ಐ ಹ್ಯಾವ್ ಲೆಫ್ಟ್ ಇಟ್ ಫರ್ಗಾಟನ್. ಸೊ ಅನಿಸಿತ್ತು, ಮೇ ಬಿ ಇಷ್ಟು ಮಹಿಳೆಯರು ನಾನು ಧ್ಯಾನದಲ್ಲಿ ಇರೋದು ನೋಡಿದ್ದೀನಿ. ಮೋದಿಜಿ ಪ್ರೈಮ್ ಮಿನಿಸ್ಟರ್ ಅವ್ರ ಮುಖಾಂತರ ಸ್ವಾಮಿ ವಿವೇಕಾನಂದರು ಆದರ್ಶ, ಈ ಮುಖಾಂತರ ಈ ದಿನವನ್ನು ಮತ್ತೆ ನೀನು ರೀಸ್ಟಾರ್ಟ್ ಮಾಡುವಂಥ ಒಂದು ಸಂದೇಶ ಅಂತ ನಾನು ತಕ್ಷಣವೇ ಮಾರ್ಚ್ 8, 9ನೇ ತಾರೀಕು ನಾನು ಮತ್ತೆ ಬೆಳಗ್ಗೆ ಇದರ ಬಗ್ಗೆ ಪ್ಲ್ಯಾನ್ ಮಾಡುವಾಗ ಅಂದ್ಕೊಂಡು ತಕ್ಷಣವೇ ಮಾರ್ಚ್ 17 ನೆಕ್ಸ್ಟ್ ಬರುವಂತಹ ಸಂಡೇಗೆ ಈ ಕಾರ್ಯಕ್ರಮ ಇಟ್ಕೊಂಡ್ವಿ. ಸುಮಾರು 300 ಜನ ಮಹಿಳಾ ಯೋಗ ಶಿಕ್ಷಕಿಯರು, ಧ್ಯಾನಿಗಳು, ನಮ್ಮ ಪಿರಮಿಡ್ ವ್ಯಾಲಿಯಿಂದ ಶಾಲಿನಿ ಅವರು ಕೂಡ ಬಂದಿದ್ದರು. ಅವ್ರಿಗೂ ನಾವು ಈ ಯೋಗಲಕ್ಷ್ಮಿ ಪುರಸ್ಕಾರವನ್ನು ಕೊಟ್ಟಿದ್ದೀವಿ. ಈ ಥರ ಅನೇಕ ಮಹಿಳೆಯರು, ಒಂದು 21 ಜನ ಮಹಿಳೆಯರು ಪ್ರಭಾವಿತವಾಗಿ ಯಾರು ಸೇವೆ ಮಾಡ್ತಿದ್ದಾರೆ ಯೋಗ ಮುಖಾಂತರ. ಅದನ್ನು ಇವತ್ತು ಕಮರ್ಷಿಯಲ್ ಆಗಿ ಕ್ಲಾಸ್ ಮಾಡೋದು ಆ ಥರ ಅಲ್ಲದೆ ಒಂದು ಆರೋಗ್ಯ ದೃಷ್ಟಿಯಿಂದ ಸಂಶೋಧನೆಗಳು ಮತ್ತು ಅಧ್ಯಾತ್ಮ ಈ ಥರ ಹಲವಾರು ಕ್ಷೇತ್ರದಲ್ಲಿ ಮಾಡೋರನ್ನ ಗುರುತಿಸಿ ಒಂದು ಅವಾರ್ಡ್ ಮಾಡೋದು. ಮತ್ತು ತುಂಬ ಪ್ರಮುಖವಾದಂತಹ ವ್ಯಕ್ತಿಗಳಿಂದ ಮಹಿಳಾ ಯೋಗ ಗುರುಗಳು, ಧ್ಯಾನ ಗುರುಗಳು, ಅಧ್ಯಾತ್ಮ ಗುರುಗಳಿಂದ ಭಾಷಣಗಳು ಇತ್ಯಾದಿ ಇಡೀ ದಿನದ ಕಾರ್ಯಕ್ರಮ RV ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಕಾರ್ಯಕ್ರಮ ಆಗಿತ್ತು ಮಾರ್ಚ್ 17. ಅಲ್ಲಿವರೆಗೂ ನನಗನ್ಸಿತ್ತು ದಿಸ್ ಇಸ್ ದ ಮೆಸೇಜ್, ಸೊ ಐ ಡಿಡ್ ದಿಸ್ ಪ್ರೋಗ್ರಾಮ್. ಆವಾಗಲೂ ಮತ್ತೆ ನನಗನ್ಸಿತ್ತು ಇದು 300 ಜನ ಅಷ್ಟೇ ಇದ್ರಲ್ಲ, 1000 ಜನ ನಾವು ನೋಡಿದ್ದೀರಿ ವಿಷನಲ್ಲಿ. ಅದರಲ್ಲಿ 300 ಜನ ಇದ್ದರು. ಓಕೆ ಓಕೆ ಓಕೆ. ಈ 300 ಜನ ಯಾರಲ್ಲಿ 270+ ಜನ ಆ್ಯಂಡ್ ಮಿಕ್ಕಿದವರು ಅವತ್ತು ಜೆಂಟ್ಸ್ ಸೇರಿ 300. ಬಟ್ ಈ 870+ ಮಹಿಳೆಯರು ಯಾರು ಬಂದಿದ್ದರೋ ಎಲ್ಲರಲ್ಲಿ ವಿಷನಲ್ಲಿ ಇದ್ದರು. ಇನ್ಫ್ಯಾಕ್ಟ್ ಕೆಲವರು ನಾನು ನೋಡಿಲ್ಲ, ಹೊಸ ಪರಿಚಯ ಅವತ್ತೇ ನಾನು ನೋಡ್ತಿದ್ದೀನಿ, ಬಟ್ ಐ ಹ್ಯಾವ್ ಸೀನ್ ದಮ್ ದೇರ್. ಇವತ್ತು ಅವರು ಒಬ್ಬೊಬ್ಬರು ಬರುವಾಗ ನಾನು ಕ್ಲಿಯರಾಗಿ ಅವ್ರನ್ನ ನಾನು ರೆಕಗ್ನೈಸ್ ಮಾಡೋಕ್ಕಾಯಿತು. ಸೊ ಈ ರೀತಿಯ ಇದಾಯಿತು. ಸೊ ಆವತ್ತಿಗೆ ಓಕೆ ದಿಸ್ ಇಸ್ ವಾಟ್ ಇಟ್ ಇಸ್, ಐ ಜಸ್ಟ್ ಲೆಫ್ಟ್. ಮತ್ತೆ ತಿರ್ಗಾ ನನಗೊಂಥರ ಇದು ರಿಮೈಂಡರ್, ಧ್ಯಾನ ಅಂತಲ್ಲ, ಒಂಥರ ಸ್ಮರಣೆ, ರಿಕಲೆಕ್ಷನ್, ಇದು ಬಂದಿತ್ತಲ್ಲ, ಏನಾದರೂ ಇದು ರೀತಿಯಲ್ಲಿ ಮಾಡಬೇಕು ಅಂತ. ಇನ್ಫ್ಯಾಕ್ಟ್ ದಟ್ ಡೇ ವೆನ್ ವಿ ಡಿಡ್ ದ ಪ್ರೋಗ್ರಾಮ್ ವಿ ಗಾಟ್ ಟು ನೋ ದಟ್ ಫ್ರಮ್ ದ ಸೆಂಟ್ರಲ್ ಮಿನಿಸ್ಟ್ರಿ ಆಫ್ ಆಯುಷ್
ಪ್ರತಿ ವರ್ಷವೂ ಕೂಡ ಏನು ಮಾಡ್ತಾರೆ ಅಂದರೆ ಒಂದು ಯೋಗ ದಿನಾಚರಣೆ ಜೂನಲ್ಲಿ ಬರೋದಕ್ಕೆ ಒಂದು ಥೀಮನ್ನು ಘೋಷಣೆ ಮಾಡ್ತಾರೆ. ಕಳೆದ ವರ್ಷ ಯೋಗ ಫಾರ್ ಅದು ಯೂನಿವರ್ಸಲ್ ವೆಲ್ಫೇರ್ ವಸುದೈವ ಕುಟುಂಬಕಂ ಅಂತ ಇತ್ತು. ಒಂದು ಸತಿ ಯೋಗ ಫಾರ್ ಹಾರ್ಟ್ ಡಿಸೀಸ್ ಅಂತ ಇತ್ತು. ಒಂದು ಥೀಮ್ ಇಟ್ಕೊಂಡು ಅದರ ಯೋಗ ಹೇಗೆ ಅದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನಾವು ಕೆಲಸ ಮಾಡಬೇಕು ಅಂತ ಒಂದು ಥಾಟ್. ಆ ವರ್ಷ ನಾವು ಮಾರ್ಚ್ 8 ಮಾಡಿರಲಿಲ್ಲ. ಮಹಿಳಾ ದಿನಾಚರಣೆ 8 ಇತ್ತು, ನಾವು 17ಕ್ಕೆ ಮಾಡ್ತಿದ್ದೀವಿ. ನಾವು ಅವತ್ತು ಮಾಡ್ತಿರುವಾಗ ಆಯುಷ್ ಮಂತ್ರಾಲಯ ಸೆಂಟ್ರಲ್ ಮಿನಿಸ್ಟ್ರಲಿಂದ ಈ ವರ್ಷದ ಯೋಗ ದಿನಾಚರಣೆ ಥೀಮ್ ಯೋಗ ಫಾರ್ ವಿಮನ್ ಎಂಪವರ್ಮೆಂಟ್ ಅಂತ ಘೋಷಣೆ ಮಾಡ್ತಾರೆ. ಸೊ ನಾನು ಅವತ್ತು ಆ ನ್ಯೂಸನ್ನು ಅನೌನ್ಸ್ ಮಾಡಿದ್ದೀನಿ. ಎಲ್ಲರೂ ವೆರಿ ಗ್ರ್ಯಾಂಡ್ಲಿ ದೇವರ್ ಸೆಲೆಬ್ರೇಟಿಂಗ್. ನಾವು ಇದನ್ನು ಸೆಲೆಬ್ರೇಟ್ ಮಾಡ್ತಿರುವಾಗ ಈ ಥೀಮ್ ಬಂದಿದೆ ನೋಡಿ. ನಾನು ಹೇಳಿದೆ ಮೇ ಬಿ ನಾವು ಮಾಡ್ತಿರುವಂತಹ ಈ ವೈಬ್ರೇಷನ್ ಅಲ್ಲಿ ಹೋಗಿ ಡೆಲ್ಲಿಗೆ ಹೋಗಿ ಇದನ್ನು ಘೋಷಣೆ ಮಾಡಿಸಿದೆ ಅಂತ. ವಿ ಫೆಲ್ಟ್ ಹ್ಯಾಪಿ. ಸೊ ಅದು ಒಂದು ಕೋಇನ್ಸಿಡೆನ್ಸ್ ಇದಕ್ಕೇನೋ ಇದೆ. ಯಾಕೆಂದರೆ ಸೆಂಟ್ರಲ್ ಮಿನಿಸ್ಟ್ರಿಯಿಂದ ಬರುವಂಥದ್ದು. ಸೊ ಪ್ರಧಾನಮಂತ್ರಿಗಳು ಒಂದು ಕಡೆ ಎವ್ರಿ ಇಯರ್ ಒಂದು ಗ್ರ್ಯಾಂಡ್ ಯೋಗ ಡೇ ಸೆಲೆಬ್ರೇಷನ್ ಆಗುತ್ತೆ. ಒಂದು ವರ್ಷ ಡೆಲ್ಲಿಯಲ್ಲಾಗಿತ್ತು, ಛತ್ತೀಸ್ಗಢಲ್ಲಾಗಿತ್ತು, ಡಿಫ್ರೆಂಟ್ ಪ್ಲೇಸಸಲ್ಲಿ. 2 ವರ್ಷ ಹಿಂದೆ ಮೈಸೂರಲ್ಲಾಗಿತ್ತು. ಕಳೆದ ವರ್ಷ ವಿಶ್ವಸಂಸ್ಥೆಯ ಹೆಡ್ ಕ್ವಾರ್ಟರ್ಸ್, ಯಾಕಂದರೆ ಯೂನಿವರ್ಸಲ್ ವೆಲ್ಫೇರ್ ಈ ಒಂದು ಹ್ಯುಮ್ಯಾನಿಟಿದು ವಸುದೈವ ಕುಟುಂಬಕಂ ಥೀಮ್ ಇರೋದರಿಂದ UN ಹೆಡ್ ಕ್ವಾರ್ಟರ್ಸಲ್ಲಿ ನಡೆದಿದ್ದು. ಎಲ್ಲ ದೇಶಗಳ ಮುಖ್ಯಸ್ಥರುಗಳು 192 ದೇಶಗಳ ಮುಖ್ಯಸ್ಥರು ಅಲ್ಲಿ ಭಾಗವಹಿಸಿದರು. ಆ ಥರದ ಒಂದು ಕಾರ್ಯಕ್ರಮ ಆಗಿತ್ತು. ಸೊ ಈ ವರ್ಷ ವುಮನ್ ಎಂಪವರ್ಮೆಂಟ್ ಥೀಮ್ ಕೊಟ್ಟಿದ್ದಾರೆ ಯೋಗಕ್ಕೆ ಅಂತ ಅಂದ್ಕೊಳ್ಳುವಾಗ ಇದರಲ್ಲಿ ಎಲ್ಲಿ ಇರ್ಬೋದು ಏನಿರ್ಬೋದು ಕಾರ್ಯಕ್ರಮ ಅಂತ ಒಂದು ಥಿಂಕ್ ಮಾಡುವಾಗ, ಈಗ ಯೋಗದಲ್ಲಿ ನಾವು ಆದಿಯೋಗಿ ಅಥವಾ ಯೋಗೇಶ್ವರನಾಗಿ ಭಗವಾನ್ ಶಿವನನ್ನು ನಾವು ನೋಡ್ತೀವಿ. ಶಿವ ಆದಿಯೋಗಿ ಅಂತ ಹೇಳಿ ಈಗ ಜಗ್ಗಿ ವಾಸುದೇವ್ ಅವರು ಇವರೆಲ್ಲ ಕೊಟ್ಟಿರುವಂತಹ ಒಂದು ಪ್ರಾಪಗೇಷನ್ ಮುಖಾಂತರ ಎಲ್ಲರೂ ಈಶ್ವರನ ಯೋಗಕ್ಕೆ ಜೋಡಿಸ್ಕೊಳ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ, ಶಿವರಾತ್ರಿಯನ್ನು ಸೆಲೆಬ್ರೇಟ್ ಮಾಡ್ತಾರೆ, ಎಲ್ಲ ಇದೆ. ಬಟ್ ಶಿವನ ಪಾತ್ರ ಎಷ್ಟಿದೆ, ಶಕ್ತಿಯ ಪಾತ್ರ ಅಷ್ಟೇ ಇದೆ. ಹೌದು, ಶಿವನ ಮೊದಲ ಶಿಷ್ಯೆ. ನಮ್ಮ ಯೋಗದ ಗ್ರಂಥಗಳು ಶಾಸ್ತ್ರದಲ್ಲಿ ಬರುವಂಥದ್ದು ಆದಿನಾಥನಾಥ ಶಿವ ಮೊದಲು ಪಾರ್ವತಿಗೆ ಹೇಳಿಕೊಡುವಂಥದ್ದು. ಸೊ ಶಿ ಈಸ್ ದ ಫಸ್ಟ್ ಎವರ್ ಯೋಗಿನಿ. ಬಟ್ ವಿ ಹ್ಯಾವ್ ಆಲ್ಮೋಸ್ಟ್ ಫರ್ಗಾಟನ್ ದಟ್. ಆ್ಯಂಡ್ ಆ ಯೋಗಿನಿ ಅಂತ ನೋಡುವಾಗ, ಆದಿ ಯೋಗಿ ಅಂತ ಶಿವನ್ ನೋಡೋದ ರೀತಿಯಲ್ಲಿ ಯೋಗಿನಿ ಅಂತ ನೋಡುವಾಗ ಅವಳಕ್ಕಾದಂತಹ ಕ್ಷೇತ್ರ ಕನ್ಯಾಕುಮಾರಿ. ಈಗ ದೇವಿಯ ಕ್ಷೇತ್ರಗಳು ಎಷ್ಟೋ ಇದೆ. 51 ಶಕ್ತಿಪೀಠಗಳಂತೀವಿ, 18 ಶಕ್ತಿಪೀಠಗಳಂತೀವಿ, ಹಲವಾರು ರೀತಿಯಲ್ಲಿ ಎಲ್ಲ ಇದೆ. ನಮ್ಮ ಮೈಸೂರಿನ ಚಾಮುಂಡೇಶ್ವರಿ, ಶಾರದಾಂಬ, ಕೊಲ್ಲೂರು ಮೂಕಾಂಬಿಕೆ, ಯಾವ ಕ್ಷೇತ್ರ ಇಲ್ಲ. ವೈಷ್ಣವ ದೇವಿಯಿಂದ ಹಿಡಿದು ಎಲ್ಲ ಕಡೆ ಕ್ಷೇತ್ರಗಳು, ದೇವಿ ಕ್ಷೇತ್ರಗಳಿದೆ. ಆದರೆ ಯೋಗಕ್ಕೆ ಸಂಬಂಧಪಟ್ಟಿದ್ದು ಒಂದು ಕ್ಷೇತ್ರ ಮತ್ತು ಶಕ್ತಿಯಷ್ಟೇ, ಶಿವನೂ ಇಲ್ಲ. ಕನ್ಯಾಕುಮಾರಿ. ಅದಕ್ಕೆ ಕನ್ಯಾಕುಮಾರಿಯಾಗಿದ್ದಾಳೆ, ಶ್ರೀಮತಿಯಾಗಿಲ್ಲ, ಪಾರ್ವತಿಯಾಗಿಲ್ಲ. ಒಬ್ಬಳಾಗಿ ತಪಸ್ಸು ಮಾಡಿದ್ದು, ಧ್ಯಾನ ಮಾಡಿದ್ದು. ಹೇಗೆ ಮಾಡಿದ್ರು? ಒಂದು ಯೋಗಾಸನದಿಂದ. ಅದಕ್ಕೆ ಹೇಳಿದೆ ಆಸನದ ಪ್ರಯೋಜನ ಧ್ಯಾನ. ಒಂದು ಯೋಗಾಸನದಲ್ಲಿ ಪೋಸ್ ಕೊಟ್ಟಿಲ್ಲ ಅಥವಾ ಕಾಂಪಿಟೇಷನ್ ಮಾಡಿಲ್ಲ, ಪ್ರದರ್ಶನ ಮಾಡಿಲ್ಲ, ಆತ್ಮದರ್ಶನ, ಅಲ್ಲಿ ಧ್ಯಾನವನ್ನು ಮಾಡಿದ್ದಾರೆ. ಇವತ್ತಿಗೂ ಕನ್ಯಾಕುಮಾರಿಗೆ ಹೋದರೆ ಅಲ್ಲಿ ಶ್ರೀಪಾದ ಶಿಲೆ ಅಂತ ದೇವಿ ಕನ್ಯಾಕುಮಾರಿ ತಪಸ್ಸು ಮಾಡಿದ ಬಂಡೆ ಏನಿದೆ, ಶಿಲೆ ಇದೆ, ಒಂದು ಕಾಲು ಮಾತ್ರ ಕೆಳಗಿರೋದು, ಒಂದು ಪಾದ ಇವತ್ತಿಗೂ ದೇವಿಯ ಪಾದ, ಅದರ ಇಂಪ್ರಿಂಟ್ ಅಲ್ಲಿದೆ. ಅದನ್ನು ಎಲ್ಲರೂ ನಾವು ದರ್ಶನ ಮಾಡ್ಕೊಂಡು ಬರ್ತೀವಿ. ಸೊ ಹಾಗಾಗಿ ದೇವಿ ಒಂದು ಕಾಲಲ್ಲಿ ಇದ್ದು ದರ್ಶನ ಮಾಡಿದ್ದು, ತನ್ನ ಶಕ್ತಿ ಅಂದರೆ ಐ ಆಮ್ ದೇರ್ ಅನ್ನುವಂತಹ ಒಂದು ಪವರ್ನ ಪ್ರೂಫ್ ಮಾಡಿದ್ದು, ಅಸುರ ಸಂಹಾರ ಕೂಡ ಅಲ್ಲಿ ಮಾಡಿದ್ದು. ಅನಂತರ ಶಿವನೂ ಬೇಕಿಲ್ಲ, ಮಹಿಳೆಯರು ಒಬ್ಬರಾಗಿದ್ದು ಸಾಧಿಸಬಹುದು ಅಂತ ತಮ್ಮ ಒಂದು ಸ್ವಾವಲಂಬನವನ್ನು ಅಲ್ಲಿ ನಿರೂಪಿಸಿರುವಂತಹ ಒಂದು ಸ್ಥಳವಾಗಿದೆ ಕನ್ಯಾಕುಮಾರಿ. ವೇದದಲ್ಲೇ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಕನ್ಯಾಕುಮಾರಿಯ ಹೆಸರು ಆದಿ ಗ್ರಂಥವಾದಂತಹ ವೇದದಲ್ಲಿ ಬಂದಿದೆ, ಅಂತಹ ಸ್ಥಳವಾಗಿದೆ. ಮತ್ತು ಇಡೀ ಭಾರತ ಮಾತೆಯ ಒಂದು ಪಾದತಳವಾಗಿದೆ. ನೀವು ಕನ್ಯಾಕುಮಾರಿಯಲ್ಲಿ ಯಾಕೆ ವಿವೇಕಾನಂದರು ಹೋಗಿ ಧ್ಯಾನ ಮಾಡುವಾಗ ಅಲ್ಲಿಂದ ಅವರಿಗೆ ಇಡೀ ಭಾರತ ಮಾತೆಯ ದರ್ಶನ ಆಗಿತ್ತು. ತನ್ನ ಜೀವನದ ಮಿಷನ್ ಅಲ್ಲಿವರೆಗೂ ನರೇಂದ್ರನಾಗಿ ಬಂದಿರುವಂತಹ ವಿವೇಕಾನಂದ ಅದನಂತರನೇ ವಿವೇಕಾನಂದರಾಗಿ ಪರಿವರ್ತನೆ ಆಗ್ತಾರೆ. ಅವರು ಅಮೆರಿಕಕ್ಕೆ ಹೋಗಬೇಕು, ಶಿಕಾಗೋದಲ್ಲಿ ಸರ್ವಮತ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಅನ್ನೋ ಸಂದೇಶ ಅವ್ರಿಗೆ ಬಂದಿದ್ದು ಆ ಬಂಡೆಯಲ್ಲಿ. ಸೊ ಇಟ್ ಬ್ರಾಟ್ ಅ ಟರ್ನಿಂಗ್ ಪಾಯಿಂಟ್ ಇನ್ ಇಸ್ ಲೈಫ್. ಅದು ಆ ಯೋಗ ಶಕ್ತಿಯಾದ ಕನ್ಯಾಕುಮಾರಿಯ ಗ್ರೇಸಿಂದ ಬಂದಿರುವಂಥದ್ದು, ಅವ್ರು ಧ್ಯಾನ ಮಾಡಿದ ಕಾರಣ. ಸೊ ಇದೆಲ್ಲ ನೋಡುವಾಗ ನನಗೆ ಅನಿಸಿತ್ತು. ಮತ್ತು ನಮ್ಮ ಪ್ರಧಾನಿಗಳು ಇತ್ತೀಚೆಗೆ ತುಂಬ ಸೌತಲ್ಲಿ ತುಂಬ ಕಾನ್ಸಂಟ್ರೇಷನ್ ಅವರದ್ದು, ನಾರ್ತಲ್ಲಿ ಎಲ್ಲ ಕಡೆ ಅವರ ಆಗಿದೆ. ಸೊ ರಾಜಕೀಯ ರೀತಿಯಾಗಿ ನೋಡುವಾಗಲೂ ತಮಿಳುನಾಡಲ್ಲಿ ತುಂಬ ನಮ್ಮ ಪ್ರಧಾನಿಗಳ ಒಂದು ಇನ್ಫ್ಲೂಯೆನ್ಸ್ ಕಡಿಮೆ ಇರೋದರಿಂದ ಅಲ್ಲಿ ಅವರಿಗೊಂದು ರಾಜಕೀಯವಾದಂತಹ ಫೋಕಸ್ ನ್ಯಾಚುರಲಿ ಅಲ್ಲಿ ಇದೆ. ಹಾಗಾಗಿ ನಮ್ಮ ಕರ್ನಾಟಕದ ಇಲ್ಲಿ ಸಿಂಗಮ್ ಆಗಿದ್ದವರು ಅಣ್ಣಾಮಲೈ ಅವರು ಅಲ್ಲಿ ಲೀಡರ್ಶಿಪ್ ಕೊಟ್ಟಿದ್ದಾರೆ. ತಮಿಳುನಾಡಲ್ಲಿ ತುಂಬ ಒಂದು ರೆನೈಸನ್ಸ್ಗೆ ಪ್ರಯತ್ನ ಮಾಡ್ತಿದ್ದಾರೆ.
ಸೊ ಆ ದಿಕ್ಕಿನಲ್ಲಿ ಅನಿಸಿತ್ತು ಮೇ ಬಿ ಯೋಗ ದಿನಾಚರಣೆ ಕೂಡ ಜೂನ್ 21 ಅಲ್ಲಿ ನಡೆದರೆ ಪ್ರಧಾನಿಗಳು ಬಂದು ಭಾಗವಹಿಸಿ, ವಿಶೇಷವಾಗಿ ಈ ವರ್ಷದ ಥೀಮ್ ಯೋಗ ಫಾರ್ ವುಮೆನ್ ಎಂಪವರ್ಮೆಂಟ್ ಆಗಿರೋದ್ರಿಂದ ಕನ್ಯಾಕುಮಾರಿ ಕ್ಷೇತ್ರ ಶಕ್ತಿಪೀಠವಾಯಿತು, ದೇವಿಯ ಒಂದು ಇಂಪಾರ್ಟೆನ್ಸ್ ಕೊಡುವಂಥದ್ದಾಯಿತು, ಯೋಗದ ಕ್ಷೇತ್ರವೂ ಆಯಿತು, ಪ್ಲಸ್ ತಮಿಳುನಾಡು ಆಯಿತು, ಇಡೀ ಭಾರತ ಮಾತೆಯ ಕೊನೆಯ ಒಂದು ಪಾದತಳವಾಯಿತು. ಇದೆಲ್ಲ ಇರುವಂಥದ್ದು ಮತ್ತು ಎಲ್ಲ ಮಹಿಳೆಯರು ಸೇರಿ ಅಲ್ಲಿ ಯೋಗ ಮಾಡಿದ್ರೆ ಈ ಸಂದೇಶ ಇಡೀ ಜಗತ್ತಿಗೆ ಯೋಗ ಫಾರ್ ವುಮನ್ ಎಂಪವರ್ಮೆಂಟ್ ಅಂತ ಹೋದರೆ ಭಾಳ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಇದರ ಮೇಲೆ ನಾನು ಸ್ವಲ್ಪ ಕೆಲಸ ಮಾಡಿ ಇವನ್ ವಿವೇಕಾನಂದ ಕೇಂದ್ರದ ಎಲ್ಲಿ ಈಗ ನಮ್ಮ ಮೋದಿಗಳು ಹೋಗಿದ್ದಾರೆ, ವಿವೇಕಾನಂದ ಕೇಂದ್ರ ನಮಗೆಲ್ಲ ಒಂದು ತಾಯಿ ಸಂಸ್ಥೆ. ಈಗ ನಮ್ಮ ಬೆಂಗಳೂರಿನಲ್ಲಿರುವಂಥ ಎಸ್ ವ್ಯಾಸ ಇರ್ಬೋದು, ನಮ್ಮ ಗುರುಜಿ ನಾಗೇಂದ್ರಜಿ ಎಲ್ಲ ಅಲ್ಲಿಂದ ಬಂದಿದ್ದು. ಹಾಗಾಗಿ ಅದು ಒಂದು ನಮ್ಮ ತಾಯಿ ಸಂಸ್ಥೆ. ನಾವು ರಜಕ್ಕೆ ನಮ್ಮ ಅಜ್ಜಿ ಮನೆಗೆ ಹೋಗ್ತೀವಿ ಇಲ್ಲವೋ ವಿವೇಕಾನಂದ ಕೇಂದ್ರಕ್ಕೆ ಹೋಗ್ತಾಯಿದ್ವಿ ಚಿಕ್ಕ ವಯಸ್ಸಲ್ಲಿ. ಅಲ್ಲೇ ನಾವೆಲ್ಲ ಬೆಳೆದಿದ್ದು. ಸೊ ಇವತ್ತಿಗೆ ನಾವು ಏನಿದ್ದೀವಿ, ನಾವು ಏನು ಈಗ ಯೋಗ ಕ್ಷೇತ್ರದಲ್ಲಿ ಸಮಾಜ ಕ್ಷೇತ್ರದಲ್ಲಿ ಏನಾದರೂ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಮುಖ್ಯವಾಗಿ ಈ ಸಂಸ್ಥೆಗಳು ವಿವೇಕಾನಂದ ಕೇಂದ್ರ, ರಾಮಕೃಷ್ಣ ಆಶ್ರಮ, ನಮ್ಮ ಎಸ್ ವ್ಯಾಸ ಈ ಸಂಸ್ಥೆಗಳು ಕಾರಣ. ಹಾಗಾಗಿ ನಾನು ವಿವೇಕಾನಂದ ಕೇಂದ್ರದ ಉಪಾಧ್ಯಕ್ಷರಾದಂತಹ ನಮಗೆಲ್ಲ ಮಾರ್ಗದರ್ಶಕರಾದಂತಹ ಶ್ರೀ ಹನುಮಂತರಾವ್ ಅಂತ ಹನುಜಿ, ನೀವು ನಿನ್ನೆ ಕೂಡ ಮೋದಿಜಿ ವಿವೇಕಾನಂದ ಬಂಡೆಗೆ ಹೋಗುವಾಗ ಅವರಿಗೆ ತಿಲಕವನ್ನು ಇಟ್ಟು ಸ್ವಾಗತ ಮಾಡಿದವರು, ಆ ಫೋಟೋ ನೋಡಿದ್ರೆ. ಸೊ ಅವರು ನಮಗೆಲ್ಲ ಮಾರ್ಗದರ್ಶಕರು, ನಮಗೆಲ್ಲ ಒಂದು ಹಿರಿಯ ಸೋದರರ ತಂಗೆ ಹನುಜಿ. ಅವರಲ್ಲಿ ಹೇಳ್ಕೊಂಡೆ ನಾನು ಇದಿಷ್ಟು. ನಾನು ಈ ಧ್ಯಾನದ ಎಕ್ಸ್ಪೀರಿಯೆನ್ಸ್ ಅದು ನಾನು ಹೇಳಿಲ್ಲ, ಯಾಕೆಂದರೆ ನಮ್ಮಲ್ಲಿ ಆ ಥರ ಹಿರಿಯರ ಹತ್ರ ಹೇಳಿದ್ರೆ ಸುಮ್ಮನೆ ನಿದ್ದೆ ಹೊಡೆದಿರ್ತೀಯ, ನೀನು ಕನಸು ಕಂಡಿರ್ತೀಯ ಅಂತ ಹೇಳಿಬಿಡ್ತಾರೆ. ಇದನ್ನು ಅಂದರೆ ಆ ಥರದ ಒಂದು ಅಲ್ಲಿನ ಸಂಪ್ರದಾಯದಲ್ಲಿ ಏನಂದರೆ ನಾವು ಯಾರಿಗೂ ಅದನ್ನು ಹೇಳ್ಕೋಬಾರ್ದು ಅನ್ನೋಂಥ ಒಂದು ಇದಿರುತ್ತೆ. ಈ ಪತ್ರಿಜಿ ಇದನ್ನು ಎಂಕರೇಜ್ ಮಾಡಿದ್ದಾರೆ, ಅಲ್ಲಿ ನಾವು ಅದನ್ನು ಹೇಳೋದಿಲ್ಲ. ಹಾಗಾಗಿ ನಾನು ಈ ವಿಷಯ ಹೇಳಿಲ್ಲ. ಬಟ್ ಈ ಸೆಟ್ ಸ್ಟ್ರಾಂಗ್ಲಿ ಐ ಫೀಲ್ ದಿಸ್ ಇಯರ್ ಮೋದಿಜಿ ಈಸ್ ಗೋಯಿಂಗ್ ಟು ಕಮ್ ದೇರ್. ಕನ್ಯಾಕುಮಾರಿಗೆ ಬರುತ್ತಾರೆ ಅನ್ನುವಂಥ ನನಗೊಂದು ಇಂಟ್ಯೂಷನ್ ಇದೆ. ಸೊ ನಾವು ಅದನ್ನು ಈ ರೀತಿಯ ಯೋಗ ದಿನಾಚರಣೆ ಕಾರ್ಯಕ್ರಮ, ಅದಕ್ಕೆ ಮಹಿಳೆಯರನ್ನು ಎಲ್ಲ ಸೇರಿಸುವಂಥದ್ದು. ಕನ್ಯಾಕುಮಾರಿ ಅಂತ ಹೇಳುವಾಗ ಅಲ್ಲಿ ಸಂಗಮ, ಸಾಗರ ಸಂಗಮ, ತ್ರಿವೇಣಿ ಸಂಗಮ ಇದ್ದಂಗೆ 3 ಓಷನ್, ಅರೇಬಿಯನ್ ಸಿ, ಬೇ ಆಫ್ ಬೆಂಗಾಲ್, ಇಂಡಿಯನ್ ಓಷನ್ ಸೇರುವ ಒಂದು ಸಾಗರ ಸಂಗಮ. ಈ ಸಾಗರ ಸಂಗಮದಲ್ಲಿ ಒಂದು ಶಕ್ತಿ ಸಂಗಮ, ಯೋಗ ಶಕ್ತಿ ಸಂಗಮ ನಡೆದರೆ ಚೆನ್ನಾಗಿರುತ್ತೆ. ಕೇಂದ್ರದಲ್ಲಿ ಪ್ರತಿ ವರ್ಷವೂ ಯೋಗಶಾಸ್ತ್ರ ಸಂಗಮ ಅಂತ ಒಂದು ಸಮ್ಮೇಳನ ಮಾಡ್ತಾರೆ, ಫೆಬ್ರವರಿ ನಡೆಯುತ್ತೆ ಯೋಗಶಾಸ್ತ್ರ ಸಂಗಮ. ಅದೇ ಥರ ಯೋಗ ಶಕ್ತಿ ಸಂಗಮವನ್ನು ಮಾಡೋಣ ಅಂತ ಹೇಳಿ ಅವ್ರ ಹತ್ರ ಸಲಹೆ ಹೇಳುವಾಗ ವೆರಿ ಗುಡ್ ಐಡಿಯಾ, ನೀನು ಅದರದ್ದು ಕೆಲಸ ಮಾಡಿ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ. ಮತ್ತು ಕೆಲವರೆಲ್ಲ ನಾನು ಹೇಳ್ಕೊಂಡಿದ್ದೆ. ಅನಂತರ ಏಪ್ರಿಲ್ ತಿಂಗಳು ನನಗೆ ಕೆಲವೊಂದು ಆರೋಗ್ಯದ ಸಮಸ್ಯೆ ನನಗೆ ಬಂದು ಅಲ್ಲಿಂದ ಇದು ಸ್ವಲ್ಪ ತಡವಾಯಿತು. ಅನಂತರ ನಾವು ಮೇ ತಿಂಗಳು 21ರಿಂದ ಜೂನ್ 21ವರೆಗೂ 32 ದಿನಗಳು ಆನ್ಲೈನಲ್ಲಿ ಝೂಮ್ ಸೆಷನ್ಸ್ ಮುಖಾಂತರ ಈ ಯೋಗ ಶಕ್ತಿ ಸಂಗಮ ಅಂತ ಒಂದು ಕಾರ್ಯಕ್ರಮವನ್ನು ಜೋಡಿಸ್ಕೊಂಡು ಈಗ ನಡೀತಾ ಇದೆ. ಇವತ್ತಿಗೆ 12ನೇ ದಿನ, ಮೇ 21 ಶುರುವಾಗಿದ್ದು. ನಾವಿವತ್ತು ಜೂನ್ 1 ಮಾತಾಡ್ತಿರುವಾಗ 12ನೇ ದಿನ. ಅದರಲ್ಲಿ 32 ದಿನಗಳಲ್ಲಿ 64 ಯೋಗಿನಿಯರು, ನಮ್ಮ ಯೋಗಶಾಸ್ತ್ರದಲ್ಲಿ 64 ಯೋಗಿನಿಯರ ಉಲ್ಲೇಖನ ಇದೆ. ಸೊ ನಾವು ಸಾವಿರಾರು ಜನರನ್ನ ಸೇರ್ಸೋಕ್ಕಾಗುತ್ತೋ ಇಲ್ಲವೋ, ನಾನು ಹೇಳಿದಂಗೆ ಅಟ್ಲೀಸ್ಟ್ 64 ಪ್ರಮುಖವಾದಂತಹ ಹಲವಾರು ಯೋಗದ ಹಲವಾರು ಅಂಶಗಳಲ್ಲಿ ಕೆಲಸ ಮಾಡಿದವರು, ಸಂಶೋಧನೆ ಮಾಡಿದವರು, ಸಾಧನೆ ಮಾಡಿದವರು ತಮ್ಮ ಅನುಭವವನ್ನು ಹಂಚಿಕೊಳ್ಳುವಂತಹ ಒಂದು ವೇದಿಕೆಯನ್ನು ಮಾಡಿ ಪ್ರತಿದಿನವೂ 2 ಯೋಗಿನಿಯರು ಮಾಡುವಂಥ ಒಂದು ಯೋಗ ಶಕ್ತಿ ಸಂಗಮ ಕಾರ್ಯಕ್ರಮವನ್ನು ನಾವು ಈಗ ನಡೀತಾ ಇದೆ. ಸೊ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಏನಂದರೆ ಸರ್, ಮೋದಿಜಿಯವರು ಕನ್ಯಾಕುಮಾರಿಯನ್ನೇ ಯಾಕೆ ಸೆಲೆಕ್ಟ್ ಮಾಡಿಕೊಂಡ್ರು ಅಂತ ಅನಿಸುತ್ತೆ ನಿಮಗೆ? ವೈ ಹಿ ಹ್ಯಾಸ್ ವೆಂಟ್ ಟು ದ ಸೇಮ್ ವಿವೇಕಾನಂದರವರು ಧ್ಯಾನ ಮಾಡಿರೋ ಒಂದು ಪ್ಲೇಸ್ಗೆ ಅಲ್ಲಿಗೆ ಹೋಗಿ ಅವ್ರು ಧ್ಯಾನ ಯಾಕೆ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ? ಖಂಡಿತ. ಇನ್ಫ್ಯಾಕ್ಟ್ ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ. ನೀವು ಹೇಳ್ತೀವಿ ವಿವೇಕಾನಂದರು ಮಾಡಿರುವಂಥ ಸ್ಥಳಕ್ಕೆ ಯಾಕೆ ಹೋದರು ಅನ್ನೋದು. ವಿವೇಕಾನಂದರಿಗೂ ಮೋದಿಗಿರುವಂತಹ ಸಂಬಂಧ ಒಂದು ಹೆಸರು ಮಾತ್ರದಲ್ಲಿ ನೇಮ್ ಸೇಕ್ ಅಂತೀವಿ, ಆ ಸಂಬಂಧ ಇದ್ದೇ ಇದೆ. ವಿವೇಕಾನಂದರು ನರೇಂದ್ರನಾಥ್ ದತ್ತ, ಇವರು ನರೇಂದ್ರ ದಾಮೋದರ ದಾಸ್ ಮೋದಿಜಿ ಆಗಿದ್ದಾರೆ. ಸೊ ಇವರಿಗೆ ನರೇಂದ್ರ ಅಂತ ಹೆಸರು ಇಟ್ಟಿದ್ದು ಕೂಡ ಖಂಡಿತ ವಿವೇಕಾನಂದರ ಒಂದು ಆದರ್ಶ ಇಟ್ಕೊಂಡೇ ಅವ್ರ ತಾಯಿ ಇಟ್ಟಿದ್ದಾರೆ. ಹೌದು, ನರೇಂದ್ರ ಅಂತ ಅವ್ರಿಗೆ ಹೆಸರು ಇರೋದು ಕೂಡ ಸ್ವಾಮಿ ವಿವೇಕಾನಂದರ ಆದರ್ಶದಿಂದನೇ ಅದು ಬಂದಿದೆ, ಆ ಮನೆಯಿಂದನೂ ಅದು ಬಂದಿದೆ. ಹಾಗಾಗಿ ಆ ತಾಯಿ ನೋಡಿದ್ದೀವಿ, ಅವ್ರ ತಾಯಿ ಎಷ್ಟು ಇದಾಗಿದ್ದರು ಅಂತ ಆ ಹೆಸರು ಇಟ್ಟಿದ್ದಾರೆ. ಒಂದು. ಇನ್ನು ಎರಡನೇದು, ಸ್ವಾಮಿ ವಿವೇಕಾನಂದರು ನರೇಂದ್ರ ಮೋದಿಯವರ ಆದರ್ಶವಾಗಿ ಚಿಕ್ಕ ವಯಸ್ಸಿಂದನೂ ಇದ್ದಿದ್ದಾರೆ. ಅವರು ಮನೆ ಬಿಟ್ಟು ದೇಶ ಸೇವೆಗೆ ಅಂತ ಹೊರಗೆ ಬಂದಾಗ ಮೊದಲು ಅವರು ರಾಮಕೃಷ್ಣ ಆಶ್ರಮದ ರಾಜ್ಕೋಟ್ ಸೆಂಟರ್, ಹಲವಾರು ಕಡೆ ರಾಮಕೃಷ್ಣ ಆಶ್ರಮ ನಮ್ಮ ಬೆಂಗಳೂರಲ್ಲಿ ಇದೆ, ಅಥವಾ ಇಡೀ ದೇಶದಲ್ಲಿ ಎಲ್ಲ ಕಡೆ ಇದೆ. ಸೊ ರಾಮಕೃಷ್ಣ ಆಶ್ರಮ ಗುಜರಾತಲ್ಲಿರುವಂತಹ ರಾಜ್ಕೋಟ್ ಸೆಂಟ್ರಲ್ಲಿ ಇರುವಂತಹ ಅಧ್ಯಕ್ಷರು ಆವಾಗ ಸ್ವಾಮಿ ಆತ್ಮಸ್ಥಾನಂಜಿ ಮಹಾರಾಜ್ ಅಂತ. ಆತ್ಮಸ್ಥಾನಂಜಿ ಮಹಾರಾಜರ ಅಧ್ಯಕ್ಷತೆಯಲ್ಲಿ ಅಲ್ಲಿ ಹೋಗಿ ಅವರ ಜೊತೆ ಅವರ ಒಂದು ಫಾಲೋವರ್ ಆಗಿ ಅವ್ರ ಜೊತೆ ಹಲವಾರು ದಿನಗಳು ಹೋಗಿ ಅವರ ಸತ್ಸಂಗಗಳು ಅಟೆಂಡ್ ಮಾಡೋದು, ಅವ್ರ ಜೊತೆ ಸಂವಾದವನ್ನು ಮಾಡೋದು, ಅವರ ಒಂದು ಆಶೀರ್ವಾದದಲ್ಲಿ ಅವರ ಆಧ್ಯಾತ್ಮಿಕ ರೀತಿಯಲ್ಲಿ ಜಪ ಧ್ಯಾನ ಇತ್ಯಾದಿಗಳನ್ನು ಶುರು ಮಾಡಿಕೊಂಡು ಈ ಒಂದು
ತನ್ನ ಒಂದು ಜೀವನವನ್ನು ನಿಸ್ವಾರ್ಥವಾಗಿ ಸಮಾಜಕ್ಕೆ ಭಾರತ ಮಾತೆಯ ಸೇವೆ ಕೊಡಬೇಕು ಅಂತ ಅವರ ಒಂದು ಆದೇಶದ ಮೇಲೆ ಅವರು ಅನಂತರ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ ಏನು RSS ಅಂತ ಹೇಳ್ತೀವಿ ಅಲ್ಲಿ ಸೇವೆಗೋಸ್ಕರ ಪೂರ್ಣಾವತಿಯಾಗಿ ತಮ್ಮ ಜೀವನವನ್ನು ಅರ್ಪಿಸಿಕೊಂಡು ಪ್ರಚಾರಕರಾಗಿ ಸೇರ್ತಾರೆ. ಅನಂತರ ಸಂಘದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಅವರು ಬರುವಂಥದ್ದು. ಸೊ ಇದಕ್ಕೆ ನೋಡುವಾಗ ಅವರ ಒಂದು ಗುರು ಪರಂಪರೆ ಅಂತ ನೋಡುವಾಗ ಸ್ವಾಮಿ ವಿವೇಕಾನಂದರ ಪರಂಪರೆಯಾದಂಥ ರಾಮಕೃಷ್ಣಾಶ್ರಮದ ಪರಂಪರೆ. ರಾಮಕೃಷ್ಣಾಶ್ರಮ ಅದನ್ನು ಸ್ಥಾಪಿಸಿದ್ದು ಸ್ವಾಮಿ ವಿವೇಕಾನಂದರು ತಮ್ಮ ಗುರುಗಳ ಹೆಸರಲ್ಲಿ ಸ್ಥಾಪಿಸಿದರು. ಸ್ವಾಮಿ ಆತ್ಮಸ್ಥಾನಂದರು ಯಾರು ಮೋದಿಯವರ ಗುರುಗಳಾಗಿದ್ದಾರೆ ರಾಮಕೃಷ್ಣ ಆಶ್ರಮದಲ್ಲಿ, ಅವರು ಸ್ವಾಮಿ ವಿಜ್ಞಾನಾನಂದರ ಶಿಷ್ಯರು. ಸ್ವಾಮಿ ವಿಜ್ಞಾನಾನಂದರು ವಿವೇಕಾನಂದರಂಗೆ ಮತ್ತೊಬ್ಬ ಶಿಷ್ಯ ರಾಮಕೃಷ್ಣರಿಗೆ 16 ಶಿಷ್ಯರು. 16ರಲ್ಲಿ ಪ್ರಥಮವಾದಂಥವರು ಸ್ವಾಮಿ ವಿವೇಕಾನಂದರು, ಕೊನೆಯದವರು ಸ್ವಾಮಿ ವಿಜ್ಞಾನಾನಂದರು. ವಿಜ್ಞಾನಾನಂದರ ಶಿಷ್ಯರು ಸ್ವಾಮಿ ಆತ್ಮಸ್ಥಾನಂದರು. ಸೊ ಆಲ್ಮೋಸ್ಟ್ ವಿವೇಕಾನಂದರ ಶಿಷ್ಯರ ಸಮಾನ ಆತ್ಮಸ್ಥಾನಂದರು. ಇನ್ನು ಸ್ವಾಮಿ ವಿವೇಕಾನಂದರ ಪ್ರಧಾನ ಶಿಷ್ಯರಾಗಿ ಸ್ವಾಮಿ ವಿರಜಾನಂದರು ಅಂತ ಇದ್ದರು. ವಿರಜಾನಂದರು ಈ 4 ಜನ ಮೊದಲು ರಾಮಕೃಷ್ಣರ ಡೈರೆಕ್ಟ್ ಶಿಷ್ಯರು ರಾಮಕೃಷ್ಣ ಆಶ್ರಮ ಅಧ್ಯಕ್ಷರಾಗಿದ್ದರು. ಅನಂತರ ವಿರಜಾನಂದರು ಅಧ್ಯಕ್ಷರಾಗ್ತಾರೆ. ಅವರ ಶಿಷ್ಯರಾಗಿ ಅವ್ರ ಜೊತೆಯಲ್ಲೇ ಕೆಲಸ ಮಾಡಿದವರು ಆತ್ಮಸ್ಥಾನಂದರು. ವಿವೇಕಾನಂದರು ಅವರ ಶಿಷ್ಯರು ವಿರಜಾನಂದರು ಅವರ ಒಂದು ಏನು ಹೇಳೋದು ಅವರೊಂದು ಸಹಾಯಕ್ಕಾಗಿ ಆತ್ಮಸ್ಥಾನಂದರು. ಅದರ ವಿವೇಕಾನಂದರ ಶಕ್ತಿ ಅವರಲ್ಲಿ ಬಂದಿರುವಂಥದ್ದು. ಅದು ನರೇಂದ್ರ ದಾಮೋದರ ದಾಸ್ ಮೋದಿ ಅವರಿಗೆ ಚಿಕ್ಕ ವಯಸ್ಸಿಂದನೂ ಒಂದು ಪ್ರೇರಣೆಯಾಗಿ ಮೋದಿಜಿಯವರಿಗೆ ಆತ್ಮಸ್ಥಾನಜಿ ಮಹಾರಾಜ್ ಮುಖಾಂತರ ರಾಮಕೃಷ್ಣಾಶ್ರಮದ ಪರಂಪರೆ. ಅದೇ ರೀತಿಯಲ್ಲಿ ಅವರ ಒಂದು ಯೋಗ ಪರಂಪರೆ ಅಂತ ನೋಡುವಾಗ ಅವರಿಗೆ ಯೋಗ ಕಲಿದಿದ್ದು ನನಗೇನು ವಿವೇಕಾನಂದ ಕೇಂದ್ರ ಹೇಳಿದೆ ಅದರ ಸಂಸ್ಥಾಪಕರು ಏಕನಾಥಜಿ ರಾನಡೆ, ಅವರ ಅನುಯಾಯಿ ಶಿಷ್ಯರಾದಂತಹ ಡಾಕ್ಟರ್ HR ನಾಗೇಂದ್ರ ಗುರುಜಿ ನಮ್ಮ ಬೆಂಗಳೂರಿನಲ್ಲಿ ಎಸ್ ವ್ಯಾಸ ಯೋಗ ಸಂಸ್ಥೆಯನ್ನು ಪ್ರಾರಂಭ ಮಾಡಿದವರು. ಅವರು ನರೇಂದ್ರ ಮೋದಿಯವರ ಯೋಗ ಗುರುಗಳು. ಅದನ್ನು ಕೇಳಿದ್ದೆ ಸರ್. ನನ್ನ ನೆಕ್ಸ್ಟ್ ಕ್ವಶನ್ ಯಾರೊಬ್ಬರಿಂದ ಕೇಳಿದ್ದೆ ನಾನು. ನಾಗೇಂದ್ರ ಜಿ ಅವರು ಪಿರಮಿಡ್ ವ್ಯಾಲಿಗೆ ಬಂದಾಗ ಬುದ್ಧ ಪೂರ್ಣಿಮಾ ಟೈಮಲ್ಲಿ ಚೀಫ್ ಗೆಸ್ಟ್ ಆಗಿ ಬಂದಾಗ ಇವರೇ ಮೋದಿಜಿಯವರ ಯೋಗ ಗುರು ಅಂತ ಕೇಳಿಸ್ಕೊಂಡಿದ್ದೆ ನಾನು. ಸೊ ಅದು ಕೂಡ ನಾಗೇಂದ್ರಜಿಯಾಗೆ ನೋಡುವಾಗ ಅವರ ಒಂದು ಗುರುಗಳಾಗಿ ಏಕನಾಥಜಿ ರಾನಡೆ ಅವರು ಯಾರೀಗ ಕನ್ಯಾಕುಮಾರಿಯಲ್ಲಿ ಯಾವ ಒಂದು ವಿವೇಕಾನಂದ ಬಂಡೆಯಲ್ಲಿ ವಿವೇಕಾನಂದ ಶಿಲಾ ಸ್ಮಾರಕದಲ್ಲಿ ಮೋದಿಜಿ ಧ್ಯಾನ ಮಾಡ್ತಿದ್ದಾರೆ ಅದರ ಸಂಸ್ಥಾಪಕರಾದಂತಹ ಏಕನಾಥಜಿ ರಾನಡೆ ಅವರ ನೇರ ಶಿಷ್ಯರಾದಂಥವರು ನಮ್ಮ ಗುರುಗಳು ನಾಗೇಂದ್ರಜಿಯವರು, ಡಾಕ್ಟರ್ ನಾಗೇಂದ್ರಜಿ. ಈ ರೀತಿ ಒಂದು ಕಡೆ ರಾಮಕೃಷ್ಣಾಶ್ರಮದ ಪರಂಪರೆಯಲ್ಲಿ ನರೇಂದ್ರ ಮೋದಿಯವರು ಸಂಬಂಧಪಟ್ಟಿದ್ದಾರೆ, ಹಾಗಾಗಿ ವಿವೇಕಾನಂದ್ರ ಅವ್ರಿಗೆ ಆದರ್ಶ. ಈ ಕಡೆ ವಿವೇಕಾನಂದ ಕೇಂದ್ರ ನಮ್ಮ ಸ್ವಾಮಿ ವಿವೇಕಾನಂದ ಯೋಗಾನುಸಂಧಾನ ಸಂಸ್ಥಾನ, ಅದರ ತಾಯಿ ಸಂಸ್ಥೆಯಾಗಿ ವಿವೇಕಾನಂದ ಕೇಂದ್ರ, ನಾಗೇಂದ್ರಜಿ ಅವರ ಗುರುಗಳಾಗಿ ಏಕನಾಥಜಿ ರಾನಡೆ. ಈ ಒಂದು ಏಕನಾಥಜಿ ಕೂಡ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಸರ್ಕಾರಿಯಾಗಿ ಇದ್ದವರು. ಸೊ ಇದೆಲ್ಲ ನೋಡುವಾಗ ವಿವೇಕಾನಂದರು ಇದೆಲ್ಲ ಹೋಗಿ ಸ್ವಾಮಿ ವಿವೇಕಾನಂದರಲ್ಲಿ ಸೇರುವಂಥದ್ದು. ಹಾಗಾಗಿ ಅಂತಹ ವಿವೇಕಾನಂದರು ಧ್ಯಾನ ಮಾಡಿದ್ದು ನೀವು ನೋಡಿದ್ರೆ ಈ ಒಂದು 5 ವರ್ಷಕ್ಕೊಮ್ಮೆ ನರೇಂದ್ರ ಮೋದಿ ಧ್ಯಾನವಂತೂ ಮಾಡ್ತಿದ್ದಾರೆ. ದಿನ ಮಾಡೋರು. ಇಟ್ಸ್ ನಾಟ್ ದಟ್ 5 years ಒನ್ಲಿ ಹಿ ಈಸ್ ಡೂಯಿಂಗ್. ಪ್ರತಿದಿನ ಅವರ ದಿನ ಚಟುವಟಿಕೆಗಳಲ್ಲಿ ಧ್ಯಾನ ಯೋಗ ಇದ್ದೇ ಇದೆ. ಸೊ ವಿಶೇಷವಾಗಿ ಈ ಒಂದು 5 ವರ್ಷದ ಒಂದು ಕೆಲಸ ಎಷ್ಟು ಸ್ಟ್ರೆಸ್ಫುಲ್ಲಾಗಿ ಸ್ಟ್ರೈನ್ಫುಲ್ ಆಗಿರುತ್ತೆ ನೋಡಿ, ಅದನ್ನು ಅವರು ಸುಲಭವಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಯಾಕೆಂದರೆ ಧ್ಯಾನ ಶಕ್ತಿ ಅದಕ್ಕೆ ಕಾರಣ. ಬಟ್ ಇದಾದ ಮೇಲೆ ಡಿಟ್ಯಾಚ್ಮೆಂಟ್, ವೈರಾಗ್ಯ, ರೀಚಾರ್ಜ್. ನಾವು ಇದಷ್ಟು ಮಾಡಿದ ಮೇಲೆ ನಾಹಂ ಕರ್ತ, ನಾನು ಮಾಡಿಲ್ಲ ದೇವರೇ ಎಲ್ಲ ನೀನು ಮಾಡಿದ್ದು ಅಂತ ಅವ್ರು ಸಮರ್ಪಣೆ ಮಾಡಿ ಫ್ರೆಶ್ ಆಗಿ ತನ್ನ ಒಂದು ಸಾಫ್ಟ್ವೇರ್ ಮಾಡ್ಕೊಂಡು ಬರೋ ರೀತಿಯಲ್ಲಿ ಧ್ಯಾನಕ್ಕೆ ಹೋಗ್ತಿದ್ದಾರೆ. 5 ವರ್ಷಕ್ಕೆ ಹಿಂದೆ ಅವ್ರು ಹೋಗಿದ್ದು ಕೇದಾರ್ನಾಥ್ ಹತ್ರ ಇರುವಂತಹ ಗುಹೆಗೆ ಹೋಗಿದ್ದರು. ಅದಕ್ಕೆ 5 ವರ್ಷಕ್ಕೆ ಮುಂಚೆ ಪ್ರತಾಪ್ಗಢ್ ಅದು ಛತ್ರಪತಿ ಶಿವಾಜಿಯ ಸಂಬಂಧಪಟ್ಟಿರುವಂತಹ ಸ್ಥಳ, ಅವರಿಗೆ ಶಕ್ತಿ ಬಂದಿರುವಂಥ ಒಂದು ಸ್ಥಳ. ಈಗ ಹೋಗಿರೋದು ಕನ್ಯಾಕುಮಾರಿ. ಸೊ ಪ್ರತಿಯೊಂದು ಕಡೆ ನೀವು ನೋಡುವಾಗಲೂ ಒಂದು ತನ್ನ ರೀಚಾರ್ಜ್ ಮಾಡೋಕ್ಕೆ ಹೋಗಿದ್ದಾರೆ. ಅದರಲ್ಲಿ ಈಗ ಅವರು ಹೋಗಿರುವಂಥದ್ದು ವಿವೇಕಾನಂದ ಕೇಂದ್ರವಾಗಿರೋದು ಭಾಳ ಸೂಕ್ತ. ಇದೇನು ಅದರಲ್ಲಿ ಆಶ್ಚರ್ಯ ಇಲ್ಲ. ಯಾಕಂದರೆ ತಮ್ಮದೇ ಸ್ಥಳಕ್ಕೆ ಅವರು ಹೋಗಿದ್ದಾರೆ, ತಮ್ಮ ಗುರು ಪರಂಪರೆಗೆ ಸಂಬಂಧಪಟ್ಟಿರೋ ಸ್ಥಳಕ್ಕೆ ಹೋಗಿದ್ದಾರೆ. ಈಗ ರಾಮಕೃಷ್ಣ ಆಶ್ರಮ ಇಡೀ ನಮ್ಮ ರಾಮಕೃಷ್ಣ ವಿವೇಕಾನಂದ ಏನೇನು ಸಂಸ್ಥೆಗಳಿದೆ ಇದಕ್ಕೆಲ್ಲ ಮೂಲ ಕೇಂದ್ರ ಬಿಂದು ಅಂದರೆ ಬೇಲೂರು ಮಠ ಅಂತ ಹೇಳ್ತೀವಿ. ಕೋಲ್ಕತ್ತಾನಲ್ಲಿ ವಿವೇಕಾನಂದ ಸ್ವತಃ ಸ್ಥಾಪಿಸಿರುವಂಥ ಮಠ. ಅಲ್ಲೇ ಸ್ವಾಮಿ ಯಾರು ಗುಜರಾತಲ್ಲಿ ಅವರು ಚಿಕ್ಕ ವಯಸ್ಸಲ್ಲಿ ಅವರಿಗೆ ಆದರ್ಶವಾಗಿದ್ದರು ಆತ್ಮಸ್ಥಾನಂಜಿ, ಅವರ ಆತ್ಮಸ್ಥಾನಂಜಿಯ ಕೊನೆಯದಲ್ಲಿ 98ಗಳು ಅವರಿಗೆ ಆವಾಗ ಇಡೀ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾಗಿ ಕೋಲ್ಕತ್ತಾನಲ್ಲಿದ್ದರು. ಆವಾಗ ಮೋದಿಯವರು ಪ್ರಧಾನಿಗಳು. ಆವಾಗಲೂ ಪ್ರತಿ ವರ್ಷವೂ ಹೋಗಿ ನೋಡ್ತಾಯಿದ್ರು. ಆತ್ಮಸ್ಥಾನಂಜಿಯ ಕೊನೆಯ ಸಮಯದಲ್ಲೂ ಕೂಡ ಅವರು ಹೋಗಿ ನೋಡಿದರು, ಅವರ ದರ್ಶನ ಪಡೆದರು. ಇನ್ಫ್ಯಾಕ್ಟ್ ನರೇಂದ್ರ ಮೋದಿ ಹೇಳ್ತಾರೆ, ನಾನು ಯಾಕೆ ಗಡ್ಡ ಬಿಟ್ಟಿದ್ದೀನಿ ಗೊತ್ತಾ, ರಾಮಕೃಷ್ಣ ಆಶ್ರಮದಲ್ಲಿ ಬ್ರಹ್ಮಚಾರಿಗಳು ಸನ್ಯಾಸಿಗಳೆಲ್ಲ ಈಗಲೂ ನೋಡಿ ಕ್ಲೀನ್ ಶೇವ್ ಆಗಿರ್ತಾರೆ. ಮೋದಿಜಿ ಅವರಿಗೆ ಅವಾಗ ಆತ್ಮಸ್ಥಾನಜಿ ಹೇಳಿದ್ದಾರೆ, ನೀನು ಗಡ್ಡ ಇಟ್ಕೋ, ನಿನಗೆ ಅದು ಚೆನ್ನಾಗಿದೆ ಅಂತ. ಗುರುಜಿ ಹೇಳಿದ್ದಕ್ಕೆ ನಾನು ಇಟ್ಕೊಂಡಿದ್ದೆ ಅಂತ ತಮಾಷೆಯಾಗಿ ಅವರು ಹೇಳ್ತಾಯಿದ್ರು. ಆ ಲೆವೆಲಲ್ಲಿ ಅವರ ಒಂದು ಬಾಂಧವ್ಯ ಇದ್ದಿರುವಂಥ. ಸೊ ಕನ್ಯಾಕುಮಾರಿಯಲ್ಲಿ ಕಲ್ಕತ್ತಾಗೂ ಹೋಗಿದ್ದಾರೆ, ಅಲ್ಲೂ ಧ್ಯಾನ ಮಾಡಿದ್ದಾರೆ. ವಿವೇಕಾನಂದ ರೂಮು ಇಲ್ಲಿ ಧ್ಯಾನ ಮಾಡಿದ್ದು. ಈ ಸ್ಟ್ರಕ್ಚರ್ ಈಗ ಹೊಸದಾಗಿ 1960s ಏಕನಾಥಜಿ ಕಟ್ಟಿರುವಂಥ ಸ್ಟ್ರಕ್ಚರ್ ಅದು.
ಬಟ್ ಕೋಲ್ಕತ್ತಾನಲ್ಲಿ ಬೇಲೂರು ಮಠದಲ್ಲಿ ಸ್ವಾಮಿ ವಿವೇಕಾನಂದರ ಕೊಠಡಿ, ವೇರ್ ಹಿ ಲಿವ್ಡ್, ವೇರ್ ಹಿ ಡೈಡ್, ಇಟ್ ಸ್ಟಿಲ್ ದೇರ್. ಅವರು ಉಪಯೋಗಿಸಿರುವಂತಹ ವಸ್ತುಗಳೆಲ್ಲ ಹಾಗೇ ಇದೆ. ಆ ಸ್ಥಳದಲ್ಲಿ ಅವರು ಹೋಗಿ ಧ್ಯಾನ ಮಾಡಿದ್ದಾರೆ. ಆ ಒಂದು ವಿವೇಕಾನಂದರಕ್ಕೂ ನರೇಂದ್ರ ಅವರಿಗೂ ಇರುವಂತಹ ಸಂಬಂಧ. ಎಕ್ಸಲೆಂಟ್ ಸರ್. ಇನ್ನೊಂದು ಕೇಳಿದೆ ನಾನು, ನರೇಂದ್ರ ಮೋದಿಜಿ ಅವ್ರ ಜೊತೆಗೂ ನಿಮ್ಮ ಸಂಪರ್ಕ ಇದೆ ಅಂದರೆ ನೀವು ಕೆಲವು ಇಂಟ್ರಾಕ್ಷನ್ಸ್ ಎಲ್ಲ ನಡೆದಿದೆ ನನಗೆ ಗೊತ್ತಾಯಿತು. ಸೊ ಅದ್ರ ಬಗ್ಗೆ ಹೇಳ್ತೀನಿ ಸರ್. ಹಾಗೆ ನಾನು ಏನೆಲ್ಲ ನನ್ನ ಒಂದು ಸ್ವಾನುಭವವಾಗಿ ನನ್ನ ಆತ್ಮಕ್ಕೆ ಮಾತ್ರ ಇಟ್ಟಿದ್ದೀನೋ ನೀವೆಲ್ಲ ಅದನ್ನು ಕೇಳ್ತಾ ಇದ್ದೀರಾ. ಈಗಲೇ ಅದಕ್ಕೆ ನಾನು ಹೇಳಿದ್ರಲ್ಲೇ ಅದರ ಉತ್ತರವೂ ಇತ್ತು. ಏನಂದರೆ ನಾನು ಹೇಳಿದಲ್ಲ, ನಮ್ಮ ಗುರುಜಿ ಅವರ ಗುರುಗಳಾಗಿದ್ರೂ ಗುರುಬಾಯಿ ಅಂದರು. ನನಗೆ ನಿಜವಾಗ್ಲೂ ಗುರುಬಾಯಿ. ಹೇಗೆ ಆತ್ಮಸ್ಥಾನಜಿ ಮಹಾರಾಜ್ ಯಾರು ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾಗಿದ್ದರು, ನರೇಂದ್ರ ಮೋದಿ ಅವರ ಗುರುಗಳಾಗಿ ರಾಮಕೃಷ್ಣ ಪರಂಪರೆಯಲ್ಲಿ ಇದ್ದರು. ನನ್ನ ದೀಕ್ಷಾ ಗುರುಗಳು ಅವರು. ಸೊ ನಾನು ನನ್ನ ಚಿಕ್ಕ ವಯಸ್ಸಲ್ಲಿ ಆಲ್ಮೋಸ್ಟ್ ನಾನು ಹೈಸ್ಕೂಲಲ್ಲಿರುವಾಗ ಮಧುರೈ ರಾಮಕೃಷ್ಣ ಆಶ್ರಮದಲ್ಲಿ ನಾನು ಒಂದು ಬ್ರಹ್ಮಚಾರಿಯಾಗಿ ಸೇರಿ ರಾಮಕೃಷ್ಣ ಆಶ್ರಮದಲ್ಲಿ ನಾನು ಸನ್ಯಾಸಿ ಆಗಬೇಕು ಅಂತ ಆದರ್ಶನ ಸೇರಿದವನು. ಆ ಸಂದರ್ಭದಲ್ಲಿ ಆತ್ಮಸ್ಥಾನಂಜಿ ಮಹಾರಾಜ್ ಅಂತಲೇ ನನ್ನ ಮಂತ್ರ ದೀಕ್ಷೆ ಆಗಿದ್ದು. ನನ್ನ ಮೇಲೆ ತುಂಬ ಪ್ರೀತಿಯಾಗಿರುವಂಥವರು. ಸೌತ್ಗೆ ಅವ್ರು ಬರುವಾಗೆಲ್ಲ ಲೆಟರ್ ಕಳಿಸ್ತಾಯಿದ್ರು. ಎಲ್ಲೆಲ್ಲಿ ಅವರು ಬರ್ತಾರೆ, ತಮಿಳುನಾಡಲ್ಲಿ ಕೊಯಮತ್ತೂರು ಇರ್ಬೋದು, ಚೆನ್ನೈ ಇರ್ಬೋದು, ಸುಮಾರು ಕಡೆ ಸೇಲಂ ಇರ್ಬೋದು, ಅವ್ರು ಬರುವಾಗೆಲ್ಲ ನಾನು ಅಲ್ಲಿ ಹೋಗಿ ಅವರ ಸೇವೆ ಮಾಡುವಂಥದ್ದು. ಕಲ್ಕತ್ತಾಗೂ ನಾನು ಮತ್ತೆ ಹೋಗಿ ಅಲ್ಲಿ ಬ್ರಹ್ಮಚಾರಿಯಾಗಿ ನಾನು ಇದ್ದಿದ್ದೆ. ಅವರ ಕೃಪಾಪಾತ್ರಕ್ಕೆ ತುಂಬ ನಾನು ಅರ್ಹತನಾಗಿದ್ದೆ. ಇವತ್ತೇನಾದರೂ ನಮ್ಮಲ್ಲಿ ಯತ್ಕಿಂಚಿತ್ ಏನಾದರೂ ಒಂದು ಅಧ್ಯಾತ್ಮ ಒಂದು ರುಚಿ ಇದ್ದರೆ ಅದು ಗುರುಗಳು ಕೊಟ್ಟಿರುವಂಥ ಒಂದು ಕೃಪೆ. ಆತ್ಮಸ್ಥಾನಜಿ ಮಹಾರಾಜ್ ಅವರ ಸ್ವಾಮಿಗಳ ಚಿಕ್ಕ ವಯಸ್ಸಲ್ಲಿ ಯಂಗ್ ಏಜಲ್ಲಿ ಮೋದಿಜಿ ಅವರ ಹತ್ರ ಹೋಗಿದ್ದಾರೆ. ಸ್ವಾಮೀಜಿ ಅವರ 80s ನಾನು ಅವಾಗ ನನ್ನ ಟೀನ್ಸಲ್ಲಿ ಇರೋದು, ನಾನು ಅವರ ಶಿಷ್ಯನಾಗಿದ್ದೆ. ಈ ರೀತಿಯಲ್ಲಿ ನೋಡಿದ್ರೆ ನಾವು ಒಂದೇ ಗುರುಗಳ ಶಿಷ್ಯರು ಗುರು ಪರಂಪರೆಯಲ್ಲಿ. ಸೊ ಗುರುಬಾಯಿ ಅಂತ. ಇನ್ನೊಂದು ರೀತಿಯಲ್ಲಿ ಯೋಗದ ರೀತಿಯಲ್ಲಿ ಈಗ ತಾನೇ ಹೇಳಿದೆ, ಡಾಕ್ಟರ್ HR ನಾಗೇಂದ್ರಜಿ ಅವರು ನನ್ನ ಯೋಗ ಗುರುಗಳು, ಮೋದಿಯವರ ಗುರುಗಳು. ಇನ್ಫ್ಯಾಕ್ಟ್ ನಾಗೇಂದ್ರಜಿ ಪ್ರತಿ ವರ್ಷವೂ ಕೂಡ ಮೋದಿಜಿ ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿರುವಾಗ ಅಲ್ಲಿ ಅವರ ಒಂದು ಕ್ಯಾಬಿನೆಟ್ ಏನಿರುತ್ತೆ, ಮಿನಿಸ್ಟರ್ಸ್ ಇವರಿಗೆಲ್ಲರೂ ಕೂಡ ಪ್ರತಿ ವರ್ಷ ಯೋಗ ಶಿಬಿರವನ್ನು ಆಯೋಜಿಸ್ತಾಯಿದ್ರು. ಸೊ ಇಲ್ಲಿಂದ ಒಂದು ಟೀಮ್, ನಮ್ಮ ವ್ಯಾಸದಿಂದ ಒಂದು ಟೀಮ್ ಅಲ್ಲಿ ಹೋಗಿ ಅಲ್ಲಿ ಕಂಡಕ್ಟ್ ಮಾಡುವಂಥದ್ದು. ಮತ್ತು ಮೋದಿಜಿ ಅವರು ಕೂಡ ಇಲ್ಲಿ ಬರ್ತಿರೋದು ಸಹಜವಾಗಿತ್ತು. ನಮ್ಮ ಲಕ್ಷ್ಮೀ ಅಮ್ಮ ಅಂತ ಹೇಳಿ ನಾಗೇಂದ್ರಜಿ ಅವರ ಸೋದರತ್ತೆ, ಭಾಳ ದೊಡ್ಡ ಸಾಧಕಿ. ಅವ್ರ ಬಗ್ಗೆ ಹೇಳೋಕ್ಕೆ ಒಂದು ಇಡೀ ದಿನ ಸಾಕಾಗೋದಿಲ್ಲ. ಅವರ ಹೆಸರಲ್ಲೇ ನಾವು ಯೋಗಲಕ್ಷ್ಮಿ ಪುರಸ್ಕಾರ ಅಂತ ಮಹಿಳಾ ದಿನಾಚರಣೆ ಕೊಡ್ತಾ ಇರೋದು. ಆಲ್ಮೋಸ್ಟ್ ರಾಮ ಭಕ್ತೆ, ರಾಮನ ಸಾಕ್ಷಾತ್ಕರಿಸಿದವರು. ಅವರಿಗೆ ಮೋದಿ ಬರ್ತಾರೆ ಅಂದರೆ ರಾಮ ಬರೋದಂಗೆ, ಅವ್ರು ಶಬರಿ ಥರ ಇದ್ದರು. ಮೋದಿ ಬರೋದು ಈಗ ನಮಗೆಲ್ಲ ದೇವರ ಥರ ಕಾಣಿಸ್ಕೊಳ್ತಾ ಇದ್ದಾರೆ. ಆವಾಗ ಈ ವಾಸ್ ಜಸ್ಟ್ ಅನದರ್ ಚೀಫ್ ಮಿನಿಸ್ಟರ್. ನಾನು ಸ್ಟಾರ್ಟಿಂಗಲ್ಲಿ ಏನು ಯಡಿಯೂರಪ್ಪ ಸಹಜವಾಗಿ ಬರ್ತಾಯಿದ್ರು, ಅಥವಾ ಶಿವಕುಮಾರ್ ಇವರು ಬರ್ತಾಯಿದ್ರು, ಆ ಥರ ಎಲ್ಲರೂ ಇವರು ಹಿ ಈಸ್ ವೆರಿ ಕಾಮನ್ ಚೀಫ್ ಮಿನಿಸ್ಟರ್ ಅಗೇನ್ ಅಂತ ನಾನು ಕೇಳಿದ್ದೀನಿ. ಇಲ್ಲಪ್ಪ, ಇಲ್ಲ, ಅವರು ವಿಶೇಷ, ನಿಮ್ಗೆ ಅರ್ಥ ಆಗೋದಿಲ್ಲ. ಅವರು ಬರ್ತಾರೆ ಅಂದರೆ ರೆಸ್ಲೆಸ್ ಆಗಿ ಅವರು ರಾಮನಿಗೆ ಶಬರಿ ಹೇಗಾಗ್ತಾರೆ, ಅವರು ಹಣ್ಣು ಕೊಟ್ಟರು. ನಾವು ತಮಾಷೆಗೆ ಹೇಳ್ತೀವಿ, ನಮ್ಮ ಲಕ್ಷ್ಮೀ ಆಂಟಿ ಚಕ್ಲಿ, ಕೋಡುಬಳೆ, ಉಂಡೆಗಳು ಇದೆಲ್ಲ ತಯಾರು ಮಾಡ್ತಾರೆ. ಪುರಿ, ಕಡಲೆ ಪುರಿ ಎಲ್ಲ ಮೋದಿಜಿಗೆ. ಆಂಟಿ ಕೊಡೋದು ಭಾಳ ಇಷ್ಟ ಅವರಿಗೆ. ಅವ್ರನ್ನ ಆಂಟಿ ಅಂತ ಕರಿತಾ ಇದ್ವಿ ನಾವು, ಲಕ್ಷ್ಮೀ ಆಂಟಿ ಅಂತ. ಮತ್ತು ಅಲ್ಲಿ ಗುಜರಾತಲ್ಲಿ ಇರುವಂತಹ ಒಂದು IAS ಆಫೀಸರ್ ಹಸ್ಮುಖ್ ಆದಿಯಾ ಅಂತ ನಮ್ಮಲ್ಲಿ PhD ಮಾಡಿದ್ರು ಯೋಗದಲ್ಲಿ. ಅವರು ಈ ಫಿನಾನ್ಸ್ ರಿಫಾರ್ಮ್ಸ್, GST ಮತ್ತು ಡಿಮಾನಿಟೈಸೇಷನ್ ಇದೆಲ್ಲ ಏನಾಗಿತ್ತು ಅದರಲ್ಲಿ ತುಂಬ ಅವರ ಕೊಡುಗೆ ಹಸ್ಮುಖ್ ಆದಿಯಾ ಅವರು. ಆವಾಗ ಗುಜರಾತಿನ ಎಜುಕೇಷನ್ ಸೆಕ್ರೆಟರಿ ಆಗಿದ್ದರು ಅವರು. ನಮ್ಮಲ್ಲಿ PhD ಮಾಡಿದ್ರು ಯೋಗದಲ್ಲಿ. ನಮ್ಮೊಟ್ಟಿಗೆ ಅವರು ಕಲಿತು, ಅಥವಾ ನಾನು ಕೆಲ ಕ್ಲಾಸಸ್ ಅವ್ರಿಗೆ ಮಾಡಿದ್ದೀನಿ ಆ ಥರ. ಅವರ ಶ್ರೀಮತಿ ಮೀರಾಬೇನ್ ಅಂತ ನನ್ನ ಸ್ಟೂಡೆಂಟ್ ಅವರು ಇಲ್ಲಿಂದ ಪ್ರತಿ ವಾರ ಗುಜರಾತಿಗೆ ಹೋಗ್ತಾಯಿದ್ರು. ಪ್ರಶಾಂತಿಯಲ್ಲಿ ಒಂದು ಮನೆ ಕಟ್ಕೊಂಡು ನಮ್ಮ ವ್ಯಾಸದಲ್ಲಿ ಇದ್ದರು. ಇಲ್ಲಿಂದ ಪ್ರತಿ ವಾರ ಅಲ್ಲಿ ಹೋಗ್ತಾ ಇದ್ದಾರೆ. ಹೋಗುವಾಗ ಅವ್ರ ಡಬ್ಬಿ ಖಾಲಿ ಆದರೆ ರೀಫಿಲ್ ಮಾಡಬೇಕು ಇವರು ಹೋಗಿ. ಆ ರೀತಿಯಲ್ಲಿ ನಮ್ಮ ಗುರುಗಳ ಮುಖಾಂತರ ನಾವೆಲ್ಲ ಅಗೇನ್ ಆಧ್ಯಾತ್ಮ ರೀತಿಯಲ್ಲಿ ಒಂದು ಗುರುಬಾಯಿತ್ವ, ಇಲ್ಲಿ ಯೋಗದ ರೀತಿಯಲ್ಲಿ ಒಂದು ಗುರುಬಾಯಿತ್ವ. ಇನ್ನು ಪೂಜ್ಯ ಸ್ವಾಮಿ ದಯಾನಂದ ಸರಸ್ವತಿ ಸ್ವಾಮಿಗಳಂತ ವೇದಾಂತದಲ್ಲಿ ಭಾಳ ದೊಡ್ಡ ಗುರುಗಳು, ಮಾಸ್ಟರ್ ಆಫ್ ಗ್ರೇಟ್ ಮಾಸ್ಟರ್ಸ್. ಕೊಯಮತ್ತೂರು ಋಷಿಕೇಶಲ್ಲಿ ಆರ್ಷವಿದ್ಯಾ ಗುರುಕುಲ ಸ್ವಾಮಿ ದಯಾನಂದ ಸರಸ್ವತಿ ಅವರು. ಈ ಭೋ ಶಂಭೋ ಅಂತ ಹಾಡು ತುಂಬ ಫೇಮಸ್, ಪತ್ರಿಜಿಯವರೆಲ್ಲ ಕೂಡ ಫುಟಲ್ಲಿ ಅದನ್ನು ರಚನೆ ಮಾಡಿದವರು ಸ್ವಾಮಿ ದಯಾನಂದ ಸರಸ್ವತಿ ಅವರು. ವೇದಾಂತದಲ್ಲಿ ಭಾಳ ದೊಡ್ಡ ಗುರುಗಳು. ನಾವು ಅವರ ಗುರು ಪರಂಪರೆಗೆ ಸೇರಿದವರು. ವೇದಾಂತದಲ್ಲಿ ಅವರ ಶಿಷ್ಯಂದರು, ಅವರು ಸ್ವಾಮಿಗಳ ಕ್ಲಾಸಸ್ ಅಟೆಂಡ್ ಮಾಡಿದ್ದೀನಿ. ಜೊತೆಯಲ್ಲಿ ಅವರ ಶಿಷ್ಯರುಗಳು, ಪ್ರಧಾನವಾಗಿ ಅವರ ಶಿಷ್ಯರುಗಳಿಂದ ನಾನು ವೇದಾಂತ ಕಲ್ತಿರುವಂಥವನು. ಮೋದಿ ಅವರು ಕೂಡ ದಯಾನಂದ ಸರಸ್ವತಿ ಸ್ವಾಮಿಯ ಶಿಷ್ಯರು. ಒಂದು 1 or 2 ಕಾನ್ವರ್ಸೇಷನ್ಸ್ ಹೇಳ್ತೀರಾ? ಅವ್ರ ಹತ್ರ ಮಾತಾಡಿದಾಗ ನಿಮ್ಗೆ ಹೆಂಗಿತ್ತು? ಹೌ ಹಿ ವಾಸ್, ಹಿಸ್ ಪರ್ಸನಾಲಿಟಿ? ಒಂದೇನೆಂದರೆ, ನಾನು ಅವ್ರ ಹತ್ರ ಮಾತಾಡಿದ ಸಮಯದಲ್ಲಿ ನನಗೆ ಅಷ್ಟು ಹಿಂದಿ ಬರ್ತಿರಲಿಲ್ಲ. ನಾನು ಬೆಂಗಳೂರು ಬಂದಿದ್ದು ಹೊಸದು. ಸೊ ನಮಗೆ ಬೆಂಗಳೂರು ಅಚ್ಚಾ ಹೇ ಬಚ್ಚಾ ಹೇ
ಇನ್ಫ್ಯಾಕ್ಟ್ ತಮಾಷೆ ಹೇಳ್ಬೇಕಾದ್ರೆ ನನಗೆ ಹಿಂದಿ ಬರುತ್ತಾ ಅಂತ ಅವ್ರು ಕೇಳುವಾಗ ನಾನು ಛೋಟಾ ಛೋಟಾ ಮಾಲೂಮ್ ಹೇ ಅಂತ ಹೇಳಿದೆ. ತೋಡಾ ತೋಡಾ ಅಂತ ಗೊತ್ತಿರಲಿಲ್ಲ, ನಗಿಸ್ಕೊಂಡು ಅವ್ರು ಹೋದರು. ಅಪ್ಕೋ ಛೋಟಾ ಛೋಟಾ ಮಾಲೂಮ್ ಹೇ ಅಂತ. ಯಾಕಂದರೆ ಅವರು ನಮ್ಮಲ್ಲಿ ಬಂದು ಪ್ರಶಾಂತಿಗೆ ಬಂದಾಗ ನಾವು ಅವರಿಗೆ ಅನುಸರಣೆ ಅಂದರೆ ಈಗ ಅವರು ಊಟ ಮಾಡುವಾಗ ನಾವು ಅವರಿಗೆ ಸೇವೆ ಮಾಡೋದು, ಬಡಿಸೋದು ಇತ್ಯಾದಿ ಇತ್ಯಾದಿ. ಬಟ್ ಅವರ ದೊಡ್ಡ ವಿಷಯ ಏನಪ್ಪ ಅಂದರೆ ನೆನಪಿಟ್ಕೊಳ್ಳೋದು. ರಾಮನ ಬಗ್ಗೆ ನಾವು ಏನು ಹೇಳ್ತೀವಿ, ಕಥಂಚಿತ್ ಉಪಕಾರೇಣ, ಸಣ್ಣದಾಗಿ ಒಂದು ಅಳಿಲು. ಜಾಂಬವಂತ ನೆನಪಿಟ್ಕೊಳ್ತಾರೆ, ಹನುಮಂತ ನೆನಪಿಟ್ಕೊಳ್ತಾರೆ ಅಷ್ಟೇ ಅಲ್ಲ, ಒಂದು ಅಳಿಲು ಇದ್ರೂ ಅದು ನೆನಪಿಟ್ಕೊಳ್ಳುವಂಥದ್ದು. ಈಗ ಜಾಂಬವಂತಂತರ ಹನುಮಂತಂತರ ನಮ್ಮ ಗುರುಗಳೆಲ್ಲ ಇದ್ದಾರೆ, ನಾವು ಯಾವ ಮಾತ್ರ ನಾವಲ್ಲಿ ಸ್ಟೂಡೆಂಟ್ಸ್ ಆಗಿ ಟೀಚರ್ಸ್ ಆಗಿ ಕೋಆರ್ಡಿನೇಟರ್ ಆಗಿ ಈ ಮುಖಾಂತರ. ಬಟ್ ಈವನ್ ಅದನ್ನು ಕೂಡ ನೆನಪಿಟ್ಕೊಳ್ಳುವಂಥದ್ದು. ಮಾತಾಡಿರ್ತೀವಿ ಅದು ಬೇರೆ ವಿಷಯ, ಬಟ್ ಅದನ್ನು ನೆನಪಿಟ್ಕೊಳ್ಳುವಂಥದ್ದು ನಮಗೆ ಇಡೀ ಜೀವನಕ್ಕೆ ಅದು ಸ್ಮರಣೀಯ. ಬಟ್ ಅವರಿಗೆ ಅಂತಹ ಒಂದು ಸಮುದ್ರದಲ್ಲಿ ನಾವು ಒಂದು ಡ್ರಾಪ್, ಬಟ್ ಆ ಥರ ಪ್ರತಿಯೊಂದು ಡ್ರಾಪ್ ನೆನಪಿಟ್ಕೊಳ್ಳೋದು, ದಟ್ ಈಸ್ ವಾಟ್ ಹಸ್ ಮೇಡ್ ಹಿಮ್ ಟು ಗ್ರೋ ಟು ದಿಸ್ ಗ್ರೇಟ್ನೆಸ್. ಇನ್ಫ್ಯಾಕ್ಟ್ ನಾನು ಮತ್ತೊಮ್ಮೆ ಅವ್ರ ಚೀಫ್ ಮಿನಿಸ್ಟ್ರೇ ಅಲ್ಲಿ ನಮ್ಮ ಪ್ರಶಾಂತಿಗೆ ಬಂದಾಗ ನಾನು ಅವ್ರು ಭೇಟಿಯಾಗುವಾಗ, ಇನ್ಫ್ಯಾಕ್ಟ್ ಅವರ ಒಂದು ನಮ್ಮ ಕಾರ್ಯಕ್ರಮ ಇದು ಒಂದು ಬಿಲ್ಡಿಂಗ್ ಅದನ್ನು ಉದ್ಘಾಟನೆ ಮಾಡೋದಾಗಿತ್ತು. ಅದನ್ನು ಮಾಡುವಾಗ ನಾವು ಆ್ಯಕ್ಚುಲಿ ಅದನ್ನು ಮುಚ್ಚಿರಲಿಲ್ಲ, ಇದು ಅನ್ವೀಲ್ ಮಾಡೋಕ್ಕೆ ಮುಚ್ಚಿರಬೇಕು. ಇಲ್ಲ, ನಾನು ಈ ಥರ ಒಂದು ಶಾಲ್ ಹಾಕ್ಕೊಂಡಿದ್ದೆ. ಅದನ್ನು ಇವರು ಬರ್ತಿದ್ದಾರೆ ಅಂತಿರುವಾಗ ನಾನು ಅಯ್ಯೋ ಅದನ್ನು ಮುಚ್ಚಿಲ್ಲ ಅಂತ ಗೊತ್ತಾಗಿ ನಾನು ಫಸ್ಟು ಇದು ಶಾಲ್ ತೊಗೊಂಡು ಅದನ್ನು ಗಮನಿಸಿದ್ದಾರೆ. ಇದನ್ನು ಇನ್ನೊಬ್ಬರ ಹತ್ರ ಮಾತಾಡುವಾಗ ಅದನ್ನು ಹೇಳಿದ್ದಾರೆ. ಸೊ ಆ ಥರ ವೆರಿ ಮೈನ್ಯೂಟ್. ಅವ್ರ ಕಣ್ಣು ಎಷ್ಟು ವಿಶಾಲವಾಗಿರುತ್ತೆ, ಏನೇನು ಅವರು ಅಬ್ಸರ್ವ್ ಮಾಡ್ತಾರೆ, ಅವರ ನೆನಪಿನ ಶಕ್ತಿ. ಪ್ರಧಾನಿಗಳಾದ ಮೇಲೆ ನಮ್ಮ ಜನವರಿ ತಿಂಗಳಲ್ಲಿ ನಮ್ಮ ವ್ಯಾಸದಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ಆಗುವಂಥ ಅಂತಾರಾಷ್ಟ್ರೀಯ ಸಂಗೋಷ್ಠಿ ಯೋಗ ಕಾನ್ಫರೆನ್ಸ್ ಪ್ರಧಾನಿಗಳಾದ ಮೇಲೆ ಮೊದಲನೇ ಬಾರಿ ಬಂದಿದ್ದಾರೆ. ಆವಾಗಲೇ ಅದೇನೋ ಪತನ್ಕೋಟ್ ಅದೇನೋ ಒಂದು ಇನ್ಸಿಡೆಂಟಲ್ಲಿ ಆಗಿತ್ತು. ಹಿ ವಾಸ್ ನಾಟ್ ಇನ್ ಅ ವೆರಿ ಹ್ಯಾಪಿ ಮೂಡ್, ಒಂಥರ ಬ್ಯುಸಿ ಶೆಡ್ಯೂಲ್ ಇತ್ತು. ಬಟ್ ನೆವರ್‌ಲೆಸ್ ಹಿ ಹ್ಯಾಡ್ ಕಮ್. ವೇದಿಕೆಯಲ್ಲಿ ಬಂದರು, ಇಡೀ ಎಲ್ಲರೂ 10,000 ಜನ ಅಲ್ಲಿ ಜಿಗಣಿ ನಮ್ಮ ಕ್ಯಾಂಪಸ್ಸಲ್ಲಿ 10,000 ಜನ ಸೇರಿದ್ದಾರೆ. ಅದರಲ್ಲಿ ನಾವೆಲ್ಲ ಒಂದು ಡ್ರಾಪ್, ಒಂದು ಮಸ್ಟರ್ಡ್. ಅಲ್ಲಿ ಒಂದು ಕಣ್ಣಲ್ಲಿ ಅವರು ನೋಡಿದ್ರು, ನೋಡಿ ಐ ಹ್ಯಾವ್ ಸೀನ್ ಯು, ಐ ರಿಮೆಂಬರ್ ಅನ್ನುವಂಥ ಆ ಒಂದು ದೃಷ್ಟಿಯಲ್ಲಿ ಕನ್ವೆ ಮಾಡುವಂಥ ಮೆಸೇಜ್. ಇನ್ಫ್ಯಾಕ್ಟ್ ವಿ ಆರ್ ಫೀಲಿಂಗ್ ಬ್ಯಾಡ್. ಯಾಕಂದರೆ ಇದು ಮುಂಚೆ ಬರುವಾಗ ಆ ಕಾರ್ಯಕ್ರಮ ವೇದಿಕೆಯಲ್ಲಿ ನಾನೇ ನಿರೂಪಣೆ ಮಾಡಿದ್ದೀನಿ. 2007 ಇರಬೇಕು, ಗುಜರಾತ್ ಚೀಫ್ ಮಿನಿಸ್ಟರ್ ಆವಾಗ ಬಂದು ನಮ್ಮ ಲಕ್ಷ್ಮೀ ಅಮ್ಮ ನಾನು ಹೇಳಿದೆ ಅಲ್ಲ, ಅವರಿಗೆ ಒಂದು ಸಾಧನ ರತ್ನ ಅಂತ ಒಂದು ಅವಾರ್ಡನ್ನು ಕೊಟ್ಟರು. BSS ರಾವ್ ಅಂತ ತುಂಬ ಹಿರಿಯರು ನಮ್ಮಲ್ಲಿ, ಅವರ ಪ್ರಯತ್ನ ಅದನ್ನು ಮಾಡಿದರು. ಆ ಕಾರ್ಯಕ್ರಮದ ಇಡೀ ಆರ್ಗನೈಸಿಂಗ್ ಮಾಡೋದು ನಾನು ಮತ್ತು BSS ರಾವ್ ಅವರು ಮಾಡಿದ್ದೀವಿ. ಸೊ ವೇದಿಕೆಯಲ್ಲಿ ನಿಂತು ನಾನು ಅದನ್ನು ನಿರೂಪಣೆ ಮಾಡಿದೆ. ಇದು ಕೂಡ ಇಲ್ಲ, ಯಾವಾಗ ನಮ್ಮ ಶ್ರೀನಿವಾಸ್ ಇರಲಿಲ್ಲ. ಇದಿದ್ದರೆ ನಾವು ರೆಕಾರ್ಡ್ ಮಾಡಿ ಈಗ ನೋಡ್ಬೋದು. ಐ ಹ್ಯಾಡ್ ಮಿಸ್ಡ್ ಮೈ, ಆವಾಗ ಮೊಬೈಲ್ ಫೋನ್, ಈ ಫೇಸ್ಬುಕ್ ಇತ್ಯಾದಿ ಏನಿರಲಿಲ್ಲ. ಫೋಟೋಸ್ ಇರ್ಬೋದು, ಅದನ್ನು ನಾವು ಅಷ್ಟು ಇದಾಗಿರಲಿಲ್ಲ. ಸೊ ಆ ಕಾರ್ಯಕ್ರಮದಲ್ಲಿ ನಮ್ಮ ಮೋದಿಯವರು ಮಾತಾಡಿದ್ದಾರೆ, ಅಯ್ಯೋ ಲೀಡರ್ಶಿಪ್ ಇನ್ ಸ್ಪಿರಿಚುವಾಲಿಟಿ ಅಂತ ಅದರ ಮಾತಾಡಿದ್ದಾರೆ. ಆವಾಗ ನಾನು ನಿಂತು ಅದು ನಡೆಸಿದ್ದೀನಿ, ಮಾತಾಡಿದ್ದೀವಿ, ಇದೆಲ್ಲ ಇದೆಯಲ್ಲ. ಈ ಸತಿ ಎಲ್ಲೋ ದೂರದಲ್ಲಿದ್ದಾರೆ. ಈಗ ನಿಮ್ಮ ಥರ ಪಕ್ಕದಲ್ಲಿ ಕೂತು ನಾವು ಮಾತಾಡಿದವರು ಇಷ್ಟು ದೂರದಲ್ಲಿದ್ದಾರೆ, ನಾವು ಅವ್ರನ್ನ ಮಾತಾಡ್ಸೋಕ್ಕೆ ಆಗ್ತಾ ಇಲ್ಲ ಅಂತ ಅನಿಸುತ್ತೆ ಅಲ್ಲ. ಬಟ್ ಐ ಗಾಟ್ ಟು ನೋ ಲೇಟರ್, ಇದು ಅವರ ಸರಳತೆ, ಅವರ ವ್ಯಕ್ತಿತ್ವ. ಸೊ ಆ ರೀತಿಯ ಅವರ ಒಂದು ವ್ಯಕ್ತಿತ್ವದಲ್ಲಿ ನಾವೆಲ್ಲರೂ ತುಂಬ ಆದರ್ಶವಾಗಿ ನಾವು ಕಲಿಯುವಂಥ ಸಾಕಷ್ಟಿದೆ. ರಿಯಲಿ ಸರ್. ಸೊ ಮೋದಿಜಿ ಅವರು ಯಾವ ಥರ ಒಂದು ಧ್ಯಾನವನ್ನು ಮಾಡ್ತಾ ಇದ್ದಾರೆ ಸರ್? ಅಂದರೆ ವಾಟ್ ಕೈಂಡ್ ಆಫ್ ಮೆಡಿಟೇಷನ್ ಹಿ ಪ್ರಾಕ್ಟೀಸ್? ಹೌದು, ಒಂದು ನಮಗೆ ಈವನ್ ಪತ್ರಿಕೆಗಳಲ್ಲಿ ಕೂಡ ಅದರ ಬಗ್ಗೆ ಬಂದಿತ್ತು. ನಾನು ಈಗಾಗಲೇ ಹೇಳಿದೆಲ್ಲ, ನಾನು ಇದು ನಮ್ಮ ಆವರ್ತನ ಧ್ಯಾನ ಅಂತ. ಸೊ ಆವರ್ತನ ಧ್ಯಾನ ಅನ್ನೋದು ಅವರ ಒಂದು ಡೈಲಿ ಪ್ರಾಕ್ಟೀಸ್ ಆಗಿದೆ, ಸೈಕ್ಲಿಕ್ ಮೆಡಿಟೇಷನ್ ಅಂತ. ಅದು ಹೇಗೆಂದರೆ, ಈಗ ನಾವು ಒಂದೇ ಆಸನದಲ್ಲಿ ಕೂತು ಧ್ಯಾನ ಮಾಡುವಾಗ ಒಂದು ಮೊನಾಟನಿ. ಇನ್ಫ್ಯಾಕ್ಟ್ ನಮ್ಮಲ್ಲಿ ಹಿರಿಯ ಧ್ಯಾನಿಗಳು ಕೂಡ ನೋಡಿದ್ರೆ ಆಧ್ಯಾತ್ಮದಲ್ಲಿ ಎಷ್ಟೋ ಉನ್ನತಿಗೆ ಹೋಗಿರ್ತಾರೆ, ಶರೀರದಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ ಕೆಲವರಿಗೆ. ನನ್ನ ಬ್ಯಾಕ್ ಪೇನ್ ಬಂದಿದೆ ಅಂತಾರೆ, ಮಂಡಿ ನೋವು ಬಂದಿದೆ ಅಂತಾರೆ, ಪ್ರಾಬ್ಲಮ್ಸ್ ಇದೆ. ಯು ಹ್ಯಾವ್ ಟು ಅಕ್ಸೆಪ್ಟ್. ದೋ ಮೆಡಿಟೇಷನ್ ಕ್ಯಾನ್ ಸಾಲ್ವ್ ಎವ್ರಿಥಿಂಗ್. ಎಷ್ಟೋ ಜನ ಮೆಡಿಕೇಷನ್ ತೊಗೊಳ್ಳೋದನ್ನು ಬಿಟ್ಟಿದ್ದಾರೆ ಥ್ರೂ ಮೆಡಿಟೇಷನ್. ವಿ ನೋ ದಟ್. ಈವನ್ ಆನಾಪಾನಸತಿಯಿಂದ ಅದು ಎಷ್ಟು ನಡೆದಿದೆ ನಮಗೆ ಪ್ರಮಾಣ ಗೊತ್ತಿದೆ. ಫಾರ್ ಸಮ್ ರೇರ್ ಕೇಸಸ್ ಇಟ್ ವುಡ್ ಬಿ ದ ಆಪೋಸಿಟ್ ಆಲ್ಸೋ. ಅವರು ತುಂಬ ಮಾಡಿದ್ದಾರೆ, ಶರೀರದಲ್ಲಿ ನೋವಿರುತ್ತೆ. ಸೊ ಆ ಮೊನಾಟನಿ ಬ್ರೇಕ್ ಮಾಡೋಕ್ಕೆ ಆವರ್ತನ ಧ್ಯಾನ ಹೇಗಿದೆ ಅಂದರೆ, ಸ್ವಲ್ಪ ನೀವು ಕೂತು ಅಥವಾ ಮಲಗಿ ಮಾಡುವಂತಹ ಆಸನದಲ್ಲಿ ಧ್ಯಾನವನ್ನು ನಾವು ರಿಲ್ಯಾಕ್ಸೇಷನ್ ಮಾಡೋದು, ಯೋಗ ನಿದ್ರಾ ಥರ. ಆಮೇಲೆ ನಿಂತು ಒಂದು ಆಸನವನ್ನೇ ಧ್ಯಾನ ಸ್ಥಿತಿಯಿಂದ ಮಾಡೋದು, ಭಾಳ ಸ್ಲೋವಾಗಿ ಮೆಥಾಡಿಕಲಾಗಿ ಮಾಡೋದು. ಸ್ಟಿಮ್ಯುಲೇಷನ್, ರಿಲ್ಯಾಕ್ಸೇಷನ್.
ಮುಂಡಕ ಉಪನಿಷತ್ತಿಗಿರುವಂತಹ ಒಂದು ಮಾಂಡುಕ್ಯ ಉಪನಿಷತ್ತಿಗಿರುವಂಥ ಮಾಂಡುಕ್ಯ ಕಾರಿಕ ಅಂತ ಆದಿಶಂಕರರ ಗುರುಗಳಾದಂತಹ ಗೌಡಪಾದಾಚಾರ್ಯರು ಬರೆದಿರುವಂಥದ್ದು. ಆ ಕಾರಿಕೆಯಿಂದ ಒಂದು ಶ್ಲೋಕ ಲಯೇ ಸಂಬೋಧೆಯೇ ಚಿತ್ತಂ, ಆ ಶ್ಲೋಕದ ಆಧಾರದಲ್ಲಿ ಆವರ್ತನ ಧ್ಯಾನ ಅಂತ ನಮ್ಮ ವಿವೇಕಾನಂದ ಕೇಂದ್ರದಲ್ಲಿ ನಮ್ಮ ಡಾಕ್ಟರ್ ನಾಗೇಂದ್ರ ಅವರ ಆದರ್ಶದಲ್ಲಿ ನಾವೆಲ್ಲ ಮಾಡ್ತಿರುವಂಥದ್ದು. ಇದನ್ನು ಅವ್ರು ಕಲ್ತಿದ್ದಾರೆ. ಸೊ ಇದನ್ನು ಮಾಡ್ತಿರೋದ್ರ ಬಗ್ಗೆ ಅವರೇ ಹೇಳಿದ್ದಾರೆ, ಪ್ರೆಸ್ಗಳಲ್ಲಿ ಕೂಡ ಅದು ಬಂದಿದೆ, ಇದಕ್ಕೆ ಮುಂಚೆ ಕೂಡ ಬಂದಿದೆ. ಸೊ ಇದು ಅವರ ಡೈಲಿ ಸಾಧನೆ. ಈ ಆವರ್ತನ ಧ್ಯಾನ 35 ನಿಮಿಷ ಮಾಡೋದರಲ್ಲಿ ನಿಮಗೆ 6 ಅವರ್ಸ್ ಆಫ್ ಡೀಪ್ ಸ್ಲೀಪ್ಗೆ ಬರುವಂತಹ ರಿಲ್ಯಾಕ್ಸೇಷನ್ ಸಿಕ್ಕುತ್ತೆ ಅನ್ನೋದು ರಿಸರ್ಚ್ ಫೈಂಡಿಂಗಲ್ಲಿ ಬಂದಿದೆ. ಸೊ ಇದನ್ನು ಮೋದಿ ಅವರು ಅಂಗೀಕರಿಸಿರುವಂತಹ ಒಂದು ಮೆಥಡ್ ದಟ್ ಐ ಪ್ರಾಕ್ಟೀಸ್ ದಿಸ್ ಅನ್ನೋದು. ಇನ್ನು ಡೆಫಿನೆಟ್ಲಿ ಬ್ರೆತ್ಫುಲ್ನೆಸ್ ಅವರು ಮಾಡ್ತಾರೆ, ಡೈಲಿ ಬ್ರೆತ್ ಅಬ್ಸರ್ವೇಷನ್, ಬ್ರೆತ್ಫುಲ್ನೆಸ್ ಆ್ಯಂಡ್ ದೆನ್ ಮೈಂಡ್ಫುಲ್ ಬ್ರೆತ್ ಅಬ್ಸರ್ವೇಷನ್, ವಾಕಿಂಗ್ ಒಂದು ಮಾಡುವಂಥದ್ದು. ಅದರ ಬಗ್ಗೆ ಕೂಡ ಒಂದಷ್ಟು ವೀಡಿಯೋಗಳು ಬಂದಿದೆ. ಸೊ ಅದನ್ನು ಅವರು ಮಾಡುವಂಥದ್ದು. ಇನ್ನು ಡೆಫಿನೆಟ್ಲಿ ಅವರು ಜಪವನ್ನು ಮಾಡ್ತಿದ್ದಾರೆ. ಈಗ ರಾಮಕೃಷ್ಣ ಆಶ್ರಮದ ಪದ್ಧತಿಯಲ್ಲಿ ಜಪವನ್ನು ಮಾಡೋದು, ಅವರು ವಾರಣಾಸಿ ಹೋಗಿರುವಾಗ ಇರ್ಬೋದು, ಅಯೋಧ್ಯೆಗೋಸ್ಕರ 11 ದಿನ ಸಾಧನೆ ಮಾಡುವಾಗ ಇರ್ಬೋದು, ಹಲವಾರು ಕಡೆ ರಾಮೇಶ್ವರಂ ಇತ್ಯಾದಿ ಕಡೆ, ಈಗಲೂ ಕನ್ಯಾಕುಮಾರಿಯಿಂದ ಬರುವಂಥ ದೃಶ್ಯದಲ್ಲಿ ಅವರು ರುದ್ರಾಕ್ಷಿಯನ್ನು ಇಟ್ಕೊಂಡು ಜಪವನ್ನು ಮಾಡೋದು, ಮಂತ್ರ ಸಾಧನೆಯನ್ನು ಅವರು ಮಾಡ್ತಿದ್ದಾರೆ. ಸೊ ಒಂದೇ ಅಂತ ನಾವು ಅದನ್ನು ಸೀಮಿತ ಮಾಡೋಕ್ಕಾಗೋದಿಲ್ಲ. ಈಗ ಬ್ರೆತ್ ಅಬ್ಸರ್ವೇಷನ್ ಮೆಡಿಟೇಷನ್ ಇರ್ಬೋದು, ಮತ್ತು ಆವರ್ತನ ಧ್ಯಾನ ಸೈಕ್ಲಿಕ್ ಮೆಡಿಟೇಷನ್, ಸ್ಟಿಮ್ಯುಲೇಷನ್ ರಿಲ್ಯಾಕ್ಸೇಷನ್ ಇರ್ಬೋದು, ಜಪ ಧ್ಯಾನ ಇರ್ಬೋದು, ಇದೆಲ್ಲವನ್ನು ಕೂಡ ಅವರು ಸೂರ್ಯ ನಮಸ್ಕಾರ, ಈಗ ಇಲ್ಲೂ ಕೂಡ ಕನ್ಯಾಕುಮಾರಿಯಲ್ಲಿ, ಯಾಕಂದರೆ ಸೂರ್ಯ ನಮಸ್ಕಾರ ಭಾಳ ವಿಶೇಷ ಅಲ್ಲಿ, ಅದನ್ನು ಮಾಡಿದ್ದಾರೆ ಅಂತ ನಮಗೆ ಕಂಡು ಬಂದಿದೆ. ಅನಂತರ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ತನ್ನ ಉಪಾಸನೆಯನ್ನು ನೀರನ್ನು ಕೊಟ್ಟು ಅರ್ಘ್ಯವನ್ನು ಕೊಟ್ಟು ಉಪಾಸನೆಯನ್ನು ಮಾಡ್ತಿದ್ದಾರೆ. ಅನಂತರ ಈವನ್ ವಾಕ್ ಮಾಡುವಾಗ ಒಂದು ಪ್ರದಕ್ಷಿಣ ಅದನ್ನು ಮಾಡುವಾಗ ಕೂಡ ಆ ಒಂದು ಮೈಂಡ್ಫುಲ್ನೆಸ್ಸಿಂದ ಅದನ್ನು ಮಾಡುವಂಥದ್ದು ನಾವು ಕಂಡಿದ್ದೀವಿ. ಅಲ್ಲೂ ಕನ್ಯಾಕುಮಾರಿಯಿಂದ ಆ ದೃಶ್ಯಗಳು ಬಂದಿದೆ. ದೇವಿ ಭಗವತಿಯ ಶ್ರೀಪಾದ ಶಿಲೆ ಇರ್ಬೋದು, ಈ ಕಡೆ ವಿವೇಕಾನಂದರ ಬಂಡೆ ಇರ್ಬೋದು, ಎರಡು ಕಡೆಯಿಂದನೂ ಬಂದಿದೆ. ಮುಖ್ಯವಾಗಿ ಈಗ ಅಲ್ಲಿ ಎಲ್ಲಿ ಕೂತು ಪ್ರಧಾನವಾಗಿ ಮಾಡ್ತಿದ್ದಾರೆ ಅಂತ, ಅವರು ಬೆಳಗ್ಗೆ ಹೊತ್ತು ನೋಡುವಾಗ ಅಲ್ಲಿ ವಿಶಾಲವಾದಂಥ ಅದ್ಭುತವಾದಂಥ ಬಂಡೆ, ಬೆಳಗಿನ ಗಾಳಿ, ಸೂರ್ಯೋದಯ, ಅದ್ಭುತ ದೃಶ್ಯ. ಸೊ ಆ ಪ್ರಕೃತಿಯನ್ನು ನೋಡಿಕೊಂಡು ಅದರಲ್ಲಿ ಪ್ರಕೃತಿಲೀನರಾಗಿ ಅವರು ಅದನ್ನು ರಮಿಸುವಂತಹ ಅದ್ಭುತವಾದಂತಹ ಒಂದು ದೃಶ್ಯ. ಅನಂತರ ಅರ್ಘ್ಯವನ್ನು ಕೊಡ್ತಾ ಇದ್ದಾರೆ, ಸೂರ್ಯ ನಮಸ್ಕಾರವನ್ನು ಮಾಡಿದ್ದಾರೆ, ಈ ಕನ್ಯಾಕುಮಾರಿ ದೇವಿಯ ಪ್ರದಕ್ಷಿಣೆ ಮಾಡಿದ್ದಾರೆ, ಅಲ್ಲೂ ಕೂತು ಜಪ ಧ್ಯಾನವನ್ನು ಮಾಡಿದ್ದಾರೆ. ಪ್ರಧಾನವಾಗಿ ಅವರ ಮೇಲೆ ವಿವೇಕಾನಂದರ ಶಿಲೆ ಇದೆ ಬಂಡೆ ಮೇಲೆ, ಅಲ್ಲೂ ಕೂತು ಧ್ಯಾನ ಮಾಡಿದ್ದಾರೆ. ಅಲ್ಲಿ ರಾಮಕೃಷ್ಣ ಪರಮಹಂಸರು, ಶಾರದಾದೇವಿ ಅಲ್ಲೂ ಧ್ಯಾನ ಮಾಡಿದ್ದಾರೆ. ಕೆಳಗಡೆ ಅಲ್ಲಿರುವಂತಹ ಒಂದು ಕೈಂಡ್ ಆಫ್ ಒಂದು ಸೆಲ್ಲಾರ್, ಒಂದು ಗುಹೆ, ಅಲ್ಲಿ ಓಂಕಾರದ ಒಂದು ರೂಪಕ ಇರೋದು, ಅಲ್ಲೇ ಅವರು ಹೆಚ್ಚಿನ ಸಮಯ ಮಾಡುವಂಥದ್ದು. ಆ್ಯಕ್ಚುಲಿ ನೋಡಿ, ಅವರು ಬರೋದ್ರಿಂದ ಸಾಮಾನ್ಯರಿಗೆ, ಯಾಕಂದರೆ ಒಂದು ಯಾತ್ರಾ ಸ್ಥಳ, ಯಾತ್ರಿಕರು ಬರ್ತಿರ್ತಾರೆ, ಪ್ರಧಾನಿಗಳಲ್ಲಿ ಧ್ಯಾನ ಮಾಡೋದ್ರಿಂದ ಅವರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ ಹಿ ಹ್ಯಾಸ್ ಪರ್ಮಿಟೆಡ್ ಎವ್ರಿ ಒನ್ ಟು ಕಮ್. ನೀವು ಯಾರನ್ನೂ ಪೊಲೀಸ್ ಇದನ್ನು ತಡಿಬಾರ್ದು. ಇನ್ಫ್ಯಾಕ್ಟ್ ಎಲ್ಲರ ಮೀಡಿಯಾ ಅಲ್ಲಿ ಕ್ಯಾಮ್ರಾ ಅವರು ಹೇಳಿಲ್ಲ ನಾನು ಹೋಗ್ತೀನಿ ಅಂತ. ನೀವು ನೋಡಿದ್ರೆ ಈಗ ಈ ಇಡೀ ಎಲೆಕ್ಷನ್ ಕ್ಯಾಂಪೇನಲ್ಲಿ ರ್ಯಾಲಿಗಳು ಎಲ್ಲೆಲ್ಲಿ ಮಾಡಿದ್ರು ಅವರ ಚಾನಲ್ಗಳಲ್ಲಿ ಬರ್ತಿತ್ತು. ನರೇಂದ್ರ ಮೋದಿ ಅವರ ಯೂಟ್ಯೂಬ್ ಚಾನಲ್ ಅಥವಾ ಅವರದ್ದು ಫೇಸ್ಬುಕ್, ಟ್ವಿಟರ್ ಇತ್ಯಾದಿ ಏನಿದೆ ಎಲ್ಲದರಲ್ಲೂ ಎಲ್ಲ ಕಾರ್ಯಕ್ರಮ ಬರ್ತಿತ್ತು. ಇದರ ಬಗ್ಗೆ ಅಫಿಷಿಯಲಿ ಎಲ್ಲೂ ಬಂದಿರಲಿಲ್ಲ. ಅವ್ರು ಹೋಗ್ತಿದ್ರು, ಅವ್ರೇನು ಮಾಡೋದು, ಅವ್ರು ಎಲ್ಲಿ ಹೋದರೂ ಹಿಂದೆ ಮೀಡಿಯಾ ಹೋಗ್ತಿರ್ತಾರೆ. ನೀವು ಬಾ ಅಂತ ಅವ್ರು ಕರೆದು ಹೋಗಿಲ್ಲ. ಯಾಕಂದ್ರೆ ಧ್ಯಾನ ತನ್ನ ಒಂದು ಆತ್ಮ ಉನ್ನತಿಗೋಸ್ಕರ ಅವರು ಮಾಡ್ತಿರೋದು. ಹಿ ಹ್ಯಾಸ್ ಎವ್ರಿ ರೈಟ್ ಟು ಡೂ ಆ್ಯಂಡ್ ಹಿ ಹ್ಯಾಸ್ ದ ರೈಟ್ ಟು ಚೂಸ್ ದ ಪ್ಲೇಸ್. ಈಗ ತಾನೇ ಯಾಕೆ ಚೂಸ್ ಮಾಡಿದೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಹಿ ಹ್ಯಾಸ್ ರೈಟ್ ಟು ಚೂಸ್, ಬಟ್ ವಾಟ್ ಎವರ್ ಹಿ ಡಸ್ ಇಟ್ ಕ್ಯಾರೀಸ್ ದ ಅಟೆನ್ಷನ್ ಆಫ್ ದ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಎವ್ರಿಬಡಿ. ಸೊ ಹಾಗಾಗಿ ಮೀಡಿಯಾ ಬರೋದು, ಅದರಿಂದ ಕೂಡ ಜನಗಳಿಗೆ ಅಲ್ಲಿ ತೊಂದರೆ ಆಗಬಾರ್ದು. ಯು ಶುಡ್ ಅಲೌ ಪೀಪಲ್ ಅಂತ ಹೇಳಿದ್ದಾರೆ. ಸೊ ಅವ್ರ ಧ್ಯಾನ ಎಲ್ಲಿ ಮಾಡ್ತಾರೆ ಅಂದರೆ ಅಲ್ಲಿ ಧ್ಯಾನ ಮಂಟಪ ಇದೆ. ಕನ್ಯಾಕುಮಾರಿ ಹೋದವ್ರಿಗೆ ಗೊತ್ತು, ರಾಕ್ ಮೆಮೋರಿಯಲಲ್ಲಿ ಶ್ರೀಪಾದ ಶಿಲಾ ಏನಿದೆ ಅದರ ಎದುರುಗಡೆ ವಿವೇಕಾನಂದ ಮಂಟಪ, ಅದರ ಕೆಳಗಡೆ ಇರುವಂತಹ ಒಂದು ಗುಹೆ ರೀತಿಯ ಒಂದು ಸೆಟ್, ಒಂದು ಕೈಂಡ್ ಆಫ್ ಒಂದು ಸ್ಟ್ರಕ್ಚರ್ ಇದೆ. ಅಲ್ಲಿರುವಂತಹ ಓಂಕಾರ ಧ್ಯಾನ ಮಂಟಪದಲ್ಲಿ ಕೂತು ಧ್ಯಾನ ಮಾಡ್ತಿದ್ದಾರೆ. ಸೊ ಅಲ್ಲಿ ಓಂಕಾರದ ನಾದಾನುಸಂಧಾನ ಮಾಡ್ತಿರ್ಬೋದು, ಬ್ರೆತ್ ಅವೇರ್ನೆಸ್ ಇತ್ಯಾದಿ ಎಲ್ಲ ಮಾಡಿರುವಂಥ ಒಂದು ಧ್ಯಾನವನ್ನು ಆಲ್ಮೋಸ್ಟ್ ಈಗ 45 ಗಂಟೆಯ ಮೀರಿ ಅವರು 30 ಸಾಯಂಕಾಲ ಶುರು ಮಾಡಿದ್ದಾರೆ. ಕನ್ಯಾಕುಮಾರಿ ದೇವಿಯ ದರ್ಶನ ಮಾಡಿಕೊಂಡು ಇಲ್ಲಿ ಬಂದು ವಿವೇಕಾನಂದ ದರ್ಶನ ಮಾಡಿ ಧ್ಯಾನವನ್ನು ಶುರು ಮಾಡಿದ್ದಾರೆ. ಇಡೀ ರಾತ್ರಿ ಮಾಡಿದ್ದಾರೆ. ನೆಕ್ಸ್ಟ್ ಡೇ ಬೆಳಗ್ಗೆ ಸ್ವಲ್ಪ ಹೊರಗೆ ಬಂದಿದ್ದಾರೆ. ಅನಂತರ ಜನ ಬರೋಕ್ಕೆ ಶುರು ಆದಮೇಲೆ ಒಳಗಡೆ ಮತ್ತೆ ಧ್ಯಾನ ರೂಮ್ಗೆ ಹೋಗಿದ್ದಾರೆ. ಈ ಸಾಯಂಕಾಲ ನಾವೀಗ ಮಾತಾಡ್ತಿರೋವರೆಗೂ ಇನ್ನೂ ಅವ್ರು ಹೊರಗೆ ಬಂದಿಲ್ಲ ಅನ್ನೋದು ನಮಗೆ ಕಂಡು ಬರ್ತಾ ಇರುವಂಥದ್ದು. ಊಟ, ವಿವೇಕಾನಂದರಲ್ಲಿ ಧ್ಯಾನ ಮಾಡುವಾಗ ಅವರು ಅಫ್ಕೋರ್ಸ್ ಸಮುದ್ರದಲ್ಲಿ ಅವರು ಸ್ವಿಮ್ ಮಾಡಿ ಹೋಗಿದ್ದರು, ಹಡಗು ಸಿಗಲಿಲ್ಲ, ಅವರಿಗೆ ದುಡ್ಡಿರಲಿಲ್ಲ. ಮೋದಿ ಅವರು ಸ್ವಿಮ್ ಮಾಡಿಲ್ಲ, ಇದರಲ್ಲೇ ಹೋಗಿದ್ದರು. ಬಟ್ ವಿವೇಕಾನಂದರು ಹೋದಾಗ ಅವರಿಗೆ ಹಸುವಾಗ್ತಿರುತ್ತೆ ಅಂತ ಲೋಕಲ್ ಯಾರೋ ಫಿಷರ್ಮನ್ ನೋಡಿಕೊಂಡು ದಿನ ಊಟ ತೊಗೊಂಡೋಗಿ ಇಲ್ಲಿ ಬಂಡೆಯಲ್ಲಿ ಇಡ್ತಾ ಇದ್ದಂತೆ. ನೆಕ್ಸ್ಟ್ ಹೋಗುವಾಗಲೂ ಅದು ಹಾಗೇ ಇತ್ತು, ಟಚ್ ಮಾಡಿರಲಿಲ್ಲ.
ಅವರು ಅನ್ಡಿಸ್ಟರ್ಬ್ಡ್ ಆಗಿ 3 days and 3 nights ಡಿಸೆಂಬರ್ 25, 26, 27, 1893 ಅವರು ಧ್ಯಾನ ಮಾಡಿರುವಂಥದ್ದು ವಿವೇಕಾನಂದರು. 3 ದಿನಗಳು ಅಲ್ಲಾಡಿಲ್ಲ ಅವರು, ನಾನ್ ಸ್ಟಾಪು. ಅದು ಲೋಕಲ್ ನೋಡಿದವರೆಲ್ಲ ಅದಕ್ಕೆ ಪ್ರಮಾಣವಾಗಿದ್ದಾರೆ. ಆ ಥರ ಮೋದಿ ಅವರು ಯಾವುದು ಸಾಲಿಡ್ ಫುಡ್ ಯಾವುದು ತೊಗೊಂಡಿಲ್ಲ, ಎಳ್ನೀರು ಇತ್ಯಾದಿ ಬರೀ ನೀರಾಹಾರ ತೊಗೊಂಡಿದ್ದಾರೆ ಅಂತ ನಮಗೆ ಬಂದಿರುವಂತಹ ಮಾಹಿತ್ಯ. ಸೊ ಆ ಥರ ರಿಸ್ಟ್ರಿಕ್ಷನ್ನಿಂದ ಅದನ್ನು ಮಾಡ್ತಿದ್ದಾರೆ. ಅವ್ರಿಗೆ ಇನ್ನೇನು ಉದ್ದೇಶ ಇರ್ಬೋದು? ಆ್ಯಂಡ್ ಇನ್ನೂ ಒಂದು ಸರ್, ಮೋದಿ ಅವರು ಈ ಏಜಲ್ಲಿ ಅವರು ಪ್ರತಿದಿನ 18 ಗಂಟೆಗಳ ಒಂದು ಕಾಲ ಅವರು ವರ್ಕನ್ನು ಮಾಡ್ತಾ ವಿತೌಟ್ ರೆಸ್ಟ್, ಈವನ್ ಯಾವುದೇ ಒಂದು ಲೀವ್ ತೊಗೊಳ್ಳಾರದೆ ಇಷ್ಟು ಒಂದು ಕೆಲಸ ಮಾಡ್ತಿದ್ದಾರೆ ದೇಶಕ್ಕೆ. ಈವನ್ ಅವರು ತಗೊಳ್ಳುವಂತಹ ಒಂದು ಪ್ರತಿ ಡೆಸಿಷನು ಎಷ್ಟೋ ಪರ್ಫೆಕ್ಟಾಗಿ, ಎಷ್ಟು ಅಚ್ಚುಕಟ್ಟಾಗಿ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಅವರು ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ. ಸೊ ಅಂತಹ ಒಂದು ಡೆಸಿಷನ್ ಮೇಕಿಂಗ್ ಪವರ್ ಆಗಿರ್ಬೋದು, ಅಷ್ಟು ಒಂದು ನಿಬದ್ಧತೆಯಿಂದ, ಅಷ್ಟು ಒಂದು ಡೆಡಿಕೇಟೆಡ್ ಆಗಿ, ಅಷ್ಟು ಎನರ್ಜೆಟಿಕ್ ಆಗಿ ಮಾಡೋದಕ್ಕೆ, ಇದೆಲ್ಲ ನೋಡ್ತಾ ಇದ್ದರೆ ಇದಕ್ಕೆಲ್ಲ ಒಂದು ಯೋಗ ಮತ್ತು ಧ್ಯಾನ, ಈ ಸ್ಪಿರಿಚುವಾಲಿಟಿ ಅದೇ ಒಂದು ಕಾರಣ ಅಂತ ಹೇಳ್ಬೋದಾ? ಖಂಡಿತವಾಗ್ಲೂ ಸರ್. ಇನ್ಫ್ಯಾಕ್ಟ್ ನಾನು ಹೇಳೋದಲ್ಲಿ ಮತ್ತೆ ಇಲ್ಲ, ಈ ನಾವು ಎಲ್ಲಾದರೂ ಒಂದು ಅಂಡ್ ಇಟ್ಸ್ ಬಟ್ಸ್ ಅಂದ್ಬಿಡ್ತೀವಿ. ಯೋಗ ಅದು ಸಂಪೂರ್ಣವಾಗಿ ಅದು ಧ್ಯಾನ, ಇದು ಎಲ್ಲದಕ್ಕೂ ಮೂಲ ಯಾವುದು? ಅಧ್ಯಾತ್ಮ, ಸ್ಪಿರಿಚುವಾಲಿಟಿ. ಇದು ನಾವು ಸಪ್ರೇಟೇ ಮಾಡೋಕ್ಕಾಗೋದಿಲ್ಲ. ಕೆಲವರು ಅವರ ಒಂದು ಸ್ವಾರ್ಥ ಕಾರಣಕ್ಕಾಗಿ ಅದನ್ನು ಸಪ್ರೇಟ್ ಮಾಡ್ತಾರೆ. ಇದು ಅಧ್ಯಾತ್ಮ ಯೋಗವನ್ನು ಹೇಳುವಾಗ ಇಟ್ ಇಸ್ ನಾಟ್ ಸ್ಪಿರಿಚುವಲ್, ಇಟ್ ಇಸ್ ಓನ್ಲಿ ಫಿಟ್ನೆಸ್ ಅಂತ ಹೇಳ್ಕೊಳ್ತಾರೆ, ಆ ರೀತಿಯೇ ಹೇಳ್ತಾರೆ. ಬಟ್ ಇದೆಲ್ಲ ಒಂದಾಗಿರುವಂಥ ಯೋಗ ಧ್ಯಾನದ ಮೂಲ ಅಧ್ಯಾತ್ಮ. ಅದಕ್ಕೆ ನಾವು ಅಧ್ಯಾತ್ಮ ಯೋಗ, ಅಧ್ಯಾತ್ಮ ಧ್ಯಾನ ಅಂತ ನಮ್ಮ ಸಂಸ್ಥೆಗೆ ನಾವು ಹೆಸರಿಟ್ಟಿರೋದು. ಹಾಗಾಗಿ ಅದು ಖಂಡಿತ ಅವ್ರು ಮಾಡುವಂತಹ, ನಾನು ಈಗ ಹೇಳಿದೆಲ್ಲ, ಈಗ ಒಬ್ಬರು ಸಾಮಾನ್ಯ ವ್ಯಕ್ತಿಗೆ ಅವನಿಗೆ ಎನರ್ಜಿ ಬರಬೇಕಾದ್ರೆ ಅವ್ನು ಚೆನ್ನಾಗಿ ಊಟ ಮಾಡಬೇಕು, ನಿದ್ರೆ ಮಾಡಬೇಕು, ನಿದ್ದೆ ಆಗಬೇಕು. ಹೌದು. ಈಗ ನಮ್ಮ ಲೆವೆಲಲ್ಲಿ ನಾವೇ, ಈಗ ನನಗೆ ಗೊತ್ತಿದೆ, ನೀವು ಎಷ್ಟು ನಿದ್ದೆ ಮಾಡ್ತೀರಾ? ಎಸ್ ಸರ್, ನಾನು 6 to 7 hours ಅಷ್ಟು ಮಾಡ್ತೀರಾ. ರೆಡ್ಯೂಸ್ಡ್ ಕಂಪೇರ್ ಟು ಈಗ ಬೇರೆ ಸಾಮಾನ್ಯ ನೋಡುವಾಗ ಅವ್ನು 8 to 10 hours ಅಂತಾನೆ. ಅಂತಿರುವಾಗ ನಮಗೆ ಇದು ನೀವು ಇನ್ನೂ ನಿಮ್ಮ ಒಂದು ಕೆಲಸಗಳನ್ನು ಮಾಡಿಕೊಂಡು ಧ್ಯಾನ ಸೇವೆಯನ್ನು ಮಾಡ್ತಿದ್ದೀರಾ. ಈಗ ನಮ್ಮಂಥವ್ರು ಫುಲ್ ಟೈಮ್ ನಾವು ಇದಕ್ಕೆ ಇರೋದು, ನಮ್ಗೆ ಇನ್ನೇನಿಲ್ಲ. ಅವರ್ ಲೈಫ್ ಇಸ್ ಡೆಡಿಕೇಟೆಡ್ ಫಾರ್ ದಿಸ್. ನಮ್ಮ ಸಾಂಸಾರಿಕ ತಾಪತ್ರಯಗಳಿಲ್ಲ, ಅವ್ರ ಆಫೀಸ್ ಇತ್ಯಾದಿ ಹೋಗಬೇಕು ಅಂತಿಲ್ಲ. ನಮ್ಮ ಲೈಫ್ ಇರೋದು ಧ್ಯಾನಕ್ಕೆ, ಅಧ್ಯಾತ್ಮಕ್ಕೆ. ಸೊ ನಾವು ನೋಡುವಾಗ ಇನ್ನೂ ನಮ್ಮ ಟೈಮ್ ವಾಟ್ ವಿ ಗಿವ್ ಫಾರ್ ದಿಸ್ ಇಸ್ ಇನ್ನೂ ಜಾಸ್ತಿ ಟೈಮ್ ಕೊಡೋಕ್ಕಾಗ್ತಿದೆ. ಕಡಿಮೆ ನಿದ್ರೆ, ಕಡಿಮೆ ಊಟ ಇತ್ಯಾದಿಯಲ್ಲಿ ನಾನು ಇನ್ನೂ ಜಾಸ್ತಿ ಊಟ ಮಾಡೋನು ಅಫ್ಕೋರ್ಸ್. ಬಟ್ ನಿದ್ರೆ ವಯಸ್ಸು ನೋಡುವಾಗ ನಮಗೆ ಅದು ರೆಡ್ಯೂಸ್ ಆಗಿದೆ. ಸೊ ಟೈಮ್ ಕಮ್ಸ್ ಮೋರ್ ಫಾರ್ ಅವರ್ ಸೋಷಿಯಲ್ ವರ್ಕ್ಸ್. ಇನ್ನು ಮೋದಿ ಅಂತವರು ಇಷ್ಟು ಇಡೀ ಜೀವನ ಅವ್ರು ಯಾವಾಗಲೂ ಚಿಕ್ಕ ವಯಸ್ಸಲ್ಲೇ ಅವ್ರ ಮನೆ ಬಿಟ್ಟವರು ಹೊರಗೆ ಬಂದಿದ್ದವರು. ನಾನು ಈಗಲೇ ಹೇಳಿದೆ, ರಾಮಕೃಷ್ಣ ಆಶ್ರಮ ಇರ್ಬೋದು, ಸ್ವಾಮಿ ದಯಾನಂದ ಸರಸ್ವತಿಯ ಸಂಘಗಳಿರ್ಬೋದು, ನಂತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಪ್ರಚಾರಕ ಜೀವನ ಇರ್ಬೋದು ಇತ್ಯಾದಿ. ಈಗಲೂ ಒಂದು ಸನ್ಯಾಸಿ ಜೀವನ ಮಾಡ್ತಿದ್ದಾರೆ. ನಮ್ಮ ದೇಶದ ಯಾವುದೇ ಸನ್ಯಾಸಿಗೆ ಅವರು ಕಡಿಮೆ ಇಲ್ಲ. ಅವರ ಒಂದು ಚಾರಿತ್ರೆ, ಅವರ ಒಂದು ವ್ಯಕ್ತಿತ್ವ, ಅವರ ಒಂದು ಸಾಧನೆ ಯಾರಿಗೂ ಅವರು ಕಡಿಮೆ ಇಲ್ಲ. ಅಷ್ಟು ಮಾಡಿದಿರುವಾಗ ಡೆಫಿನೆಟ್ಲಿ ಎಫಿಷಿಯನ್ಸಿ ಬಿಲ್ಸ್ ಅಪ್. ನಾನು ಈಗ ಹೇಳಿದಲ್ಲ, ನಾವು ಅರ್ಧ ಗಂಟೆ ಧ್ಯಾನ, ಯಾವುದೇ ಧ್ಯಾನ ಇದಂತಲ್ಲ, ನಮ್ಮ ಆನಾಪಾನ ಸತಿ ಇರ್ಬೋದು, ವಿಪಾಸನ ಇರ್ಬೋದು, ನೀವು ಬ್ರಹ್ಮಕುಮಾರಿಗಳ ಧ್ಯಾನ ಇರ್ಬೋದು. ನಾವು ನಮ್ಮಲ್ಲಿ ಏನಾಗ್ಬಿಡುತ್ತೆ ಕೆಲವೊಮ್ಮೆ, ಎಸ್ ಈಗ ವಾಟ್ ವಿ ಡೂ ಇಸ್ ಬೆಸ್ಟ್, ಬಟ್ ದೆನ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ವಿಲ್ ಹ್ಯಾವ್ ಇಟ್ಸ್ ಈಕ್ವಲ್ ಪವರ್. ನಾನು ಮಾಡ್ತಿರೋದು ಖಂಡಿತ ತಮಿಳಲ್ಲಿ ಕಾಕೈಕ್ಕುಂ ತನ್ ಕುಂಜು ಪೊನ್ ಕುಂಜು, ಈವನ್ ಫಾರ್ ಅ ಕ್ರೋ ಇಟ್ಸ್ ಚೈಲ್ಡ್ ಇಸ್ ದ ಬೆಸ್ಟ್. ಬಟ್ ಸೇಮ್ ಟೈಮ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ಅದೇ ನಮ್ಮ ವಿಭಿನ್ನತೆಯಲ್ಲಿ ಒಂದು ವಿಶೇಷತೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿರೋದು. ನಾವು ಮಾಡ್ತಿರೋದ್ರಲ್ಲಿ ನಮ್ಮ ಒಂದು ಗುರುಗಳು ಏನು ಹೇಳ್ಕೊಳ್ತಾರೆ, ತುಂಬ ನಾವು ಅದರ ನಿಷ್ಠೆಯಿಂದ ಇರಬೇಕು. ದಿಸ್ ಇಸ್ ದ ಬೆಸ್ಟ್, ನಾನು ಇದನ್ನು ಬಿಡಬಾರ್ದು. ಸೇಮ್ ಟೈಮ್ ದರ್ ಸಮ್ ಒನ್ ಡೂಯಿಂಗ್ ವೆರಿ ಗುಡ್, ವೆಲ್ಕಮ್ ಅನ್ನುವಂಥದ್ದು ಒಂದು ಇರಬೇಕು. ಸೊ ಆ ರೀತಿಯಲ್ಲಿ ಯಾವುದೇ ಧ್ಯಾನ ನಾವು ಮಾಡಿದ್ರೆ, ನೀವು ಬೇರೆ ಭೋಗ ಜೀವನಕ್ಕಿಂತ ಈ ಯೋಗ ಜೀವನ, ನೀವು ಆಸನ ಪ್ರಾಣಾಯಾಮ ಮಾಡೋದು, ಅದಕ್ಕಿಂತ ಇನ್ನೂ ಉತ್ತಮವಾಗಿ ಧ್ಯಾನ ಮಾಡುವಾಗ ನಿಮ್ಮ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ. ಮಿನಿಮಮ್ 5 to 6 hours ಆಫ್ ಸ್ಲೀಪ್ ನಾವು ಮಾಡುವಾಗ ಏನು ರೆಸ್ಟ್ ಬರುತ್ತೆ, ಒಂದು ಅರ್ಧ ಗಂಟೆ ಧ್ಯಾನದಿಂದ ಬಂದುಬಿಡುತ್ತೆ. ಅರ್ಧ ಗಂಟೆ ಧ್ಯಾನ, ರಿಸರ್ಚ್ ಪ್ರೂಫ್ಸ್ ಇದೆ ಇದಕ್ಕೆ. ನಿಮ್ಯಾನ್ಸ್ ಅಂತ ಸಂಸ್ಥೆಗಳು, ನಮ್ಮ ಎಸ್ ಸಂಸ್ಥೆಗಳು ಮಾಡಿದ್ದಾರೆ. ಅರ್ಧ ಗಂಟೆಗೆ ಎಷ್ಟು ಇರುತ್ತೆ ಅಂದರೆ, ಇನ್ನು ಹೆಚ್ಚು ಸಮಯ ಕೊಟ್ಟು ಮಾಡಿದ್ರೆ ಅದು ಇಡೀ ದಿನ ಫ್ರೆಶ್ ಆಗಿರೋದು. ವಿವೇಕಾನಂದರ ಬಗ್ಗೆ ನಾವು ಹೇಳ್ತೀವಿ, ಅವ್ರ ಮೆಮರಿ ಬಗ್ಗೆ. ಅವರಿಗೆ ಒಂದು ಕ್ಯಾಂಫರ್ ಮೆಮರಿ, ಕರ್ಪೂರದ ಒಂದು ಮೆಮರಿ, ನೋಡಿದ್ರೆ ಎಲ್ಲ ತಕ್ಕ ಹೋಗುತ್ತೆ ಅಂತ. ಎಷ್ಟು ಭಾಷಣಗಳು ಮೋಡಿ ಮಾತಾಡ್ತಾರೆ, ಎಷ್ಟು ಉಲ್ಲೇಖನ ಮಾಡ್ತಾರೆ, ಎಷ್ಟು ಶ್ಲೋಕಗಳನ್ನ ಉಲ್ಲೇಖನ ಮಾಡ್ತಾರೆ. ಸೊ ಮೋದಿ ಅವ್ರು ನೋಡಿದ್ರೆ ಎವ್ರಿಥಿಂಗ್ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಎವ್ರಿಥಿಂಗ್ ಕಮ್ಸ್ ನ್ಯಾಚುರಲಿ, ದಟ್ ಸೋ ಅಥೆಂಟಿಕ್ ಆಗಿರುತ್ತೆ ದ ವೇ ಹಿ ಸ್ಪೀಕ್ಸ್, ಬಿಕಾಸ್ ಹಿ ಫೀಲ್ಸ್ ಫಾರ್ ಇಟ್. ಫಸ್ಟ್ ನಮ್ಮ ಕರ್ನಾಟಕಕ್ಕೆ ಬಂದರೆ ಇದು ನಮ್ಮ ರಾಜ್ಯ, ನಮ್ಮ ಜನಗಳು, ನಮ್ಮ ಬಸವಣ್ಣ, ನಮ್ಮ ಅಕ್ಕಮ್ಮ, ನಮ್ಮ ಅಲ್ಲಮ್ಮ ಪ್ರಭು, ನಮ್ಮ ಸರ್ವಜ್ಞ. ತಮಿಳ್ನಾಡಕ್ಕೆ ಹೋದರೆ ನಮ್ಮ ತಿರುವಳ್ಳುವರ್, ನಮ್ಮ ವಳ್ಳಲಾರ್, ನಮ್ಮ ಆಂಡಾಳ್, ನಮ್ಮ ಪೆರಿಯಾಳ್ವಾರ್.
ಕೇರಳಕ್ಕೆ ಹೋದರೆ ನಮ್ಮ ಪೂಂದಾನಂ, ನಮ್ಮ ನಂಬೂದ್ರಿ, ಆ ಒಂದು ಈ ಮಿಂಗಲ್ ಅಂದರೆ ಹಿ ಯುನೈಟ್ಸ್ ವಿತ್ ಎವ್ರಿಥಿಂಗ್. ನಿಜಕ್ಕೂ ಒಂದು ಭಾರತೀಯ ಮಾನವ, ಅದಕ್ಕಿಂತ ಒಂದು ವಿಶ್ವ ಮಾನವನಾಗಿದ್ದಾರೆ. ಅದು ಧ್ಯಾನ ಮಾಡ್ತಾ ಮಾಡ್ತಾ ಆ ವಿಶಾಲತೆ ಬರುತ್ತೆ. ಧ್ಯಾನ ತಮ್ಮ ಶ್ಲೋಕ ಹೇಳೋದು, ಮಮಾತ್ಮ ಸರ್ವಭೂತಾತ್ಮ ಮನ್ನಾಥ ಶ್ರೀ ಜಗನ್ನಾಥ ಮದ್ಗುರೋ ಶ್ರೀ ಜಗದ್ಗುರು ಮಮಾತ್ಮ ಸರ್ವಭೂತಾತ್ಮ. ಸೊ ನನ್ನಲ್ಲಿ ನಾನು ಧ್ಯಾನಕ್ಕೆ ಬರೋಕ್ಕೆ ಮುಂಚೆವರೆಗೂ ಇದು ನನ್ನ ಆತ್ಮ, ನಿನ್ನ ಆತ್ಮ ಅನ್ನೋದು. ಧ್ಯಾನಕ್ಕೆ ಬಂದ ಮೇಲೆ ನಮ್ಗೆ ಅರ್ಥ ಆಗೋದು ಏನಪ್ಪ ಅಂದರೆ, ನನ್ನ ಆತ್ಮ ಸರ್ವಭೂತಾತ್ಮ. ಆತ್ಮದಲ್ಲಿ, ಶರೀರದಲ್ಲಿ ನನ್ನ ಶರೀರ, ನಿಮ್ಮ ಶರೀರ ಬೇರೆ. ಇವನ್ ನಾವು ಧ್ಯಾನ ಶುರು ಮಾಡೋದು ಎಲ್ಲಿಂದ? ಉಸಿರಾಟದಿಂದ. ನಾವು ಉಸಿರಾಟದ ಗಮನಿಸೋಕ್ಕೆ ಶುರು ಮಾಡುವಾಗ, ಇದು ನನ್ನ ಉಸಿರಾಟ, ರಾಮ ಉಸಿರಾಟ ಬೇರೆ ನಾವು ಹೇಳ್ತೀವಿ. ಇಟ್ ಇಸ್ ಫೂಲಿಶ್ನೆಸ್. ದ ಸೇಮ್ ಆಕ್ಸಿಜನ್, ದ ಸೇಮ್ ಪ್ರಾಣ ಈಸ್ ವಾಟ್ ವಿ ಆರ್ ಬೋತ್ ಇನ್ಹೇಲಿಂಗ್. ಪ್ರಾಣಸ್ಯೇದಂ ವಶೇ ಸರ್ವಂ. ಈ ಪ್ರಾಣ ಕರ್ಕೊಂಡು ಹೋಗಿ ನಮ್ಮನ್ನು ಎಲ್ಲಿ ಹೋಗುತ್ತೆ? ನಮ್ಮ ಆತ್ಮದ ಕಡೆ ಕರ್ಕೊಂಡು ಹೋಗುತ್ತೆ, ಆತ್ಮದರ್ಶನವಾಗುತ್ತೆ. ಯಾರು ಪ್ರಾಣವನ್ನು ಇಟ್ಕೊಳ್ತಾರೆ ಅವರಿಗೆ ಎಲ್ಲಿಂದ ಏನಾಗುತ್ತೆ? ಪ್ರಾಣದ ಮುಖಾಂತರ ಅವ್ರಿಗೆ ಅಲ್ಟಿಮೇಟ್ಲಿ ಆತ್ಮದರ್ಶನ ಆಗುತ್ತೆ. ಆತ್ಮದರ್ಶನ ಆಗುವಾಗ ಏನಾಗುತ್ತೆ ಗೊತ್ತಾಗುತ್ತೆ, ನನ್ನ ಆತ್ಮ ನಂದಷ್ಟೇ ಅಲ್ಲ, ಅದು ಸರ್ವಭೂತ ಆತ್ಮ. ಇಟ್ ಇಸ್ ವಿತ್ ಮೀ, ಇಟ್ ಇಸ್ ವಿತ್ ಯು, ಇಟ್ ಇಸ್ ಎವ್ರಿವೇರ್. ದ ಸೇಮ್ ಆತ್ಮ ವಿಚ್ ಇಸ್ ದೇರ್. ಸೊ ದೆನ್ ಯು ಬಿಕಮ್ ಅ ವಿಶ್ವಾತ್ಮ, ಒಂದು ವಿಶ್ವಮಾನವನಾಗ್ತಾರೆ. ಆ ಒಂದು ಸ್ಥಿತಿಗೆ ಖಂಡಿತ ನಮ್ಮ ಎಲ್ಲ ಗುರುಗಳು ಇದ್ದಿದ್ದು. ಅದಕ್ಕೆ ಅವ್ರಿಗೆ ಬೇರೆಯವರಿಗೆ ಬರುವಂತಹ ಒಂದು ನೋವು ಇವ್ರಿಗೆ ಬರ್ತಾ ಇತ್ತು. ಈಗ ನಾವು ವಿವೇಕಾನಂದ ಇರ್ಬೋದು, ವಳ್ಳಲಾರ್ ಇರ್ಬೋದು, ಬುದ್ಧ ಇರ್ಬೋದು, ಪತ್ರಿಜಿ ಇರ್ಬೋದು, ಇವರೆಲ್ಲರಿಗೂ ದೇ ಫೀಲ್ ಫಾರ್ ಅದರ್ಸ್. ನಾವು ಓಕೆ ವಿ ಫೀಲ್, ದಟ್ ಈಸ್ ಡಿಫ್ರೆಂಟ್. ದೇ ಫೀಲ್ ದ ಸೇಮ್ ಫೀಲಿಂಗ್. ಅವ್ರು ಹ್ಯಾಪಿ, ದೇ ಆರ್ ಹ್ಯಾಪಿ. ವೆನ್ ದೇ ಆರ್ ಸ್ಯಾಡ್, ದೇ ಆರ್ ಸ್ಯಾಡ್. ಇಟ್ ಇಸ್ ಬಿಕಾಸ್ ದೇ ಹ್ಯಾವ್ ಗ್ರೋನ್ ಅಪ್ ದೇರ್ ಪರ್ಸನಾಲಿಟಿ ದಟ್ ಲೆವೆಲ್. ಆ ಲೆವೆಲ್ಗೆ ಖಂಡಿತ ಈ ಮನುಷ್ಯ ಬಂದರೆ. ಸೊ ನಾವು ರಾಜಕೀಯ ಇತ್ಯಾದಿ ಒಂದು ಕಡೆ ಬಿಟ್ಬಿಟ್ಟು, ಇನ್ಫ್ಯಾಕ್ಟ್ ರಾಜಕೀಯದಲ್ಲೂ ಅಧ್ಯಾತ್ಮ ಬೇಕು. ನಾವೀಗ ನಮ್ಮಿಬ್ಬರದಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಬಂದರೆ ಏನು ಹೇಳ್ತಾರೆ? ಅವರ ಮಧ್ಯೆ ರಾಜಕೀಯ ಬಂದುಬಿಟ್ಟಿದೆ ಅಂತ ಹೇಳ್ತಾರೆ. ಆ ಲೆವೆಲ್ಗೆ ರಾಜಕೀಯವನ್ನು ನಾವು ಕೆಳಗೆ ತಂದುಬಿಟ್ಟಿದ್ವಿ. ರಾಜಕೀಯ ಅನ್ನೋದು ಇಟ್ ಇಸ್ ಇಂಪಾರ್ಟೆಂಟ್. ಪಾಲಿಟಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಜನಕ ಮಹರ್ಷಿಗಳು, ಮಹಾರಾಜ ಅವ್ರನ್ನ ಮಹರ್ಷಿ ಅಂತ ನೋಡ್ತಾರೆ. ರೈಟ್ ಅಡ್ಮಿನಿಸ್ಟ್ರೇಷನ್ ಇರಬೇಕಲ್ಲ ಸರ್, ವೆರಿ ಇಂಪಾರ್ಟೆಂಟ್ ಇರಬೇಕು. ಅವ್ರಿಗೆ ರಾಮನ್ ಯಾಕೆ ನಾವು ಈಗ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ? ಬಿಕಾಸ್ ವಾಸ್ ರಾಜಾರಾಮ. ಅಲ್ಟಿಮೇಟ್ಲಿ ಅದು ಇಂಪಾರ್ಟೆಂಟು. ನಮಗೆ ಸ್ಪಿರಿಚುವಾಲಿಟಿ ಆ್ಯಂಡ್ ಲೀಡರ್ಶಿಪ್ ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. I think the right time, the right person has come for it. Exactly. Yes, everybody is feeling, I guess, same opinion. And ಇನ್ನೊಂದು ಸರ್, ವಿವೇಕಾನಂದರು ಧ್ಯಾನವನ್ನು ಮಾಡಿ ನೆಕ್ಸ್ಟ್ ಮತ್ತೆ ಚಿಕಾಗೋಗೆ ಹೋದಾಗ ಆ ಇಂಪ್ಯಾಕ್ಟ್ ಎಷ್ಟಿದೆ ಅದೆಲ್ಲ ಗೊತ್ತಿದೆ ನಮಗೆ. ಹಿಸ್ಟ್ರಿಯಲ್ಲಿ ನಾವೆಲ್ಲ ಓದಿದ್ದೀವಿ. ಇದು ನರೇಂದ್ರ ಮೋದಿ ಅವರು ಈ ಥರ ಒಂದು ಧ್ಯಾನ ಮಾಡ್ತಾ ಇದ್ದಾರೆ. ಇವಾಗ ಈವನ್ ಕನ್ಯಾಕುಮಾರಿಯಲ್ಲಿ ಧ್ಯಾನ ಮಾಡ್ತಿದ್ದಾರೆ. ಈ ಒಂದು ಅವ್ರು ಮಾಡುವಂತಹ ಒಂದು ಧ್ಯಾನದಿಂದ ಈ ಒಂದು ದೇಶಕ್ಕೆ ಏನಾದರೂ ಇಂಪ್ಯಾಕ್ಟ್ ಇರ್ಬೋದಾ? ವಾಟ್ ಯು ಫೀಲ್? ಖಂಡಿತಾಗಲೂ. ಈಗಾಗಲೇ ಕನ್ಯಾಕುಮಾರಿಗೆ ಹೋಗುವಂಥವರ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ಈಗ ನಾನು ಹೇಳಿದಲ್ಲ, ನಾನೇ ಈಗ ವರ್ಷಕ್ಕೊಂದು 3-4 ಸತಿ ಒಂದು ಯೋಗ ಯಾತ್ರೆ, ಧ್ಯಾನ ಯಾತ್ರೆ ಅಂತ ನಮ್ಮ ಅಧ್ಯಾತ್ಮ ಬಂಧುಗಳನ್ನ ಕರ್ಕೊಂಡು ಹೋಗುವಂಥದ್ದು. ನಾನು ಕಳೆದ ಮಾರ್ಚ್ ತಿಂಗಳು ಒಂದು ಯಾತ್ರೆ ಅನೌನ್ಸ್ ಮಾಡಿ ನಾನು ಹೇಳಿದೆ, ನನ್ನ ಆರೋಗ್ಯದ ಒಂದು ಸಮಸ್ಯೆಯಿಂದ ನಾನು ಅದನ್ನು ಪೂರೈಸೋಕ್ಕಾಗಿರಲಿಲ್ಲ. ಸೊ ಒಂದು 100 ಜನ ಬರೋದಿದ್ದರು. ಈಗ ಮೊನ್ನೆಯಿಂದ ಅದು ಇನ್ನೂ ಜಾಸ್ತಿ ಆಗಿದೆ ಕಾಲ್ಸು. ಭಯ, ಯಾವಾಗ ಕರ್ಕೊಂಡು ಹೋಗ್ತಿದ್ದೀರಾ, ಯಾವಾಗ ಹೋಗ್ತಿರೋದು? ಈಗ ನಮ್ಮ ಪಕ್ಕದ ಮನೆಯವ್ರು ಬರ್ತೀನಿ ಅಂತ ಹೇಳಿದ್ದಾರೆ, ನಮ್ಮ ಫ್ರೆಂಡ್ಸ್ ಬರ್ತೀವಿ ಅಂತಿದ್ದಾರೆ. ಎಸ್ಪೆಷಲಿ ಕನ್ಯಾಕುಮಾರಿ, ಐ ಆಮ್ ಗೋಯಿಂಗ್ ಟು ದ ಸೇಮ್ ಪ್ಲೇಸ್. ನಾವಾಗಲೇ ಅದನ್ನು ಜುಲೈ ತಿಂಗಳಲ್ಲಿ ನಾವೊಂದು ಯಾತ್ರೆಯನ್ನು ಮಾರ್ಚ್ ಕೊನೆಗೆ ಹೋಗಬೇಕಿತ್ತು. ಅದನ್ನು ಪೋಸ್ಟ್ಪೋನ್ ಮಾಡಿ ಜುಲೈಗೆ ಇಟ್ಟಿದ್ದೀವಿ. ಅದಕ್ಕೆ ಈಗಾಗಲೇ ತುಂಬ ಎನ್ಕ್ವೈರೀಸ್ ಬಂದಿದೆ. ಸೊ ಒಂದು ಇಂಪ್ಯಾಕ್ಟ್ ಅಂತೂ ಕನ್ಯಾಕುಮಾರಿಯಲ್ಲಿ ಹೋಗುವಂತಹ ಸ್ಪಿರಿಚುವಲ್ ಟೂರಿಸಮ್ ಇಟ್ ವಿಲ್ ಡೆಫಿನೆಟ್ಲಿ ಇನ್ಕ್ರೀಸ್. ಇನ್ನು ಎರಡನೇದು ಧ್ಯಾನ ಮಾಡುವಂಥದ್ದು ಜಾಸ್ತಿ ಆಗುತ್ತೆ. ಈಗ ಕೇದಾರ್ನಾಥಕ್ಕೆ ಅವ್ರು ಹೋದಾಗ ಅದು ಎಲ್ಲೋ ಒಂದು ಹಿಮಾಲಯದಲ್ಲಿರೋದು, ನಾವು ಓಕೆ ಇಟ್ಸ್ ದೇರ್ ಅಂತ ನಾವು ನೋಡೋದು. ನಾಟ್ ಪಾಸಿಬಲ್ ಫಾರ್ ಎವ್ರಿ ಒನ್ ಟು ಗೋ. ಅದು ಕೂಡ ನೀವು ಆಮೇಲೆ ನೋಡಿದ್ರೆ ಈ 5 ವರ್ಷದಲ್ಲಿ ಚಾರ್ಧಾಮ್ ಯಾತ್ರೆ ಮಾಡೋದು ಜಾಸ್ತಿ ಆಗಿದೆ. ಅಲ್ಲಿನ ಫೆಸಿಲಿಟೀಸ್, ಇಟ್ ವಾಸ್ ಫೇಸ್ ಲಿಫ್ಟಿಂಗ್. ಅಲ್ಲಿ ಶಂಕರಾಚಾರ್ಯರದು ಸಮಾಧಿ ಸ್ಥಳವನ್ನು ಪುನರುದ್ಧಾರಣ ಮಾಡಿದ್ರು. ನಮ್ಮ ಅರುಣ್ ಯೋಗಿರಾಜ್ ಯಾರಿಗೆ ಅಯೋಧ್ಯೆಗೆ ರಾಮಶಿಲೆಯನ್ನು ನಿರ್ಮಾಣ ಮಾಡಿದ್ರು, ಅವರೇ ಅಲ್ಲಿ ಆದಿಶಂಕರ ಶಿಲೆಯನ್ನು ಸ್ಥಾಪನೆ ಮಾಡೋದು. ಇದೆಲ್ಲ ಆಗಿ ಗ್ರೇಟ್ ಪಿಲ್ಗ್ರಿಮೇಜ್ ಟು ಗೋ ಟು ದಿ ಶಾರದಾಮ್ ಯಾತ್ರೆ ತುಂಬ ಜಾಸ್ತಿ ಆಗಿದೆ ಇತ್ತೀಚೆಗೆ. ಸೊ ಸೇಮ್ ಅಲ್ಲೇ ಆಗುವ ಕನ್ಯಾಕುಮಾರಿ ಈಸ್ ವೆರಿ ಅಕ್ಸೆಸಿಬಲ್ ಎಲ್ಲರಿಗೂ. ಸೊ ಕನ್ಯಾಕುಮಾರಿ ಹೋಗೋದು ಒಂದು, ಮತ್ತು ಧ್ಯಾನದ ಸಂದೇಶ. ಪ್ರಧಾನಿಗಳು ಧ್ಯಾನ ಮಾಡ್ತಿದ್ದಾರೆ. ಹೂ ಶುಡ್ ಬಿ ದ ಬಿಸಿಯೆಸ್ಟ್ ಪರ್ಸನ್ ಇನ್ ದ ಕಂಟ್ರಿ? ದ ಪ್ರೈಮ್ ಮಿನಿಸ್ಟರ್. ಹಿ ಹ್ಯಾವ್ ಟೈಮ್ ಟು ಡೂ ಮೆಡಿಟೇಷನ್. ವೈ ನಾಟ್ ಯು ಅಂಡ್ ಮೀ? ಧ್ಯಾನಕ್ಕೆ ನಾವು ಬರೋಣ, ರಿಟೈರ್ ಆದಮೇಲೆ ಬರೋಣ, ಆಮೇಲೆ ಬರೋಣ, ಶನಿವಾರ ಬರೋಣ, ಭಾನುವಾರ ಬರೋಣ ಅಂತ ನಾವು ಎಷ್ಟು ನೆಪಗಳು ಹೇಳ್ಕೊಂಡಿರ್ತೀವಿ. ವೆನ್ ದ ಮೋಸ್ಟ್ ಬಿಸಿಯೆಸ್ಟ್ ಪರ್ಸನ್ ಆಫ್ ಅವರ್ ಕಂಟ್ರಿ ಆ್ಯಂಡ್ ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಲೀಡರ್ ಆಫ್ ದ ವರ್ಲ್ಡ್ ಟುಡೇ, ಇವತ್ತು ಅವ್ರು ನೋಡಿ ಅಮೆರಿಕದ ಪ್ರಧಾನಿಗಳು ಅಥವಾ ಜನಾಧಿಪತಿ ಮತ್ತು ಇತ್ಯಾದಿ ಮುಖ್ಯ ದೇಶಗಳೆಲ್ಲರೂ ಮೋದಿ ಈಸ್ ದ ಬಾಸ್ ಅಂತ ಹೇಳ್ತಾರೆ. ಅವ್ರುಗಳು ಫಾಲೋ ಮಾಡ್ತಿದ್ದಾರೆ. ಕೋವಿಡ್ ಟೈಮಲ್ಲಿ
ಎಷ್ಟೋ ಜನಕ್ಕೆ ಅವರಿಗೆಲ್ಲ ಆರೋಗ್ಯದ ಸಮಸ್ಯೆ ಬಂದಾಗ ಮೋದಿಯವರ ಸಲಹೆ ಮೇಲೆ ಅವರು ಯೋಗವನ್ನು ಶುರು ಮಾಡಿದರು. ಆ ಥರ ಇರುವಾಗ ಯೋಗ ಧ್ಯಾನ ಅದನ್ನು ಶುರು ಮಾಡಿದರು ಅಂತ ಇರುವಾಗ ಈಗ ನೋಡಿ, ಈಗ ಸಾಮಾನ್ಯ ಜನಕ್ಕೆ ನಾನು ಧ್ಯಾನ ಮಾಡಬೇಕು ಅನ್ನುವಂತಹ ಸಂದೇಶ ತಲುಪುತ್ತೆ. ಈವನ್ ನಾನು ಅದೇ ಹೇಳ್ತಾ ಇದ್ದೆ, ಬೆಳಗ್ಗೆ ಇನ್ನೊಬ್ಬರು ನಮ್ಮ ಗುರುಗಳು ರಘುರಾಮ್ಜಿ ಫೋನಲ್ಲಿ ಹೇಳ್ತಿದ್ರು, ಏನಪ್ಪ ಸುಬ್ಬು ಇದು ಪೌದಿ ಇಂಥ ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗಿದ್ದಾರೆ, ಧ್ಯಾನ ಮಾಡುವಾಗಲೂ ಅದಕ್ಕಿಷ್ಟು ಅಪೋಸಿಷನ್ ಅಂತ. ನಾನು ಹೇಳಿದೆ, ಆಗಿನ ಕಾಲದ ಋಷಿಮುನಿಗಳು ಧ್ಯಾನ ಮಾಡ್ತಿದ್ರು, ವಿಶ್ವಾಮಿತ್ರ ಧ್ಯಾನ ಮಾಡಿದ್ರು, ವಸಿಷ್ಠರು ಧ್ಯಾನ ಮಾಡಿದ್ರು, ಬುದ್ಧ ಧ್ಯಾನ ಮಾಡಿದ್ರು. ಆವಾಗ ರಾಕ್ಷಸರ ಸುಮ್ಮನೆ ಇರಲಿಲ್ಲ, ಡಿಸ್ಟರ್ಬ್ ಮಾಡಿದರು. ಅದನ್ನೇ ಈ ರಾಕ್ಷಸರು ಮಾಡ್ತಿರೋದಂತ. ಇದರಲ್ಲಿ ಗೊತ್ತಾಗುತ್ತೆ ಯಾರು ದೈವಿ ಸಂಪತ್ತು, ಯಾರು ಆಸುರಿ ಸಂಪತ್ತು ಅಂತ. ಆ್ಯಕ್ಚುಲಿ ನಮ್ಮಂತಹ ಧ್ಯಾನಿಗಳು ನಮಗೇನು ಅನಿಸಿತ್ತು, ಆ್ಯಕ್ಚುಲಿ ನನ್ನ ಸುಮ್ಮ ಮೀಡಿಯಾಗಳು ಕರೆದಿದ್ದರು, ನೀವು ಇದರ ಸಂಬಂಧವಾಗಿ ಬಂದು ಮಾತಾಡಿ ಅಂತ. ನನಗೆ ಅಲ್ಲಿ ಹೋಗುವಂಥ ಮೂಡಿರಲಿಲ್ಲ, ಧ್ಯಾನ ಮಾಡುವಂಥ ಮೂಡು. ಯಾಕೆಂದರೆ ಇಂತಹ ಒಂದು ಮಹಾತ್ಮ ಧ್ಯಾನ ಮಾಡುವಾಗ ಆ ಜೊತೆಯಲ್ಲಿ ಆ ಸಮಯದಲ್ಲಿ ನೋಡಿ, ನಾವು ಪತ್ರಿಜಿ ಧ್ಯಾನ ಮಾಡುವ ನಾವು ಸುಮ್ಮನೆ ಮಾಡ್ತಿರ್ತೀವಿ. ಅದೇ ವ್ಯಾಲಿಯಲ್ಲಿ ಬುದ್ಧ ಪೂರ್ಣಿಮಾ ಸಮಯದಲ್ಲಿ ಬೆಳಗ್ಗೆ ಹೊತ್ತು ಅವ್ರು ಬಂದು ಕೂತ್ಕೊಂಡು ಮಾಡುವಾಗ 3 ಗಂಟೆ ಕಾಲ ಜೊತೆಯಲ್ಲಿ ಮಾಡುವಾಗ ಹೇಗಿರುತ್ತೆ ಅಂತ, ಈ ಕುಡ್ ಬಿ ಡೂಯಿಂಗ್ ದೇರ್, ಸ್ಟಿಲ್ ಯು ಡೂ ಫ್ರಮ್ ವೇರ್ ಎವರ್ ಯು ಆರ್. ನಾವಿಲ್ಲಿ ಧ್ಯಾನ ಮಾಡುವಾಗ ನಮ್ಮ ಧ್ಯಾನ ಇನ್ನೂ ಹೆಚ್ಚಾಗುತ್ತೆ, ನ್ಯಾಚುರಲಿ ಹೆಚ್ಚಾಗುತ್ತೆ. ಅವ್ರ ಗುರುಗಳು ಹೇಳ್ತಿದ್ರು, ಇಡೀ ರಾತ್ರಿ ನಾನು ಧ್ಯಾನದಲ್ಲಿದ್ದೆ ಅಂತ, ನನಗೆ ಮಲ್ಗೋಕ್ಕಾಗಿರಲಿಲ್ಲ, ವಾಸ್ ಸಿಟ್ಟಿಂಗ್ ದ ಹೋಲ್ ನೈಟ್ ಆ್ಯಂಡ್ ವಾಸ್ ಮೆಡಿಟೇಟಿಂಗ್ ಅಂತ ಬೆಳಗ್ಗೆ ಶೇರ್ ಮಾಡ್ಕೊಳ್ತಿದ್ರು. ಸೊ ಒಬ್ಬರು ಮಾಡುವಾಗ ಈ ಹಸುರರು ಬಗಳೋದು ಅದು ಇದ್ದೇ ಇರುತ್ತೆ. ಬಟ್ ಯಾರಿಗೆಲ್ಲ ಈ ದೈವಿ ಸಂಪತ್ತಿದೆ, ಒಂದು ಸಾತ್ವಿಕತೆ ಇದೆ, ಅದು ಹೆಚ್ಚು ಮಾಡಿಕೊಳ್ಳುವಂಥ ವಾತಾವರಣ ಈಗಲೇ ಈ 3 ದಿನಗಳಲ್ಲಿ ಜಾಸ್ತಿ ಆಗಿದೆ. ತುಂಬ ಜನ ಧ್ಯಾನಿಗಳು ಜಾಸ್ತಿ ಮಾಡ್ತಿದ್ದಾರೆ ಅಂತಿರುವಾಗ ಬರೋ ದಿನಗಳಲ್ಲಿ ಧ್ಯಾನಿಗಳ ಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೆ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರೇರಣೆ ಆಗಿದೆ. ಧ್ಯಾನ ಮಾಡಿದ್ರೆ ಮನಸ್ಸಿನ ಒಂದು ಪರಿವರ್ತನೆ ಯಾವ ಮಟ್ಟಕ್ಕಾಗತ್ತೆ ನಮ್ಗೆ ಗೊತ್ತೇ ಇದೆ. ಅದು ನಾವು ದೇಶದಲ್ಲಿ ನೋಡ್ಬೋದು. ಇಲ್ಲಿವರೆಗೂ ಏನು ನೋಡಿದ್ದೀವಿ, ಈವನ್ ಮೋದಿಜಿನೇ ನೆಕ್ಸ್ಟ್ ಪ್ರಧಾನಿಗಳಾಗ್ತಾರೆ, ಅದು ಗ್ಯಾರಂಟಿ. ಬಹುಶಃ ಈ ವಿಡಿಯೋವನ್ನು ಎಲ್ಲರೂ ನೋಡ್ತಿರುವಾಗ ಅವರು ಪ್ರಮಾಣ ಸ್ವೀಕರಿಸ್ತಿರ್ತಾರೆ. ಆ ಸಮಯದಲ್ಲಿ ಈಗ ಈ 2 ಸತಿ ಅವರೇ ಹೇಳಿದ್ದಾರೆ, ಇದೊಂದು ಟ್ರೈಲರ್. 2 ಟೈಮ್ಸ್ ನಾನು ಕೊಟ್ಟಿರೋದು ಟ್ರೈಲರ್, ಈಗ ದ ರಿಯಲ್ ಫಿಲಮ್ ವಿಲ್ ಸ್ಟಾರ್ಟ್ ಅಂತ ಹೇಳಿದ್ದಾರೆ. ಇದು ನೆಕ್ಸ್ಟು ಬರುವಂತಹ ಅವರ ಒಂದು ಲೀಡರ್ಶಿಪ್, ಸ್ಪಿರಿಚುವಲ್ ಲೀಡರ್ಶಿಪ್, ಅದನ್ನು ಭಾಳ ಚೆನ್ನಾಗಿ ಮಾಡ್ತಾರೆ. ಇನ್ಫ್ಯಾಕ್ಟ್ ಈ ಸ್ಪಿರಿಚುವಲ್ ಲೀಡರ್ಶಿಪ್ ಬರಬೇಕು ಅಂತಲೇ ಬಾಬಾ ರಾಮದೇವ್ ಅವರು ತಮ್ಮ ಪೊಲಿಟಿಕಲ್ ಪಾರ್ಟಿ ಸ್ಟಾರ್ಟ್ ಮಾಡಿದರು, ಪತ್ರಿಜಿ ಅವರು ಪಿರಮಿಡ್ ಪಾರ್ಟಿ ಸ್ಟಾರ್ಟ್ ಮಾಡಿದ್ರು. ಯಾಕೆ ಇದು ಇರಲಿಲ್ಲ ನಮ್ಮ ದೇಶದಲ್ಲಿ, ಅದಕ್ಕೋಸ್ಕರ ಮಾಡಿದ್ವಿ. ಇಂತಹ ಒಂದು ನಾಯಕ ಬಂದ ಮೇಲೆ ನಮಗೆ ಕೆಲಸ ಇಲ್ಲ, ಅವ್ರು ಮಾಡ್ತಾರೆ ಅಂತ ಅವರಿಗೆಲ್ಲರೂ ಎಲ್ಲ ಮಹಾತ್ಮರ ಭರವಸೆ ಅವರಲ್ಲಿ ಇದೆ. ಸೊ ಇಟ್ ಈಸ್ ಗೋಯಿಂಗ್ ಟು ಸ್ಟಾರ್ಟ್ ಇಟ್ಸ್ ಇಂಪ್ಯಾಕ್ಟ್. ಫಸ್ಟ್ ಐಸ್ ಐ ಟೋಲ್ಡ್ ಪಿಲ್ಗ್ರಿಮೇಜಸ್, ನಮ್ಮ ಒಂದು ಮುಖ್ಯವಾದ ಸ್ಥಳಗಳು ಏನಿದೆ ಅಲ್ಲಿ ಹೋಗುವಂಥದ್ದು. ಯಾಕಂದರೆ ಚಾರ್ಜಸ್, ಎನರ್ಜಿ ಶಕ್ತಿ, ಬುದ್ಧ ಅಂದರೆ ನಾವು ಬೋಧಗಯ, ಕೃಷ್ಣ ಅಂದರೆ ಮಥುರಾ, ರಾಮ ಅಂದರೆ ಅಯೋಧ್ಯ. ನೋಡಿ ಅಯೋಧ್ಯಕ್ಕೆ ಹೋಗುವಂಥವ್ರು ಎಷ್ಟಾಗಿದ್ದಾರೆ. ಆ ಥರ ಕನ್ಯಾಕುಮಾರಿ ಇಂತಹ ಒಂದಲ್ಲ, ಎಲ್ಲ ಕಡೆ ನಾವು ಹೋಗಬೇಕು, ಅಲ್ಲಲ್ಲಿ ಧ್ಯಾನ ಮಾಡಬೇಕು, ಆ ಧ್ಯಾನ ಶಕ್ತಿ ಪಡ್ಕೊಂಡು ಬಂದು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. 2ನೇದು ಜನಸಾಮಾನ್ಯರು ಧ್ಯಾನ ಮಾಡುವಂತಹ ಒಂದು ಜಾಗೃತಿ ಜಾಸ್ತಿ ಆಗುತ್ತೆ. 3ನೇದು ಧ್ಯಾನದಿಂದ ಬಂದಿರೋ ಶಕ್ತಿಯನ್ನು ಅವರು ಹೇಗೆ ತಮ್ಮ ನಾಯಕತ್ವದಲ್ಲಿ ಅವರು ಅಳವಡಿಸ್ಕೊಂಡು ಒಂದು ಪರಿವರ್ತನೆ ತರ್ತಾರೆ ದೇಶದಲ್ಲಿ. ನಾವು ಸಾಮಾನ್ಯರು ಕೂಡ ಎಲ್ಲರೂ ಅವರವರ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥದ್ದು. ಸೊ ಹೋಲ್ ಆಫ್ ಅವರ್ ಭಾರತ್ ವಿಲ್ ಬಿಕಮ್ ಧ್ಯಾನ ಭಾರತ್. ಆ್ಯಂಡ್ ಭಾರತ ಯಾವಾಗ ಧ್ಯಾನ ಭಾರತ ಆಗುತ್ತೆ, ಭಾರತ ವಿಶ್ವಗುರು. ವಿವೇಕಾನಂದರು ಹೇಳಿರೋದು ಭಾರತ ವಿಶ್ವಗುರು. ಸೊ ಭಾರತ ವಿಶ್ವಗುರುವಾಗಿರೋದ್ರಿಂದ ಇಡೀ ಭಾರತದಿಂದ ಇಡೀ ಜಗತ್ತಕ್ಕೆ ಹೋಗುತ್ತೆ. ಆವಾಗ ನಮ್ಮ ಭಾರತ ಧ್ಯಾನ ಭಾರತ ಆಗುವಾಗ ಇಡೀ ಜಗತ್ತು ಧ್ಯಾನ ಜಗತ್ತಾಗುತ್ತೆ. ಸೊ ಈ ಒಂದು ಟೋಟಲಿ ಆಧ್ಯಾತ್ಮಿಕತೆ, ಈ ಒಂದು ಸ್ಪಿರಿಚುವಲ್ ಎನರ್ಜಿ, ಈ ಒಂದು ಮೆಡಿಟೇಷನ್ ಅನ್ನೋದು ಮಾಡೋದ್ರಿಂದ ಯಾವ ಥರ ಒಂದು ಲೀಡರ್ ಆಗಿ ಯಾವ ಥರ ಕೆಲಸ ಮಾಡ್ಬೋದು ಅನ್ನೋದೊಂದು ಲಿವಿಂಗ್ ಎಕ್ಸಾಂಪಲ್ ಮೋದಿಜಿ ಅವರಿದ್ದಾರೆ. ಸೊ ಇದರಿಂದ ಏನರ್ಥ ಆಗುತ್ತೆ, ಪ್ರತಿಯೊಬ್ಬರು ಈ ಮೆಡಿಟೇಷನ್ ಅನ್ನೋದು ಒಂದು ಪಾರ್ಟ್ ಆಫ್ ಲೈಫ್, ಅದು ಆಗ್ಬಿಡಬೇಕು. ಪ್ರತಿಯೊಬ್ಬರು ಅದು ಇನ್ಕಲ್ಕೇಟ್ ಮಾಡಬೇಕು, ಪ್ರತಿಯೊಬ್ಬರು ಧ್ಯಾನ ಮಾಡಬೇಕು. ಅದು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಲೈಫು. ನೀವು ಹೇಳ್ದಂಗೆ ಎಂಟೈರ್ ಇಂಡಿಯಾಲಿ ಪ್ರತಿಯೊಬ್ಬರು ಧ್ಯಾನ ಮಾಡಿದಾಗ ಈವನ್ ನಾವು ವರ್ಲ್ಡ್ಗೆ ಕಂಪ್ಲೀಟ್ ಆಗಿ ಒಂದು ಮಾರ್ಗದರ್ಶಕವಾಗಿ ಇಂಡಿಯಾ ಬದಲಾಗುತ್ತೆ ಅನ್ನೋದು ಹೇಳೋದ್ರಲ್ಲಿ ಸಂದೇಹನೇ ಇಲ್ಲ ಸರ್. ಸೊ ಮೆಡಿಟೇಷನ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಇಂಪ್ಯಾಕ್ಟ್, ವೆರಿ 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 ಇಂಪಾರ್ಟೆಂಟ್, ಇದರಿಂದ ಅರ್ಥ ಆಗುತ್ತೆ. ಆ್ಯಂಡ್ ಕೊನೆಯದಾಗಿ ನಿಮ್ಮ ಒಂದು ಸಂದೇಶ ಸರ್, ನಮ್ಮ ವೀಕ್ಷಕರಿಗೆ, ಧ್ಯಾನಿಗಳಿಗಾಗಿರ್ಬೋದು, ನಿಮ್ಮ ಒಂದು ಸಂದೇಶ. ಈಗಾಗಲೇ ಹೇಳೋದಿಲ್ಲ, ಈ ಒಂದು ಘಟನೆ ನಾವು 3 ದಿನ, ಈ ಒಂದು ಮೇ 30, 31, ಜೂನ್ 1, ಈ 3 ದಿನ ಆಗಿರುವಂತಹ ಒಂದು ಘಟನೆ, ನರೇಂದ್ರ ಮೋದಿಗಳು ಭಾರತ ದೇಶದ ಹೆಮ್ಮೆಯ ಪ್ರಧಾನಿಗಳು ಮಾಡಿರುವಂಥ ಧ್ಯಾನದಿಂದ ನಾವು ತಗೋಬೇಕಾಗಿರುವ ಸಂದೇಶ, ನಾವು ಎಷ್ಟೇ ಬಿಸಿ ಇರ್ಬೋದು, ಪ್ರಧಾನಿಗಳಿಗಿಂತ ನಾವು ಯಾರು ಬಿಸಿ ಇಲ್ಲ, ನಾವು ಎಷ್ಟೇ ಬಿಸಿ ಇರ್ಬೋದು, ಅದರಿಂದ ನಾವು ಸ್ವಲ್ಪ ಸಮಯವನ್ನು ನಾವು ನಮಗೋಸ್ಕರ, ಅವರು ದೇಶಕ್ಕೋಸ್ಕರ ಧ್ಯಾನ ಮಾಡ್ತಿದ್ದಾರೆ, ಅದರಲ್ಲಿ ಸ್ವಾರ್ಥ ಇಲ್ಲ, ದೇಶದ ಉನ್ನತಿ ಅಭಿವೃದ್ಧಿಗೋಸ್ಕರ ಧ್ಯಾನ ಮಾಡ್ತಿದ್ದಾರೆ. ನಾವು ಸ್ವಾರ್ಥಿಗಳಾಗಿರೋಣ, ನಮ್ಮ ಜೀವನ ಚೆನ್ನಾಗಿರಲಿ, ನಮ್ಮ ಮನೆಯವರು, ನಮ್ಮ ಫ್ಯಾಮಿಲಿ, ನಮ್ಮ ಸುತ್ತಮುತ್ತಲು ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ನಾವು ಸ್ವಾರ್ಥದಿಂದನೇ ಧ್ಯಾನ ಮಾಡೋಣ, ತಪ್ಪಿಲ್ಲ. ಬಟ್ ಧ್ಯಾನ ಮಾಡಲೇಬೇಕು ಎಲ್ಲರೂ ಕೂಡ.
ಸಾಧ್ಯ ಆಗುವಾಗ ಇಂತಹ ಆಧ್ಯಾತ್ಮ ಕ್ಷೇತ್ರಗಳಿಗೆ ಈಗ ಹೇಗೆ ಅವರು ಕೇದಾರ್ನಾಥ್ಗೆ ಹೋದರು ಅಥವಾ ಅವರು ಕನ್ಯಾಕುಮಾರಿಗೆ ಹೋದರು, ನಾವು ನಮ್ಮಲ್ಲಿರುವಂತಹ ಸ್ಥಳಗಳಲ್ಲಿ ಗುರುಗಳು ಹಿರಿಯರು ಇರುವಂತಹ ಸಮಾಧಿ ಸ್ಥಳಗಳಿರ್ಬೋದು, ದೇವಸ್ಥಾನಗಳಿರ್ಬೋದು. ದೇವಸ್ಥಾನಗಳು ನಾವು ಹೋಗೋದು ಕಾಯಿ ಹೊಡೆಯೋದು, ಒಂದು ಕರ್ಪೂರ ಆರತಿ ಮಾಡೋದು, ಏನೋ ಒಂದು ಮಾತಾಡೋದು, ಬಂದುಬಿಡ್ತೀವಿ. ಹಾಗಿರಬಾರ್ದು. ಅಲ್ಲ ಹೋಗಿ ಧ್ಯಾನ ಮಾಡುವಾಗ ಅಲ್ಲಿರುವಂತಹ ಧ್ಯಾನ ಶಕ್ತಿ, ಪ್ರತಿಯೊಂದು ದೇವಸ್ಥಾನ ಕೂಡ ಒಂದು ತಪಸ್ಥಳ. ಅಲ್ಲಿ ಯಾವುದೋ ಮಹಾತ್ಮರು ಬಂದು ತಮ್ಮ ಶಕ್ತಿಯನ್ನು ಕೊಟ್ಟಿದ್ದಾರೆ, ಕೇಂದ್ರೀಕರಿಸಿದ್ದಾರೆ. ನಾವು ಧ್ಯಾನ ಮಾಡುವಾಗ ಅಲ್ಲಿಂದ ಆ ವೈಬ್ರೇಷನ್ಸ್ ನಾವು ತೊಗೋಬೋದು. ಈ ಒಂದು ಸಂದೇಶವನ್ನು ಮೋದಿಜಿ ನಮ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ಧ್ಯಾನವನ್ನು ಮಾಡೋಣ. ಸುಲಭವಾಗಿ ನಾವು ಮಾಡೋದ್ರಲ್ಲಿ ನಾನು ಹೇಳಿದಾಗ ಹಲವಾರು ವಿಧಾನ ಇದೆ, ನಾವು ಯಾವುದನ್ನು ಖಂಡಿಸೋದಿಲ್ಲ. ಎಲ್ಲದಕ್ಕೂ ಅದರದ್ದೇ ಆದಂತಹ ಒಂದಷ್ಟು ಶಕ್ತಿ ಇದೆ, ಅನುಭವ ಇದೆ. ಸುಲಭವಾಗಿ ಉಸಿರಾಟವನ್ನು ಗಮನಿಸೋದು ಎಲ್ಲರೂ ಮಾಡ್ಬೋದು. ಇದಕ್ಕೆ ನಿಮ್ಗೆ ಯಾವ ಗುರುಗಳು ಬೇಕಿಲ್ಲ, ದೀಕ್ಷೆ ಬೇಕಿಲ್ಲ, ಯಾವ ಪ್ರಕ್ರಿಯೆ ಬೇಕಿಲ್ಲ. ಇದ್ದಿದ್ದ ಕಡೆ ನಾವು ಕೂತ್ಕೊಂಡು ನಾವು ಕಣ್ಮುಚ್ಚಿ ನಮ್ಮ ಉಸಿರಾಟವನ್ನು ಗಮನಿಸೋದ್ರಿಂದ ನಮ್ಮ ಚಲೇವಾತೆ ಚಲೇ ಚಿತ್ತ, ಉಸಿರಾಟವನ್ನು ನಿಯಂತ್ರಿಸೋದು ನಮ್ಮ ಮನಸ್ಸು ನಿಯಂತ್ರಣವಾಗುತ್ತೆ, ಹತೋಟಿಗೆ ಬರುತ್ತೆ. ಆ ಮುಖಾಂತರ ಕ್ರಮೇಣ ನಮ್ಮಲ್ಲಿ ಅದ್ಭುತ ಅನುಭವಗಳು ಅದು ಆಧ್ಯಾತ್ಮಿಕ ಲಾಭವಾಗಿ ನಮ್ಮ ಆತ್ಮದರ್ಶನವರೆಗೂ ತೊಗೊಂಡು ಹೋಗುತ್ತೆ. ಹಾಗಾಗಿ ಧ್ಯಾನವನ್ನು ನಾವೆಲ್ಲರೂ ಕೂಡ ಮಾಡಬೇಕು. ನೋ ಎಕ್ಸ್ಕ್ಯೂಸ್, ನೋ ಕಾಂಪ್ರಮೈಸ್, ಲೆಟ್ಸ್ ಆಲ್ ಮೆಡಿಟೇಟ್. ಥ್ಯಾಂಕ್ ಯು ಸೋ ಮಚ್ ಸರ್. ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಇಷ್ಟು ಚೆನ್ನಾಗಿ ಬಹಳಷ್ಟೊಂದು ವಿಷಯಗಳು ನಮಗೆ ಮೋದಿಜಿಯವರ ಬಗ್ಗೆ ಗೊತ್ತಿದ್ದಿಲ್ಲ. ಯಾಕೆ ಅವರು ಧ್ಯಾನ ಮಾಡ್ತಿದ್ದಾರೆ, ಧ್ಯಾನದ ಒಂದು ಪ್ರಾಮುಖ್ಯತೆ ಏನು, ಬ್ಯೂಟಿಫುಲ್ ಆಗಿ ಅವರ ಒಂದು ಲೈಫನ್ನು ತೊಗೊಂಡು ನಮ್ಮ ಕಣ್ಣು ಮುಂದೆ ನೀವೆಲ್ಲ ಇಟ್ಟಿದ್ದೀರಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ತೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.